Sorry. Sorry, students. Sorry. Shreyata Shetty. Now I think you can hear me. Now Chaitanya Sagar, Priyanka, can you hear me? Just put now. What about now? Now can you hear me, students? Anagabhat, Arshan, yes. Namita, good. Namita, can you hear me? Chaitanya, can you hear me? Chaitanya Sagar? Yes, that's good. That's good, students. Sorry, in the ನಾನು just on ಮಾಡಿರಲಿಲ್ಲ. Students, ಗೊತ್ತಿದೆ ಎಲ್ಲರೂ ಕೂಡ ಫಸ್ಟ್ PU ಮುಗಿಸಿದ್ದೀರಾ, ಸೆಕೆಂಡ್ PU ಬಂದಿದ್ದೀರಾ, ರೈಟ್? ಸೊ ಗುಡ್ ಟು ಸಿ ಯು ಆಲ್ ಸ್ಟೂಡೆಂಟ್ಸ್. ಆ್ಯಂಡ್ ಇವತ್ತಿನ ದಿನ ನಾವು ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಬಗ್ಗೆ ಶುರು ಮಾಡೋಣ. ಒಂದು 5-10 minutes, just I would like to motivate you in certain ways and then we shall start with the class, students. ಮೊದಲನೇದಾಗಿ ಫಸ್ಟ್ PU ಇಲ್ಲಿ ತುಂಬಾನೇ ತಪ್ಪುಗಳು ಮಾಡಿರ್ತೀರಿ, ರೈಟ್? ಸೊ 1 minute. ಎಸ್, ಸಾರಿ ಸ್ಟೂಡೆಂಟ್ಸ್, ಇಲ್ಲಿ ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್ಸ್ ಇತ್ತು, ಅದಕ್ಕೋಸ್ಕರ ಸ್ವಲ್ಪ ಪ್ರಾಬ್ಲಮ್ ಆಯ್ತು. ನನ್ನ ವಾಯ್ಸ್ ಎಕೋ ಆಗ್ತಾ ಇತ್ತು ಇಲ್ಲಿ, ಅದರಿಂದ ಮಧ್ಯದಲ್ಲಿ ಸ್ವಲ್ಪ ಇದು ಮಾಡಬೇಕಾಯಿತು. ನಾವ್ ಇಟ್ ಈಸ್ ಗೋಯಿಂಗ್ ಆನ್ ಫೈನ್ ಸ್ಟೂಡೆಂಟ್ಸ್, ನೋ ಪ್ರಾಬ್ಲಮ್. ಸ್ಟೂಡೆಂಟ್ಸ್, ಆಸ್ ಐ ವಾಸ್ ಟೆಲ್ಲಿಂಗ್, ನಿಮಗೆ ನಾನು ಸ್ವಲ್ಪ ಕನ್ನಡ, ಮ್ಯಾಕ್ಸಿಮಮ್ ಕನ್ನಡ, 90% ಕನ್ನಡ, ಮಧ್ಯದಲ್ಲಿ ಎಲ್ಲೋ ಆ ಕಡೆ ಈ ಕಡೆ ಸ್ವಲ್ಪ ಇಂಗ್ಲೀಷ್ ಯೂಸ್ ಮಾಡ್ತೀನಿ ಅಷ್ಟೇ. ಅದನ್ನು ಬಿಟ್ಟರೆ ಫಸ್ಟ್ ನನ್ನ ಬಗ್ಗೆ ನಾನು ಇಂಟ್ರೊಡ್ಯೂಸ್ ಮಾಡಿಕೊಂಡ್ರೆ, ಮೈ ಸೆಲ್ಫ್ ಗುರುಪ್ರಸಾದ್, ನನ್ನ ಹೆಸರು ಗುರುಪ್ರಸಾದ್ ಅಂತೇಳಿ. ಆ್ಯಂಡ್ ಥ್ರೂ ಔಟ್ ದಿ ಇಯರ್ ಐ ವಿಲ್ ಬಿ ವಿತ್ ಯು, ಗೈಡಿಂಗ್ ಯು ಟು ರೀಚ್ ಯುವರ್ ಡೆಸ್ಟಿನೇಷನ್. ನಿಮ್ಮ ಡೆಸ್ಟಿನೇಷನ್ ರೀಚ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತೀನಿ. ಸೊ ವಿ ನೋ ಆಲ್ ಏನು ನಮ್ಮ ಡೆಸ್ಟಿನೇಷನ್ ಅಂತ ಚೆನ್ನಾಗಿ ಗೊತ್ತಿದೆ ನಮಗೆ. ಮೊದಲನೇದಾಗಿ ಸ್ಟೂಡೆಂಟ್ಸ್, ನಮಗೆ ಒಳ್ಳೆ ಬೋರ್ಡ್ ಎಕ್ಸಾಮ್ಸಲ್ಲಿ ಮಾರ್ಕ್ಸ್ ತುಂಬ ಚೆನ್ನಾಗಿ ಬರಬೇಕು. ಇದು ನಮ್ಮ ಮೊದಲನೇ ಗುರಿ. ಎಷ್ಟು ಮಾರ್ಕ್ಸ್ ಬರಬೇಕು? 100 out of 100. ಪ್ರತಿಯೊಬ್ಬರೂ ಕೂಡ 100 out of 100 ತಗೊಳ್ಳೋ ರೀತಿ ಇರಬೇಕು, ಹೌದಲ್ಲ? ರೈಟ್ ಸ್ಟೂಡೆಂಟ್ಸ್, ಎರಡನೇ ವಿಷಯ ಬಂದರೆ ನಮ್ಮ KCET ರ್ಯಾಂಕಿಂಗ್. ಇಲ್ಲೆಲ್ಲ ಬಂದಿರೋ ಉದ್ದೇಶನೇ ಅದು, KCET ರ್ಯಾಂಕಿಂಗ್. KCET ರ್ಯಾಂಕಿಂಗ್ ಸ್ಟೂಡೆಂಟ್ಸ್, ಮ್ಯಾಥಮೆಟಿಕ್ಸ್ ಪ್ಲೇಸ್ ವೆರಿ ಇಂಪಾರ್ಟೆಂಟ್ ರೋಲ್. ಈ ವರ್ಷ ನೀವು ಮ್ಯಾಥಮೆಟಿಕ್ಸ್ ಪೇಪರ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ, ಇದರಲ್ಲಿ ಇಟ್ ವಾಸ್ ಅ ಮಾಡರೇಟ್ ಪೇಪರ್ ಲೈಕ್ ಒಂದು 40 to 45 ಕ್ವಶನ್ಸ್. ಒಬ್ಬ NCERT ಓದಿರೋ ಹುಡುಗ 35 to 40 ಕ್ವಶನ್ಸ್ ಅಟೆಂಡ್ ಮಾಡ್ಬೋದು. ಜಸ್ಟ್ NCERTಲಿ ಅವ್ನು 99-100 ತಗೊಂಡಿದ್ದಾನೆ ಅಂತಂದ್ರೆ ಈ ಕುಡ್ ಈಸಿಲಿ ಅಟೆಂಡ್ ಅರೌಂಡ್ 35 ಕ್ವಶನ್ಸ್. ಸ್ವಲ್ಪ ಎಫರ್ಟ್ಸ್ ಜಾಸ್ತಿ ಹಾಕಿದ್ದಾನೆ ಅಂತ ಅಂದರೆ, ಸ್ವಲ್ಪ MCQsನ ಮುಂಚೆಯಿಂದನೂ ಸಾಲ್ವ್ ಮಾಡ್ಕೊಂಡ್ಬಂದಿದ್ದಾನೆ ಅಂತ ಹೇಳಿದ್ರೆ ಅವನು ಒಂದು 45 ಕ್ವಶನ್ಸ್ ಆದರೂ ಸಾಲ್ವ್ ಮಾಡ್ಬೋದು. ಇನ್ನು 45 ಮೇಲ್ ಬರಬೇಕಂತಂದ್ರೆ ತುಂಬಾನೇ ಎಫರ್ಟ್ಸ್ ಜಾಸ್ತಿ ಇರಬೇಕು. ಲೈಕ್ ಈಚ್ ಆ್ಯಂಡ್ ಎವ್ರಿ ಕಾನ್ಸೆಪ್ಟ್ ಶುಡ್ ಬಿ ರಿವೈಸ್ಡ್ ಬೈ ಯು ಪ್ರಾಪರ್ಲಿ. ನೀವು ಇಲ್ಲಿ ಈ ಪ್ರಗತಿ ಬ್ಯಾಚ್ ತಗೊಂಡಿರೋದಕ್ಕೂ ಕೂಡ ಉದ್ದೇಶ ಅದೇನೆ, ಹೌದಲ್ಲ? KCETಲಿ ಒಳ್ಳೆ ರ್ಯಾಂಕಿಂಗ್ ಬರಬೇಕು. ಫಾರ್ ದ್ಯಾಟ್ ಮ್ಯಾಥಮೆಟಿಕ್ಸ್ ಪ್ಲೇಸ್ ವೆರಿ ಇಂಪಾರ್ಟೆಂಟ್ ರೋಲ್. ನೆಕ್ಸ್ಟ್ ಥಿಂಗ್ ಸ್ಟೂಡೆಂಟ್ಸ್, ನಿಮ್ಮ ಮೇನ್ಸ್ ಸಿಲೆಬಸ್ ಕೂಡ ಕಂಪ್ಲೀಟ್ ಮಾಡ್ತೀವಿ. ಆ್ಯಂಡ್ ಅದರಲ್ಲಿ ಕೂಡ ನಿಮಗೆ ಕಾನ್ಸೆಪ್ಚುಲಿ ತುಂಬಾ ಕಲಿಯೋದಿರುತ್ತೆ. ಇಟ್ ಇಸ್ ನಾಟ್ ಲೈಕ್ ಯುವರ್ KCET ಆ್ಯಂಡ್ ಬೋರ್ಡ್ ಸಿಲೆಬಸ್. ಇದು ನಿಮಗೆ ಚೆನ್ನಾಗಿ ಗೊತ್ತಿರಬೇಕು. ಯಾಕಂದರೆ ಸ್ಟೂಡೆಂಟ್ಸ್, ನಿಮ್ಮ NCERT ಸಿಲೆಬಸ್ ಏನಿರುತ್ತೆ ಇದು ಜಸ್ಟ್ ಅರೌಂಡ್ 5% ಆದರೆ 95% ಜಾಸ್ತಿ ನೀವು ಮೇನ್ಸಲ್ಲಿ ಓದಬೇಕಾಗತ್ತೆ. ಇದನ್ನು ಇನ್ನೊಂದು ದಿನ ನಾನು ಅದ್ರ ಬಗ್ಗೆ ಮಾತಾಡ್ತೀನಿ. ಈಗ ಜಸ್ಟ್ ನಾನು ಮಾತಾಡಬೇಕಾಗಿರೋದು ನಿಮ್ಮ NCERT ಸಿಲೆಬಸ್ ಬಗ್ಗೆ ಮತ್ತು KCET ಬಗ್ಗೆ. ಆ್ಯಂಡ್ ಸ್ಟೂಡೆಂಟ್ಸ್, NCERT ನಾವೇನಾದ್ರು ತರೋ ಆಗಿದ್ರೆ ಮೇನ್ಸ್ ಮತ್ತು KCET ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಅದರಲ್ಲಿ, ಯಾಕಂದರೆ ಬೇಸಿಕ್ಸ್ ತುಂಬಾ ಇದೆ. ಈ ಬೇಸಿಕ್ಸ್ ಶುರುವಾಗ ಸ್ಟೂಡೆಂಟ್ಸ್ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಇಂದ. ನೀವು ಫಸ್ಟ್ PUಲಿ ಓದಿಲ್ಲ ಸರ್, ಫಸ್ಟ್ PU ಅಷ್ಟೊಂದು ಕಾನ್ಸಂಟ್ರೇಟ್ ಮಾಡಿಲ್ಲ ಸರ್, ಏನೂ ತೊಂದರೆ ಇಲ್ಲ ಕಣ್ರೋ, ನೋ ಪ್ರಾಬ್ಲಮ್ ಎಟ್ ಆಲ್. ಬಟ್ ಈಗ ಅಟ್ಲೀಸ್ಟ್ ನಿಮ್ಮ ಡೆಡಿಕೇಶನ್ ಚೆನ್ನಾಗಿತ್ತಂತಂದರೆ ಡೆಫಿನೆಟ್ಲಿ ಯು ಕ್ಯಾನ್ ಡೂ ವೆಲ್ ಇಯರ್. ಸೊ ಡೆಡಿಕೇಶನ್ ಯಾವ ರೀತಿ ಇರಬೇಕು, ನಾನು ಏನು ಮಾಡಬೇಕು ಪ್ರತಿದಿನ, ಇದನ್ನು ಸ್ವಲ್ಪ ನಾವು ತಿಳ್ಕೊಂಡಿರ್ಬೇಕು ಸ್ಟೂಡೆಂಟ್ಸ್. ಮೊದಲನೇದಾಗಿ ಸ್ಟೇ ಅವೇ ಫ್ರಮ್ ದ ಬ್ಯಾಡ್ ಪೀಪಲ್. ನಮ್ಮನ್ನು ಯಾರು ಡಿಮೋಟಿವೇಟ್ ಮಾಡ್ತಾರೆ ಅವರಿಂದ ಸ್ವಲ್ಪ ದೂರ ಇರೋದಕ್ಕೆ ಪ್ರಯತ್ನ ಮಾಡಿ. ಆ್ಯಂಡ್ ಯಾರು ಓದೋದ್ರ ಬಗ್ಗೆ ಕಾನ್ಸಂಟ್ರೇಷನ್ ಮಾಡ್ತಾರೆ ಅವ್ರಗಳ ಜೊತೆಗಿರೋದಕ್ಕೆ ಟ್ರೈ ಮಾಡಿ. ಸ್ಟೂಡೆಂಟ್ಸ್, ಇದಕ್ಕೊಂದು ಸಣ್ಣ ಕತೆ ಹೇಳ್ತೀನಿ ನಿಮಗೆ. ನಾನು ಯಾಕೆ ಒಳ್ಳೆ ಫ್ರೆಂಡ್ಶಿಪ್ ಮಾಡ್ಕೋಬೇಕು ಅನ್ನೋದಕ್ಕೆ ಒಂದು ಸಣ್ಣ ಕತೆ ಹೇಳ್ತೀನಿ. ಓಕೆ, ಸೊ ಒಂದು ಬೆಕ್ಕು ಮತ್ತು ಕ್ಯಾಟ್ ಮತ್ತು ಇನ್ನೊಂದು ಟಾರ್ಟೈಸ್ ತುಂಬಾ ಒಳ್ಳೆ ಫ್ರೆಂಡ್ಶಿಪ್ ಇರುತ್ತೆ ಅವ್ರ ಮಧ್ಯ. ಒಂದು ಟಾರ್ಟೈಸ್ ಮತ್ತು ಒಂದು ಕ್ಯಾಟ್ ತುಂಬಾ ಒಳ್ಳೆ ಫ್ರೆಂಡ್ಶಿಪ್ ಇರುತ್ತೆ. ಎಷ್ಟು ಫ್ರೆಂಡ್ಶಿಪ್ ಇರುತ್ತೆ ಅಂತಂದರೆ, ಆ ಟಾರ್ಟೈಸ್ ದಡಕ್ಕೆ ಬರೋದು, ನೀರಿನ ದಡಕ್ಕೆ ಬರೋದು, ಮತ್ತು ಈ ಬೆಕ್ಕು ಕೂಡ ಅಲ್ಲಿ ಹೋಗಿ ನಿಂತ್ಕೊಂಡು ಗಂಟೆಗಟ್ಟಲೆ ಮಾತಾಡ್ತಾ ಇರೋದು.
ಆ್ಯಂಡ್ ಒಂದು ದಿನ ಎರಡು ಕೂಡ ಮಾತಾಡ್ಕೊಳ್ಳುತ್ತೆ. ನಾವಿಬ್ಬರು ಎಷ್ಟೇ ಕ್ಲೋಸ್ ಇದ್ರೂ ಕೂಡ ಕೆಲವು ಟೈಮಲ್ಲಿ ನೀನು ನೀರಿಗೆ ಹೋಗಬೇಕು ಆ್ಯಂಡ್ ನಾನು ಭೂಮಿ ಮೇಲೆ ಇರಲೇಬೇಕು, ನಾವಿಬ್ಬರು ಎಷ್ಟು ಜೊತೆಗಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ವಾ ಅಂತ ಅನ್ಕೊಳ್ಳೋಕೆ ಶುರು ಮಾಡ್ತಾರೆ. ಇದರಿಂದ ಏನಾಗುತ್ತೆ, ಅವರಿಬ್ಬರು ಕೂಡ ಜೊತೆಗೆ ಒಂದು ಡಿಸೈಡ್ ಮಾಡ್ತಾರೆ, ಇಬ್ಬರು ಕೂಡ ಕಾಲಿಗೆನೆ ಲೆಟ್ ಅಸ್ ಜಸ್ಟ್ ಟೈ ಅ ರೋಪ್ ಟು ಅವರ್ ಲೆಗ್ಸ್ ಅಂತ ಡಿಸೈಡ್ ಮಾಡ್ತಾರೆ. ಸೊ ಕಾಲಿಗೆ ಅವರಿಬ್ಬರು ಕೂಡ ರೋಪ್ನ ಕಟ್ಕೊಂಡು ನೆಕ್ಸ್ಟ್ ಏನು ಮಾಡೋಕ್ಕೆ ಶುರು ಮಾಡ್ತಾರೆ, ಜೊತೆಗಿರೋಕ್ಕೆ ಶುರು ಮಾಡ್ತಾರೆ. ಇದರಿಂದ ಏನು ಪ್ರಾಬ್ಲಮ್ ಆಗುತ್ತೆ ನೆಕ್ಸ್ಟ್ ಅಂತಂದರೆ, ನಡ್ಕೊಂಡು ಹೋಗ್ತಾ ಇರ್ತಾರೆ ಮಾತಾಡಿಕೊಂಡು ನೀರಿನ ದಡದಲ್ಲಿ. ಸಡನ್ ಆಗಿ ಆಮೇಲೆ ಒಂದು ಟಾರ್ಟೈಸ್ಗೆ ಒಂದು ಮೀನ್ ಕಾಣಿಸುತ್ತೆ. ಸೊ ಇಟ್ ವಿಲ್ ಜಂಪ್ ಇನ್ ಟು ದ ರಿವರ್. ಜೊತೆಗೆ ಅದು ಮರ್ತೋಯ್ತು, ಬೆಕ್ಕು ಜೊತೆಗಿದ್ದಿದ್ದು. ನೆಗದ ತಕ್ಷಣ ಏನಾಯ್ತು, ನೀರಿಗೆ ಬೆಕ್ಕು ಕೂಡ ಬೀಳಬೇಕಾಯ್ತು. ಆಟೋಮೆಟಿಕಲಿ ಬೆಕ್ಕೇನಾಗುತ್ತೆ, ಸಾಯ್ಬೇಕಾಯ್ತು. ಇದರಿಂದ ನಮ್ಗೇನು ಗೊತ್ತಾಗುತ್ತೆ ಸ್ಟೂಡೆಂಟ್ಸ್, ನಾವು ನಮ್ಮ ಲೈನಲ್ಲಿರೋ ಫ್ರೆಂಡ್ಶಿಪ್ನ ಮಾಡ್ಕೊಳ್ದೇನೆ, ನಮಗೆ ಸ್ಟಡೀಸಲ್ಲಿರೋ ಕರೆಕ್ಟಾಗಿ ಓದೋ ಮಕ್ಕಳುಗಳ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಳ್ದೇನೆ, ಓದದೇ ಇರೋರ ಜೊತೆ ಮತ್ತು ಬೇಡದೇ ಇರೋ ಆ್ಯಕ್ಟಿವಿಟೀಸಲ್ಲಿರೋರ ಜೊತೆ ನಾವು ಏನಾದ್ರು ಫ್ರೆಂಡ್ಶಿಪ್ ಮಾಡ್ಕೊಂಡ್ರೆ ನಮ್ಮ ಲೈಫ್ ಸ್ಪಾಯ್ಲ್ ಮಾಡ್ಕೋಬೇಕಾಗತ್ತೆ. ಇದರಿಂದ ಸ್ಟೂಡೆಂಟ್ಸ್ ಫ್ರೆಂಡ್ಶಿಪ್ ತುಂಬಾ ಮುಖ್ಯ ಆಗುತ್ತೆ. ಎಸ್ಪೆಷಲಿ ಫಸ್ಟ್ ಪಿ ಯು ಮತ್ತು ಸೆಕೆಂಡ್ ಪಿ ಯು ಅಲ್ಲಿ ಫ್ರೆಂಡ್ಶಿಪ್ ತುಂಬಾ ಮುಖ್ಯ ಆಗುತ್ತೆ. ಸೊ ಸ್ಟೂಡೆಂಟ್ಸ್ ಕರೆಕ್ಟಾಗಿ ಫ್ರೆಂಡ್ಸ್ ಮಾಡ್ಕೊಳ್ಳಿ, ಓದೋರ ಜೊತೆ ಜಾಸ್ತಿ ಸೇರಿ, ಆ್ಯಂಡ್ ನೀವು ಕೂಡ ಜೊತೆಗೆ ಓದ್ಕೊಳ್ಳಿ, ಅವರನ್ನು ಜೊತೆಗೆ ಓದಿಸಿ, ನೀವು ಜೊತೆಗೆ ಓದಿ. ಆ್ಯಂಡ್ ಯಾಕಂದರೆ ಇರೋದು ನಮಗೆ ಸ್ಟಡೀಸ್ ಇದ್ದರೆ ನಾವು ಲೈಫಲ್ಲಿ ತುಂಬಾ ಚೆನ್ನಾಗಿ ಅಚೀವ್ ಮಾಡ್ಬೋದು, ಹೌದಲ್ಲ? ರೈಟ್. ಇದೆಲ್ಲ ತಿಳ್ಕೊಂಡು ಸ್ಟೂಡೆಂಟ್ಸ್ ಹ್ಯಾವ್ ಅ ಹೆಲ್ದಿ ಫ್ರೆಂಡ್ಶಿಪ್ ವಿತ್ ಪೀಪಲ್. ಓಕೆ, ನೆಕ್ಸ್ಟ್ ಥಿಂಗ್ ಸ್ಟೂಡೆಂಟ್ಸ್, ನಮ್ಮ ಟೈಮ್ ಮ್ಯಾನೇಜ್ಮೆಂಟ್. ಇದರಲ್ಲಿ ನಮಗೆ ಬೇಕಾಗಿರೋದು ಒಂದು ಪ್ರಾಪರ್ ಟೈಮ್ ಮ್ಯಾನೇಜ್ಮೆಂಟ್. ಬೆಳಗ್ಗೆ ಏಳೋದ್ರಿಂದ ಹಿಡಿದು ರಾತ್ರಿ ಮಲ್ಕೊಳ್ಳೋವರೆಗೂ ಸ್ವಲ್ಪ ಹುಷಾರಾಗಿರ್ಬೇಕಾಗತ್ತೆ ನಾವು. ಯಾಕಂದರೆ ನಮ್ಮ ಡೇ ಟು ಡೇ ಆ್ಯಕ್ಟಿವಿಟೀಸಿಂದ ನಮ್ಮ ಮೈಂಡ್ ಸೆಟ್ ಚೇಂಜ್ ಆಗ್ತಾ ಇರುತ್ತೆ. ಸೊ ಒನ್ಸ್ ಅಗೇನ್ ವಾಚಿಂಗ್ ಟಿ ವಿ ಮತ್ತು ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ನ ಡೈಲಿ ಬೇಸಿಸ್ ಮೇಲೆ ಮೀಟ್ ಮಾಡೋದು, ಇದೆಲ್ಲ ಸ್ವಲ್ಪ ಕಡಿಮೆ ಮಾಡಬೇಕಾಗತ್ತೆ. ವೀಕ್ಲಿ ಬೇಸಿಸ್ ಆರ್ ಮಂತ್ಲಿ ಬೇಸಿಸ್ ಮೇಲೆ ನಿಮ್ಮ ಫ್ರೆಂಡ್ಸ್ ಅಥವಾ ರಿಲೇಟಿವ್ಸ್ಗಳನ್ನ ಮೀಟ್ ಮಾಡ್ಬೋದು. ಓಕೆ, ಆ್ಯಂಡ್ ಪ್ರಾಪರ್ ಸ್ಲೀಪ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಒಂದು 6.5 hours ಆದರೂ ನಿದ್ದೆ ಮಾಡೋಕ್ಕೆ ಟ್ರೈ ಮಾಡಿ, ನೀರು ಚೆನ್ನಾಗಿ ಕುಡೀರಿ. ಬೋತ್ ದೀಸ್ ಆರ್ ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಆ್ಯಂಡ್ ಮೂರನೇ ವಿಷಯ ಬಂದು, ಟ್ರೈ ಟು ಸ್ಟೇ ಅವೇ ಫ್ರಮ್ ಸೋಷಿಯಲ್ ಮೀಡಿಯಾಸ್. ಸೊ ಸೋಷಿಯಲ್ ಮೀಡಿಯಾಯಿಂದ ಅವೇ ಇರಿ, ಯಾಕಂದರೆ ಅದು ನಿಮ್ಮ ಡಿಸ್ಟ್ರಾಕ್ಷನ್ಸ್ ತರಿಸುತ್ತೆ. ಅದರಿಂದ ಈ ಎಲ್ಲ ಕೆಲಸಗಳು ಮಾಡ್ಕೊಂಬಂದರೆ ಸ್ಟೂಡೆಂಟ್ಸ್ ಖಂಡಿತ ನಿಮ್ಮ ಸಕ್ಸಸ್ ನಿಮ್ಮ ಕಣ್ಣು ಮುಂದೆ ಇರುತ್ತೆ. ಓಕೆ, ಸೊ ಇದೆಲ್ಲ ಹೇಳ್ಕೊಂಡು ಸ್ಟೂಡೆಂಟ್ಸ್ ಲೆಟ್ ಅಸ್ ಸ್ಟಾರ್ಟ್ ವಿತ್ ಯುವರ್ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್. ಸ್ಟೂಡೆಂಟ್ಸ್, ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಇದೇನು ಹೊಸ ಟಾಪಿಕ್ ಅಲ್ಲ ನಿಮಗೆ. ಇಟ್ ಈಸ್ ಜಸ್ಟ್ ಎಕ್ಸ್ಟೆನ್ಷನ್ ಆಫ್ ಯುವರ್ ಫಸ್ಟ್ ಪಿ ಯು, ಹೌದಲ್ವಾ? ರೈಟ್. ಸೊ ಸ್ಟೂಡೆಂಟ್ಸ್, ಇದರಲ್ಲಿ ನಿಮಗೆ ರಿಲೇಷನ್ಸ್ ಅನ್ನೋ ಟಾಪಿಕ್ ಬಂತು ಅಂತಂದರೆ, ರಿಲೇಷನ್ಸ್ಗೆ ಮೊದಲನೇದಾಗಿರೋದು ಸ್ಟೂಡೆಂಟ್ಸ್, ಆ್ಯಂಡ್ ಇವತ್ತು ನಾವು ಮೊದಲನೇ ದಿನ ನಾವು ಡಿಸ್ಕಸ್ ಮಾಡೋದು ಟೈಪ್ಸ್ ಆಫ್ ರಿಲೇಷನ್ಸ್. ಓಕೆ, ಸೊ ವಿ ವಿಲ್ ಡಿಸ್ಕಸ್ ಸ್ಟೂಡೆಂಟ್ಸ್ ಟೈಪ್ಸ್ ಆಫ್ ರಿಲೇಷನ್ಸ್. ಯಾವುದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀವಿ ನಾವು? ಟೈಪ್ಸ್ ಆಫ್ ರಿಲೇಷನ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಯಾವ ಟೈಪ್ ರಿಲೇಷನ್ಸ್ ಬರುತ್ತೆ ಅಂತೇಳಿ ಅದನ್ನು ನೆಕ್ಸ್ಟ್ ಸ್ಲೈಡಲ್ಲಿ ಬರೀತೀನಿ. ಅದಕ್ಕಿಂತ ಮುಂಚೆ ನೀವು ರಿಲೇಷನ್ಸ್ಗೆ ಬೇಕಾಗಿರೋ ಬೇಸಿಕ್ಸ್ಗಳನ್ನ ತಿಳ್ಕೊಂಡಿರಬೇಕು. ನಿಮ್ಮ ಫಸ್ಟ್ ಪಿ ಯು ರೀಕಾಲ್ ಮಾಡಿದ್ರೆ ಸ್ಟೂಡೆಂಟ್ಸ್ ಯಾರಾದರೂ ಹೇಳಕ್ಕೆ ಸಾಧ್ಯನಾ ರಿಲೇಷನ್ಸ್ ಅಂದರೆ ಏನು ಅಂತೇಳಿ? ಎನಿಬಡಿ? ರಿಲೇಷನ್ಸ್ ಅಂದರೆ ಏನು ಅಂತ ಹೇಳಕ್ಕೆ ಸಾಧ್ಯನಾ? ಕ್ಯಾನ್ ಯು ಜಸ್ಟ್ ಟೈಪ್ ಇನ್ ಸಿಂಗಲ್ ವರ್ಡ್? ಏನದು? ಇಟ್ ಈಸ್ ವಾಟ್ ಆ್ಯಕ್ಚುಲಿ? ಇಸ್ ಇಟ್ ಅ ಸಬ್ಸೆಟ್ ಆಫ್ ಸಮಥಿಂಗ್? ರಿಲೇಷನ್ಸ್ ಅನ್ನೋದು ಅದರದ್ದು ಸಬ್ಸೆಟ್ ಆಗುತ್ತಾ? ಆ ಸಬ್ಸೆಟ್ ಆಗಿದ್ರೆ ಯಾವುದ್ರದ್ದು ಸಬ್ಸೆಟ್ ಆಗಿರ್ಬೋದು? ಚೈತನ್ಯ ಸಾಗರ್, ಪ್ರವೀಣ್, ಸಂಸ್ಕೃತಿ, ಅನಘ, ಪ್ರಿಯಾಂಕಾ, ಶಾಂಭವಿ, ಶ್ರೇಯಾಂಕ, ಅಕ್ಷತಾ, ಅಕ್ಸಾಬಾನು. ಎನಿಬಡಿ? ಕ್ಯಾನ್ ಯು ಟೈಪ್ ಸ್ಟೂಡೆಂಟ್ಸ್? ಕಷ್ಟ ಆಗುತ್ತಲ್ವಾ? ಯಾಕಂದ್ರೆ ರಕ್ಷಿತ್ ಇಸ್ ಬೀನ್ ಟೆಲಿಂಗ್ ಇಟ್ ಆಸ್ ಗ್ರೂಪ್ ಆಫ್ ಎಲಿಮೆಂಟ್ಸ್. ಇಲ್ಲ ಕಣ್ರೋ, ಗ್ರೂಪ್ ಆಫ್ ಎಲಿಮೆಂಟ್ಸ್ ಅಲ್ಲ. ನೋಡಿ, ನಿಮಗೆ ಫಸ್ಟ್ ಆಫ್ ಆಲ್ 10th ಮತ್ತು ಪಿ ಯುಗೆ ಡಿಫ್ರೆನ್ಸ್ ಮೊದಲನೇದಾಗಿ ಗೊತ್ತಿರಬೇಕು ಸ್ಟೂಡೆಂಟ್ಸ್. 10th ಅಲ್ಲಿ ನೀವೆಲ್ಲ ಬೋರ್ಡ್ ಸಿಲೆಬಸ್ ಓದಿರ್ತೀರಾ, ಬೋರ್ಡ್ ಸಿಲೆಬಸ್ಗೆ ಅಷ್ಟೇ ಪ್ರಿಪ್ರೇಷನ್ಸ್ ಮಾಡ್ಕೊಂಡಿರ್ತೀರಾ. ಬಟ್ ಇಲ್ಲಿ ನಿಮ್ಮ ಬೋರ್ಡ್ ಸಿಲೆಬಸ್ ಜೊತೆ MCQs ಅಂದರೆ ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೂಡ ಬರೋದ್ರಿಂದ ಇಲ್ಲಿ ನಿಮ್ಮ ಥಿಂಕಿಂಗ್ ಬೇರೆ ರೀತಿ ಇರಬೇಕು. ನೀವು ಈಚ್ ಆ್ಯಂಡ್ ಎವ್ರಿ ಡೆಫಿನೇಷನ್ಸ್ಗಳನ್ನ ಅರ್ಥ ಮಾಡ್ಕೊಳ್ಳೋ ರೀತಿ ಇರಬೇಕು, ಬಯಾಟ್ ಮಾಡಬಾರ್ದು. ಓಕೆ, ಗುಡ್. ಕಾರ್ಟಿಷನ್ ಪ್ರಾಡಕ್ಟ್, ನಾಗರಾಜ್ ಕರೆಕ್ಟಾಗಿ ಹೇಳಿದ್ದಾರೆ. ಇಟ್ ಈಸ್ ದ ಸಬ್ಸೆಟ್ ಆಫ್ ಕಾರ್ಟಿಷನ್ ಪ್ರಾಡಕ್ಟ್. ಸೊ ನಾವಿಲ್ಲಿ ಬೇಸಿಕ್ಸ್ಗಳನ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿಲ್ಲ ಅಂತಂದರೆ, ನಮಗೆ ಈ ಥರ ಡೆಫಿನೇಷನ್ಸ್ಗಳನ್ನ ನೆನಪಾಗಲಿಲ್ಲ ಅಂತಂದರೆ ಕಾನ್ಸೆಪ್ಟ್ಸ್ ಕ್ಲಾರಿಟಿ ಇರೋದಿಲ್ಲ. ಯಾವಾಗ ನಮಗೆ ಕಾನ್ಸೆಪ್ಟ್ಸ್ ಕ್ಲಾರಿಟಿ ಬರೋದಿಲ್ಲ ಸ್ಟೂಡೆಂಟ್ಸ್, ಆಗ ನಮಗೆ MCQsಗಳನ್ನ ಸಾಲ್ವ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ನಾವಿಲ್ಲಿ ಕೂತ್ಕೊಂಡು ಯೋಚನೆ ಮಾಡಿ ಫಸ್ಟ್ ಇದನ್ನೆಲ್ಲ ಪ್ರತಿಯೊಂದನ್ನು ಕೂಡ ಲಿಂಕ್ ಬೈ ಲಿಂಕ್ ಇಟ್ಕೋಬೇಕು. ನಾನು ಒಂದು ಡೆಫಿನೇಷನ್ ಹೇಳಿದ ತಕ್ಷಣ ಅದನ್ನು ಬಯಾಟ್ ಮಾಡಬಾರ್ದು. ಅದನ್ನು ಓದೋ ರೀತಿ ಇರುತ್ತೆ, ಆ ರೀತಿ ಏನು ಅಂತ ತಿಳ್ಕೋಬೇಕು. ಸಿಟ್ ಆ್ಯಂಡ್ ಟ್ರೈ ಟು ಅನಲೈಸ್ ಇಟ್. ಓಕೆ, ಮೊದಲನೇದಾಗಿ ಸ್ಟೂಡೆಂಟ್ಸ್ ಕಾರ್ಟಿಷನ್ ಪ್ರಾಡಕ್ಟ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಅದಾದಮೇಲೆ ರಿಲೇಷನ್ಸ್ನ ಯಾಕೆ ನಾನು ಸಬ್ಸೆಟ್ ಆಫ್ ಕಾರ್ಟಿಷನ್ ಪ್ರಾಡಕ್ಟ್ಸ್ ಅಂತ ಹೇಳ್ತೀವಿ ಅಂತ ತಿಳ್ಕೊಳ್ಳೋಣ. ಓಕೆ, ಸೊ ಸ್ಟೂಡೆಂಟ್ಸ್, ಸಪೋಸ್ ಇಫ್ ಐ ಕಮ್ ಟು ಕಾರ್ಟಿಷನ್ ಪ್ರಾಡಕ್ಟ್,
ಮೊದಲನೇದಾಗಿ ನಾನು ಡೆಫಿನೇಷನ್ ಬರೆಯೋ ಸ್ಟೂಡೆಂಟ್ಸ್ ಕಾರ್ಟಿಷನ್ ಪ್ರಾಡಕ್ಟ್ ಡೆಫಿನೇಷನ್ ಬರೀತೀನಿ. ಓಕೆ, ಕಾರ್ಟಿಷನ್ ಪ್ರಾಡಕ್ಟ್. ಓಕೆ, ಸೊ ಕಾರ್ಟಿಷನ್ ಪ್ರಾಡಕ್ಟ್ ಅಂದ್ರೆ ಏನು ಸ್ಟೂಡೆಂಟ್ಸ್? ನೆನಪಿರ್ಬೋದು ನಿಮಗೆ, ಫಸ್ಟ್ ಇಯರ್ ಅಲ್ಲಿ ಕಾರ್ಟಿಷನ್ ಪ್ರಾಡಕ್ಟ್ ಅನ್ನೋದನ್ನ ನಾವು ಎ ಕ್ರಾಸ್ ಬಿ ಅಂತ ಡಿನೋಟ್ ಮಾಡ್ತಿದ್ವಿ. ನೆನಪಿದ್ಯಾ? ಎ ಕ್ರಾಸ್ ಬಿ, ಡ್ಯೂ ರಿಮೆಂಬರ್ ಸ್ಟೂಡೆಂಟ್ಸ್? ಎಸ್. ಸೊ ಎ ಕ್ರಾಸ್ ಬಿ ಅಂದ್ರೆ ಏನು? ಇದರ ಡೆಫಿನೇಷನ್ ಏನು? ಎ ಕ್ರಾಸ್ ಬಿ ಅಂದ್ರೆ ಎ ಮತ್ತೆ ಬಿ ಅನ್ನೋದು ಏನಾಗಿರುತ್ತೆ ಇಲ್ಲಿ ಸ್ಟೂಡೆಂಟ್ಸ್? ಎ ಮತ್ತೆ ಬಿ ಅನ್ನೋದು ಎರಡು ಸೆಟ್ ಆಗಿರುತ್ತೆ. ಎ ಅಂಡ್ ಬಿ ಆರ್ ಎನಿ ಟೂ ಸೆಟ್ಸ್. ಎ ಅಂಡ್ ಬಿ ಆರ್ ಎನಿ ಟೂ ಸೆಟ್ಸ್. ಓಕೆ, ಈ ಎರಡೂ ಸೆಟ್ನ ನಾನು ಸೇರಿಸ್ಕೊಳ್ತೀನಿ ಜೊತೆಗೆ. ಅದರಲ್ಲಿ ಎ ಕ್ರಾಸ್ ಬಿ ಅಂತ ಬರಿತೀನಿ. ಅದಕ್ಕೆ ಅದನ್ನ ಕ್ರಾಸ್ ಪ್ರಾಡಕ್ಟ್ ಅಂತ ಕರಿತೀವಿ. ಈ ಕ್ರಾಸ್ ಪ್ರಾಡಕ್ಟ್ ಕೂಡ ಸ್ಟೂಡೆಂಟ್ಸ್ ಅದು ಒಂದು ಕೂಡ ಸೆಟ್. ನೆನಪಿರ್ಲಿ, ಎ ಕ್ರಾಸ್ ಬಿ ಇಸ್ ಆಲ್ಸೋ ಅ ಸೆಟ್. ಒಂದು ಸಲ ಸೆಟ್ ಅಂತ ನಾನು ಹೇಳಿದ್ಮೇಲೆ ಸ್ಟೂಡೆಂಟ್ಸ್ ಅದನ್ನ ನಾನು ಯಾವುದರಿಂದ ಡಿನೋಟ್ ಮಾಡಬೇಕಾಗತ್ತೆ? ನೆನಪಿದ್ಯಾ? ಹೌ ಟು ರೈಟ್ ದ ಸೆಟ್. ಸೆಟ್ ಬರಿಬೇಕಂದ್ರೆ ನಮಗೆ ಕೆಲವು ರೂಲ್ಸ್ಗಳಿದೆ. ಏನು ರೂಲ್ಸ್ ಸ್ಟೂಡೆಂಟ್ಸ್? ಅದು ಫಸ್ಟ್ ನಾನು ಫ್ಲವರ್ ಬ್ರಾಕೆಟ್ಸ್ ಇಂದ ಬರೆಯಕ್ಕೆ ಶುರು ಮಾಡಬೇಕು, ಹೌದಲ್ಲ? ಸ್ಟಾರ್ಟಿಂಗಲ್ಲೂ ಫ್ಲವರ್ ಬ್ರಾಕೆಟ್ ಇರಬೇಕು, ಎಂಡಿಂಗಲ್ಲೂ ಫ್ಲವರ್ ಬ್ರಾಕೆಟ್ ಇರಬೇಕು. ಸೊ ವಾಟ್ ವಿ ವಿಲ್ ಡೂ, ವಿ ವಿಲ್ ಸ್ಟಾರ್ಟ್ ವಿತ್ ಅ ಫ್ಲವರ್ ಬ್ರಾಕೆಟ್. ಅರ್ಥ ಆಯ್ತಲ್ಲ? ಆ್ಯಂಡ್ ಎಂಡಲ್ಲಿ ಕೂಡ ಸ್ಟೂಡೆಂಟ್ಸ್ ಫ್ಲವರ್ ಬ್ರಾಕೆಟ್ ಬರುತ್ತೆ. ಆ್ಯಂಡ್ ಪರ್ಟಿಕ್ಯುಲರ್ಲಿ ಈ ಕಾರ್ಟಿಷನ್ ಪ್ರಾಡಕ್ಟ್ ಅಲ್ಲಿ ಬರೋ ಎಲಿಮೆಂಟ್ಸ್ಗಳು ಯಾವ ರೀತಿ ಕಾಣಿಸ್ಬೇಕು ಅನ್ನೋದು ತುಂಬಾನೇ ಮುಖ್ಯ ಆಗುತ್ತೆ ಸ್ಟೂಡೆಂಟ್ಸ್. ನನಗೆ ಬೇಕಾಬಿಟ್ಟು ಬರೆಯೋಕೆ ಸಾಧ್ಯ ಇಲ್ಲ. ಕಾರ್ಟಿಷನ್ ಪ್ರಾಡಕ್ಟ್ ಅಂದ ತಕ್ಷಣ ಬೇಕಾಬಿಟ್ಟು ಬರೆಯೋಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಇಫ್ ಐ ಜಸ್ಟ್ ರೈಟ್ ಲೈಕ್ ದಿಸ್, ಈ ರೀತಿ ಬರೆದ್ರೆ ಎ ಕ್ರಾಸ್ ಬಿ ಅಂತ ಬರೆದು ಇದರಲ್ಲಿ ಎಲಿಮೆಂಟ್ಸ್ಗಳನ್ನ ನಾನು ಕಾಮಾ ಇಂದ ಡಿಫರೆನ್ಸ್ ಮಾಡ್ತೀನಿ, ಹೌದಾ? ಸೊ ಜಸ್ಟ್ ಇಫ್ ಐ ರೈಟ್ ಲೈಕ್ ದಿಸ್ 2 3 4 5 ಅಂತ ಬರೆದ್ರೆ ದಿಸ್ ಇಸ್ ನಾಟ್ ದ ಕಾರ್ಟಿಷನ್ ಪ್ರಾಡಕ್ಟ್. ದಿಸ್ ಇಸ್ ನಾಟ್ ಟೋಟಲಿ ಅ ಕಾರ್ಟಿಷನ್ ಪ್ರಾಡಕ್ಟ್ ಸ್ಟೂಡೆಂಟ್ಸ್. ಓಕೆ, ಇದು ಕಾರ್ಟಿಷನ್ ಪ್ರಾಡಕ್ಟ್ ಅಲ್ಲ. ಕಾರ್ಟಿಷನ್ ಪ್ರಾಡಕ್ಟ್ ಅಂತ ಬರಿಬೇಕಂತಂದ್ರೆ ಇಟ್ ಶುಡ್ ಬಿ ರಿಟನ್ ಇನ್ ಪೇರ್, ಆರ್ಡರ್ಡ್ ಪೇರ್ ರೀತಿಲಿ ಬರಿಬೇಕಾಗತ್ತೆ. ಓಕೆ, ಸೊ ಸ್ಟೂಡೆಂಟ್ಸ್ ಇದರಲ್ಲಿ ನಾವೇನಾಗುತ್ತೆ, ಈಗ ವಿ ವಿಲ್ ರೈಟ್ ದಿಸ್ ಇನ್ ಆರ್ಡರ್ಡ್ ಪೇರ್ಸ್. ಎ ಕಾಮ ಬಿ ಅಂತ ಬರಿತೀನಿ. ಓಕೆ, ಇದನ್ನ ಏನಂತ ಕರಿತೀವಿ ಸ್ಟೂಡೆಂಟ್ಸ್? ನಾವು ಆರ್ಡರ್ಡ್ ಪೇರ್ ಅಂತ ಕರಿತೀವಿ. ಓಕೆನಾ? ಸೊ ಆರ್ಡರ್ಡ್ ಪೇರ್ ಅಂತ ಕರೆದ್ಮೇಲೆ ಸ್ಟೂಡೆಂಟ್ಸ್ ಇದನ್ನ ಹೇಗೆ ಬರ್ದಿದ್ದೀನಿ ನಾನು? ಎ ಕಾಮ ಬಿ. ಸರ್ ಎ ಕಾಮ ಬಿನೇ ಬರಿಬೇಕಾ? ಇಲ್ಲಪ್ಪ, ಆ ರೀತಿ ಎಲ್ಲ ಏನಿಲ್ಲ. ನಿಮ್ಗೆ ಬೇಕಾದ್ರೆ ಎಕ್ಸ್ ಕಾಮ ವೈ ಅಂತನಾದ್ರೂ ಬರಿಬೋದು, ಯು ಕಾಮ ವಿ ಅಂತನಾದ್ರೂ ಬರಿಬೋದು. ಇಟ್ ಇಸ್ ಜಸ್ಟ್ ಅ ಸಿಂಬಲ್ ಟು ರೆಪ್ರೆಸೆಂಟ್ ದಿ ಆರ್ಡರ್ಡ್ ಪೇರ್. ಓಕೆ, ಆರ್ಡರ್ಡ್ ಪೇರ್ ಅಂತ ಇರೋದ್ರಿಂದ ಮೊದಲನೇ ಎಲಿಮೆಂಟ್ ಮತ್ತೆ ಎರಡನೇ ಎಲಿಮೆಂಟ್ ಕೇರ್ಫುಲ್ ಆಗಿ ನಾವು ಬರ್ಕೋಬೇಕಾಗತ್ತೆ. ಯಾಕಂದ್ರೆ ಸ್ಪೆಸಿಫಿಕ್ ಆರ್ಡರ್ ಅಲ್ಲಿ ಇದೆ. ಏನು ಆರ್ಡರ್ ಇದು? ಆರ್ಡರ್ ಇಷ್ಟೇ ಸ್ಟೂಡೆಂಟ್ಸ್. ಇಲ್ಲಿ ಮೊದಲನೇ ಎಲಿಮೆಂಟ್ ಬರ್ದಿದ್ದೀನಲ್ಲ, ಎ ನ ಎಲಿಮೆಂಟ್, ರೈಟ್? ಸೊ ದಿಸ್ ಎ ಬಿಲಾಂಗ್ಸ್ ಟು, this A belongs to students capital A and this B belongs to, this B belongs to capital B. ಅಂದ್ರೆ ಬರ್ಕೊಳ್ಳೋ ಮೊದಲ ಎಲಿಮೆಂಟ್ ಎ ಎಲ್ಲಿರುತ್ತೆ? ಇದೆಲ್ಲಿರುತ್ತೆ ಸ್ಟೂಡೆಂಟ್ಸ್? ಇದು ಎ ಎಲ್ಲಿರುತ್ತೆ, ಇದು ಎಲಿಮೆಂಟ್ ಎಲ್ಲಿರುತ್ತೆ? ಬಿ ಅಲ್ಲಿರುತ್ತೆ. ಅರ್ಥ ಆಗ್ತಿದ್ಯಾ? ಸೊ ನಾನು ಸೆಲೆಕ್ಟ್ ಮಾಡ್ಕೋಬೇಕಾದ್ರೆ ನಾನು ಎಲ್ಲಿಂದ ಸೆಲೆಕ್ಟ್ ಮಾಡ್ಕೊಳ್ತೀನಿ ಅನ್ನೋದು ತುಂಬಾನೇ ಮುಖ್ಯ ಆಗುತ್ತೆ. ಮೊದಲ ಎಲಿಮೆಂಟ್ನ ಫಸ್ಟ್ ಸೆಟ್ಟಿಂದ ಸೆಲೆಕ್ಟ್ ಮಾಡ್ಕೋಬೇಕು, ಮತ್ತೆ ಎರಡನೇ ಎಲಿಮೆಂಟ್ನ ಎರಡನೇ ಸೆಟ್ಟಿಂದ ಸೆಲೆಕ್ಟ್ ಮಾಡ್ಕೋಬೇಕು. ಇದು ನಮಗೆ ತುಂಬಾನೇ ಮುಖ್ಯ ಆಗುತ್ತೆ ಸ್ಟೂಡೆಂಟ್ಸ್. ಓಕೆ, ಸೊ ಒಂದು ಎಕ್ಸಾಂಪಲ್ ಕೊಟ್ರೆ, ಲೆಟ್ ಮಿ ಟೇಕ್ ಅನ್ ಎಕ್ಸಾಂಪಲ್. ಎ ಕ್ರಾಸ್ ಬಿ. ಓಕೆ, ಸೊ ಲೆಟ್ ಮಿ ಟೇಕ್ ಫಸ್ಟ್ ಎ ಈಕ್ವಲ್ಸ್ ಟು, ಲೆಟ್ ಮಿ ಟೇಕ್ 1, 2. A equals to 1, 2 ಮತ್ತೆ B equals to, let me take A, B. ಓಕೆ, ಹಂಗಾದ್ರೆ ಸ್ಟೂಡೆಂಟ್ಸ್ ನಾನು A ಕ್ರಾಸ್ B ಅಂತ ಬರ್ದೆ ಅಂತ ಅನ್ಕೊಳ್ಳಿ. ವಾಟ್ ಈಸ್ ದಿಸ್ A ಕ್ರಾಸ್ B ಸ್ಟೂಡೆಂಟ್ಸ್? ನಾನು ಆಲ್ರೆಡಿ ಹೇಳಿದ್ದೀನಿ ಸ್ಟೂಡೆಂಟ್ಸ್, ಇದರಲ್ಲಿ A ಕ್ರಾಸ್ B ಅಂದ್ರೇನು? ನಾನು ಬರ್ಕೊಳ್ಳೋ ಮೊದಲನೇ ಎಲಿಮೆಂಟ್ ಫಸ್ಟ್ ಸೆಟ್ಟಿಂದ ತಗೋಬೇಕು, ಮತ್ತೆ ಎರಡನೇ ಎಲಿಮೆಂಟ್ ಸೆಕೆಂಡ್ ಸೆಟ್ಟಿಂದ ತಗೋಬೇಕು, ಹೌದಲ್ಲ? ರೈಟ್. ಸೊ ವಾಟ್ ಐ ವಿಲ್ ಡೂ ನೌ, ಐ ವಿಲ್ ಟೇಕ್ ಫ್ರಮ್ ದ ಫಸ್ಟ್ ಸೆಟ್. ಸೊ ಸ್ಟೂಡೆಂಟ್ಸ್ ಇದರಲ್ಲಿ ನೋಡಿ, ಮೊದಲನೇ ಸೆಟ್ಟಿಂದ ಏನು ತಗೋಬಹುದು? 1 ತಗೋಬೋದಾ? ರೈಟ್. ಹಾಗಾದ್ರೆ ಎರಡನೇ ಸೆಟ್ಟಿಂದ ಏನು ತಗೋಬಹುದು ಸ್ಟೂಡೆಂಟ್ಸ್? ವಾಟ್ ಆರ್ ದಿ ಪಾಸಿಬಿಲಿಟೀಸ್ ಐ ಹ್ಯಾವ್? ಐ ಕ್ಯಾನ್ ಟೇಕ್ ಫಸ್ಟ್ ಎ ತಗೋಬಹುದು. ನೆಕ್ಸ್ಟ್ ಅದಲ್ಲದೆ ನೆಕ್ಸ್ಟ್ ಸೆಟ್ಟಲ್ಲಿ ನಾನು ಏನು ಮಾಡ್ಬೋದು? ನೆಕ್ಸ್ಟ್ ಪೇರಲ್ಲಿ ಏನು ಮಾಡ್ಬೋದು? 1, B ಅಂತ ಬರ್ಕೋಬಹುದು, ಹೌದಲ್ಲ? ರೈಟ್. ನೆಕ್ಸ್ಟ್ ಸ್ಟೂಡೆಂಟ್ಸ್ ನಾನು ಏನು ಮಾಡ್ತೀನಿ ಇದರಲ್ಲಿ? ವಾಟ್ ಐ ವಿಲ್ ಡೂ, ಫಸ್ಟ್ 1 ಮುಗೀತು, 1 ಜೊತೆಗೆ ಪೇರ್ ಎ ಮಾಡ್ಕೊಂಡೆ, 1 ಜೊತೆಗೆ ಬಿ ಅನ್ನ ಪೇರ್ ಮಾಡ್ಕೊಂಡೆ. ನೆಕ್ಸ್ಟ್ ಏನು ಚಾನ್ಸಸ್ ಇದೆ ಸ್ಟೂಡೆಂಟ್ಸ್? 2 ಜೊತೆಗೆ ಎ ಬರ್ಕೊಳ್ತೀನಿ, ನೆಕ್ಸ್ಟ್ 2 ಜೊತೆಗೆ ಬಿ ಅನ್ನೋದು ಬರ್ಕೊಳ್ತೀನಿ. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ಓಕೆ, ಸೊ ಈ ರೀತಿ ನಾನು ಆರ್ಡರ್ಡ್ ಪೇರ್ಗಳನ್ನ ಬರೀತೀನಿ. ಗಾಟ್ ಇಟ್? ಸೊ ಈ ಎಲ್ಲ ಆರ್ಡರ್ಡ್ ಪೇರ್ಸ್ ಸೇರಿಸಿ ಅದನ್ನ ಏನಂತ ಕರಿತೀವಿ ಸ್ಟೂಡೆಂಟ್ಸ್? ನಾವು ಕಾರ್ಟಿಷನ್ ಪ್ರಾಡಕ್ಟ್ ಅಂತ ಕರಿತೀವಿ. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ಗಾಟ್ ಇಟ್? ಓಕೆ, ಸೊ ದಿಸ್ ಇಸ್ ಹೌ ವಿ ರೈಟ್ ದ ಎಲಿಮೆಂಟ್ಸ್ ಆಫ್ ದಿ ಕಾರ್ಟಿಷನ್ ಪ್ರಾಡಕ್ಟ್. ಇದೆಲ್ಲಾನು ಏನಂತ ಹೇಳ್ತೀವಿ ಸ್ಟೂಡೆಂಟ್ಸ್? ನಾವು ಆರ್ಡರ್ಡ್ ಪೇರ್ ಅಂತ ಹೇಳ್ತೀವಿ. ಈ ಪ್ರತಿಯೊಂದು ಆರ್ಡರ್ಡ್ ಪೇರ್ ಕೂಡ ಏನಾಗಿರುತ್ತೆ? ಎಲಿಮೆಂಟ್ಸ್ ಆಫ್ ಕಾರ್ಟಿಷನ್ ಪ್ರಾಡಕ್ಟ್ ಆಗಿರುತ್ತೆ. ಅರ್ಥ ಆಯ್ತಲ್ಲ ಸ್ಟೂಡೆಂಟ್ಸ್? ಹಂಗಾದ್ರೆ ನನಗೆ ನೆಕ್ಸ್ಟ್ ಕ್ವಶನ್ ಬರೋದು, ಸರ್ ಎ ಕ್ರಾಸ್ ಬಿ ಅಂತ ಮಾತ್ರ ಬರಿಬೇಕಾ?
ಬಿ ಕ್ರಾಸ್ ಎ ಅಂತ ಬರೆಯೋಕೆ ಸಾಧ್ಯ ಇಲ್ವಾ? ಖಂಡಿತ ಬರಿಬೋದು. ಬಟ್ ಆಗ ಬಿ ಕ್ರಾಸ್ ಎ ಅಂತ ಬರೆದ್ರೆ ಅದು ನೋಡೋ ರೀತಿ ಕೂಡ ನಾನು ಚೇಂಜ್ ಆಗುತ್ತೆ. ಹೇಗಾಗತ್ತೆ? ಲೆಟ್ ಅಸ್ ಸಿ ಇಟ್ ಸ್ಟೂಡೆಂಟ್ಸ್. ನೆಕ್ಸ್ಟ್ ಸ್ಲೈಡಲ್ಲಿ ನೋಡೋಣ. ನೋಡಿ, ನಾನು ಎ ಕ್ರಾಸ್ ಬಿ ಅಂತ ಬರೆದಾಗ ಹೇಗೆ ಬರ್ಕೊಂಡೆ ಸ್ಟೂಡೆಂಟ್ಸ್? ನಾನು ಐ ರೋಟ್ ಇಟ್ ಆಸ್ ಎ ಕಾಮ ಬಿ ಸಚ್ ದ್ಯಾಟ್ ಎ ಬಿಲಾಂಗ್ಸ್ ಟು ಕ್ಯಾಪಿಟಲ್ ಎ ಬಿ ಬಿಲಾಂಗ್ಸ್ ಟು ಕ್ಯಾಪಿಟಲ್ ಬಿ ಅಂತ ಬರೆದೆ. ಯಾಕೆ? ಮೊದಲನೇ ಎಲಿಮೆಂಟ್ ಈ ಮೊದಲನೇ ಸೆಟ್ಗೆ ಹೋಗುತ್ತೆ, ಎರಡನೇ ಎಲಿಮೆಂಟ್ ಎರಡನೇ ಸೆಟ್ಗೆ ಬರುತ್ತೆ. ಹೌದಾ? ಬಟ್ ಈಗ ನಾನೇನಾದರೂ ಬಿ ಕ್ರಾಸ್ ಎ ಅಂತ ಬರದೆ ಅಂತ ಅನ್ಕೊಳ್ಳಿ. ಬಿ ಕ್ರಾಸ್ ಎ ಅಂತ ಬರೆದೆ, ಇದರಲ್ಲಿ ನಾನು ಎ ಬಿ ಅಂತ ಇಟ್ಕೊಂಡೆ ಅಂತಾನೆ ಅನ್ಕೊಳ್ಳಿ. ತಪ್ಪೇನಿಲ್ಲ, ಇದರಲ್ಲಿ ಬಿ ಎ ಅಂತಾನೆ ಬರಿಬೇಕಂತ ರೂಲ್ಸ್ ಏನಿಲ್ಲ, ಎ ಬಿ ಅಂತಾನೆ ಬರಿಬೋದು. ಓಕೆ, ಬಟ್ ರೂಲ್ಸ್ ಏನು? ಇಲ್ಲಿ ಬರೋ ಮೊದಲನೇ ಎಲಿಮೆಂಟ್ ಮೊದಲನೇ ಸೆಟ್ ಜೊತೆ ಇರಬೇಕು, ಎರಡನೇ ಎಲಿಮೆಂಟ್ ಎರಡನೇ ಸೆಟ್ ಜೊತೆ ಇರಬೇಕು. ಹಂಗಾದ್ರೆ ಇಲ್ಲಿ ಮೊದಲನೇ ಎಲಿಮೆಂಟ್ ಯಾವ್ದಿದೆ? ಈಗ ಎ ಇದೆ. ಇದು ಯಾವ ಸೆಟ್ ಜೊತೆ ಇರಬೇಕು? ಬಿ ಅನ್ನೋ ಸೆಟ್ ಜೊತೆ ಇರಬೇಕು, ರೈಟ್? ನೆಕ್ಸ್ಟ್ ಇಲ್ಲಿ ಬಿ ಅನ್ನೋ ಎಲಿಮೆಂಟ್ ಯಾವ ಸೆಟ್ ಜೊತೆ ಇರಬೇಕು ಸ್ಟೂಡೆಂಟ್ಸ್? ಎ ಅನ್ನೋ ಸೆಟ್ ಜೊತೆ ಇರಬೇಕು. ಅರ್ಥ ಆಗ್ತಿದೆ ಎಲ್ಲರಿಗೂ? ಓಕೆ, ಹಂಗಾರೆ ಬಿ ಕ್ರಾಸ್ ಎ ಬರ್ಕೊಳ್ಳೋದು ಹೇಗೆ ಅಂತ ಗೊತ್ತಾಯ್ತಲ್ವಾ? ಅರ್ಥ ಆಯ್ತಾ? ಓಕೆ, ಸೊ ಬಿ ಕ್ರಾಸ್ ಎ ಬರ್ದಾಗ ಏನಾಗುತ್ತೆ? ಮೊದಲನೇ ಎಲಿಮೆಂಟ್ ಎಲ್ಲ ಆರ್ಡರ್ಡ್ ಪೇರ್ ಅಲ್ಲಿ ಮೊದಲನೇ ಎಲಿಮೆಂಟ್ ಎಲ್ಲ ಎಲ್ಲಿಂದ ತಗೊಳ್ತೀವಿ? ಬಿ ಅಲ್ಲಿ ತಗೊಳ್ತೀವಿ. ಎರಡನೇ ಎಲಿಮೆಂಟ್ ಎಲ್ಲಿಂದ ತಗೊಳ್ತೀವಿ ಸ್ಟೂಡೆಂಟ್ಸ್? ಎ ಇಂದ ತಗೊಳ್ತೀವಿ. ಅರ್ಥ ಆಯ್ತಲ್ಲ? ಓಕೆ, ನೆಕ್ಸ್ಟ್ ಎಕ್ಸಾಂಪಲ್ ತಗೊಂಡ್ರೆ ಲೆಟ್ ಅಸ್ ರೈಟ್ ದ ಸೆಟ್ ಎ. ಸೇಮ್ ಸೆಟ್, ಮುಂಚೆ ಬರ್ದಿದ್ದ ಸೆಟ್ಟೇ ಬರೀತೀನಿ, 1, 2. ಓಕೆ, ನೆಕ್ಸ್ಟ್ ಬಿ. ವಾಟ್ ಈಸ್ ಬಿ ಸ್ಟೂಡೆಂಟ್ಸ್? ಬಿ ಇಸ್ ಎ ಬಿ. ಹೌದಲ್ಲ? ಹಂಗಾದ್ರೆ ಫಸ್ಟ್ ಎ ಕ್ರಾಸ್ ಬಿ ಬರೆದು ಬಿಡ್ತೀನಿ. ಮತ್ತೆ ಮುಂಚೆ ಬರ್ದಿದ್ನಲ್ಲ ಎ ಕ್ರಾಸ್ ಬಿ ಬರಿಬೇಕಾದ್ರೆ ಸ್ಟೂಡೆಂಟ್ಸ್ ಎಲ್ಲಿಂದ ಎಲಿಮೆಂಟ್ ತಗೊಳ್ತೀವಿ? ಫಸ್ಟ್ ಎ ಇಂದ ತಗೊಳ್ತೀವಿ, ಅದಾದ್ಮೇಲೆ ಬಿ ಇಂದ ತಗೊಳ್ತೀವಿ. ಹೌದಲ್ಲ? ಫಸ್ಟ್ ಎಲಿಮೆಂಟ್ ಸೆಟ್ ಎ ಇಂದ. ಎ ಅಲ್ಲಿ ಏನಿದೆ? 1 ಇದೆ. ಓಕೆ, ಸೊ 1 ಜೊತೆಗೆ ಏನು ಬರ್ಬೋದು? ಇದರಲ್ಲಿ ಬಿ ಅಲ್ಲಿರೋ ಎಲಿಮೆಂಟ್ ಬರ್ಬೋದು. ಯಾವ್ದದು? ಎ. ನೆಕ್ಸ್ಟ್ 1 ಜೊತೆಗೆ ಬಿ. ಹೌದಾ? ನೆಕ್ಸ್ಟ್ ಏನಾಗುತ್ತೆ? 2 ತಗೊಂಡ್ರೆ 2 ಜೊತೆಗೆ ಎ ಬರುತ್ತೆ, ನೆಕ್ಸ್ಟ್ 2 ಜೊತೆಗೆ ಬಿ ಬರುತ್ತೆ, ರೈಟ್? ನೆಕ್ಸ್ಟ್ ಸ್ಟೂಡೆಂಟ್ಸ್ ಬಿ ಕ್ರಾಸ್ ಎ. ಸೊ ಬಿ ಕ್ರಾಸ್ ಎ ಬರ್ಕೊಂಡ್ರೆ ಮೊದಲೇ ಎಲಿಮೆಂಟ್ ಎಲ್ಲಿಂದ ತಗೊಳ್ತೀವಿ ಸ್ಟೂಡೆಂಟ್ಸ್? ನಾವು ವಿ ವಿಲ್ ಟೇಕ್ ಫ್ರಮ್ ದ ಸೆಕೆಂಡ್ ಸೆಟ್, ರೈಟ್? ನೆಕ್ಸ್ಟ್ ಎರಡನೇ ಎಲಿಮೆಂಟ್ ಎಲ್ಲಿಂದ ತಗೊಳ್ತೀವಿ? ವಿ ವಿಲ್ ಟೇಕ್ ಫ್ರಮ್ ದ ಫಸ್ಟ್ ಸೆಟ್. ಅಂದ್ರೆ ಏನು ಬರುತ್ತೆ ಇದರಲ್ಲಿ? ವಿ ವಿಲ್ ರೈಟ್ ಎ 1, ನೆಕ್ಸ್ಟ್ ಎ 2, ನೆಕ್ಸ್ಟ್ ಬಿ 1, ನೆಕ್ಸ್ಟ್ ಬಿ 2. ಹೌದಲ್ಲ? ಸೊ ಬಿ 1, ನೆಕ್ಸ್ಟ್ ಬಿ 2. ಸೊ ದಿಸ್ ಈಸ್ ವಾಟ್ ವಿ ರೈಟ್ ಸ್ಟೂಡೆಂಟ್ಸ್. ಅರ್ಥ ಆಗ್ತಿದೆ ಎಲ್ಲರಿಗೂ? ಓಕೆ, ಸೊ ಸ್ಟೂಡೆಂಟ್ಸ್ ಇಷ್ಟು ನಿಮ್ಮ ಬೇಸಿಕ್ಸ್ ನೀವು ಕಲ್ತಿರೋದು. ಅರ್ಥ ಆಯ್ತಲ್ಲ? ಓಕೆ, ಸೊ ಇದರಲ್ಲಿ ನಮಗೆ ಬೇಸಿಕ್ಸ್ ಇನ್ನೊಂದು ಬೇಕಾಗಿರೋದು ಏನಂತಂದ್ರೆ ನಂಬರ್ ಆಫ್ ಎಲಿಮೆಂಟ್ಸ್ ಆಫ್ ಎ ಕ್ರಾಸ್ ಬಿ. ವೆರಿ ವೆರಿ ಇಂಪಾರ್ಟೆಂಟ್ ಥಿಂಗ್. ಓಕೆ, ಸೊ ನೆಕ್ಸ್ಟ್ ಸ್ಟೂಡೆಂಟ್ಸ್ ನಮಗೆ ಇದರಲ್ಲಿ ನೆನಪಿರ್ಬೇಕು ನಿಮಗೆ, ಇಫ್ n of a equal to p and n of b equal to q. If n of a equal to if n of a equals to p and n of b equals to q, then number of elements of a cross b is equal to how much? ಎಷ್ಟಿರುತ್ತೆ ಹೇಳಕ್ ಸಾಧ್ಯನಾ? ನಾಗರಾಜ್, ರಕ್ಷಿತ್, ಚೈತನ್ಯ, ಪ್ರವೀಣ್, ಸಂಸ್ಕೃತಿ, ಅನಗ, ಕೆನ್ ಯು ಆಲ್ ಟ್ರೈ ಟು ಟೆಲ್ ಇಟ್ ಸ್ಟೂಡೆಂಟ್ಸ್? ಎಷ್ಟು ಎಲಿಮೆಂಟ್ಸ್ ಇರುತ್ತೆ ಅಂತ ಹೇಳ್ತೀರಾ? ಎನಿಬಡಿ? ನಿಮ್ಮ ಇಂಟರಾಕ್ಷನ್ ತುಂಬಾನೇ ಮುಖ್ಯ ಆಗುತ್ತೆ ಸ್ಟೂಡೆಂಟ್ಸ್. ನಮಗೆ ಹೇಳಕ್ ಟ್ರೈ ಮಾಡ್ತೀರಾ ಎಷ್ಟು ಎಲಿಮೆಂಟ್ಸ್ ಇರುತ್ತೆ ಅಂತ? ನೋಡಿ, ಮುಂಚೆ ಇರೋ ಸೆಟ್ಸ್ಗಳನ್ನ ತೆಗೆದು ನೋಡಿ, ಇಲ್ಲಿ ಎಷ್ಟು ಎಲಿಮೆಂಟ್ಸ್ ಇದೆ ಸ್ಟೂಡೆಂಟ್ಸ್ ನನ್ನ ಹತ್ರ? ಎಸ್, ವೆರಿ ಗುಡ್. ಪ್ರವೀಣ್ ಪಿ ಕ್ಯೂ ಅಂತ ಹೇಳ್ತಾ ಇದ್ದೀರಾ, ವೆರಿ ಗುಡ್. ಆದರ್ಶ್ ಕರೆಕ್ಟ್, ಪಿ ಕ್ರಾಸ್ ಕ್ಯೂ ಇಸ್ ವೆರಿ ರೈಟ್. ನೋಡಿ, ಮುಂಚೆ ನೋಡಿ ಸ್ಟೂಡೆಂಟ್ಸ್, ಎ ಅಲ್ಲಿ 2 ಎಲಿಮೆಂಟ್ ಇತ್ತು, ಬಿ ಅಲ್ಲಿ 2 ಎಲಿಮೆಂಟ್ ಇತ್ತು. ಇಲ್ಲಿ ಟೋಟಲ್ ಎಷ್ಟು ಎಲಿಮೆಂಟ್ ಬಂತಿತ್ತು? ಟೋಟಲ್ ನನಗೆ 4 ಎಲಿಮೆಂಟ್ಸ್ ಬಂತು. ಹೌದಾ? ನಾಟ್ ಪಿ ಬೈ ಕ್ಯೂ ಅಲ್ಲ ಅಕ್ಸಾಬಾನು, ಇಟ್ ಇಸ್ ಪಿ ಇಂಟು ಕ್ಯೂ, ರೈಟ್? ನೆಕ್ಸ್ಟ್ ನೋಡಿ ಅಕ್ಷತಾ, ಎಸ್, ಎನ್ ಆಫ್ ಎ ಇಂಟು ಎನ್ ಆಫ್ ಬಿ, ದಟ್ ಈಸ್ ನಥಿಂಗ್ ಬಟ್ ಪಿ ಇಂಟು ಕ್ಯೂ. ಕರೆಕ್ಟ್, ಯು ಆರ್ ಆಲ್ಸೋ ರೈಟ್ ಅಕ್ಷತಾ, ಕರೆಕ್ಟಾಗಿ ಹೇಳ್ತಾ ಇದ್ದೀರಾ. ಪಿ ಬೈ ಕ್ಯೂ ಅಲ್ಲ ಮಿಥುನ್, ಅಕ್ಸಾಬಾನು ಮತ್ತೆ ಮಿಥುನ್ ತಪ್ಪು ಮಾಡ್ತಾ ಇದ್ದೀರಾ. ಪಿ ಬೈ ಕ್ಯೂ ಅಲ್ಲ, ಅದು ಪಿ ಇಂಟು ಕ್ಯೂ. ನೀವು ಡಿವೈಡ್ ಮಾಡ್ತಾ ಇದ್ದೀರಾ, ಡಿವೈಡ್ ಮಾಡೋದು ತಪ್ಪು. ಎಸ್, ರಕ್ಷಿತ್ ಕರೆಕ್ಟ್. ವರಲಕ್ಷ್ಮಿ, ಹೌ ಇಟ್ ಇಸ್ 2 ಹೇಗೆ ಸಾಧ್ಯ? ನಾನು ಜನರಲ್ ಆಗಿ ಕೇಳ್ತಾ ಇದ್ದೀನಲ್ಲಪ್ಪ ವರಲಕ್ಷ್ಮಿ, ಹೌದಲ್ಲಮ್ಮ? ಜನರಲ್ ಆಗಿ ಕೇಳ್ತಾ ಇದ್ದೀನಿ ನಾನು, ನ್ಯೂಮರಿಕಲ್ ವ್ಯಾಲ್ಯೂ ಬರೋದಿಲ್ಲಪ್ಪ, ಅದರಲ್ಲಿ ವೇರಿಯೇಬಲ್ಸ್ ಬರುತ್ತೆ. ಯಾಕಂದ್ರೆ ಜನರಲ್ ಆಗಿ ಮಾತಾಡ್ತಾ ಇದ್ದೀನಿ. ನೋಡಿ, ಇದರಲ್ಲಿ 2 ಎಲಿಮೆಂಟ್ ಇದ್ದಾಗ, ಇದರಲ್ಲಿ 2 ಎಲಿಮೆಂಟ್ ಇದ್ದಾಗ ಟೋಟಲ್ ಎಷ್ಟು ಎಲಿಮೆಂಟ್ ಬಂತು? 4 ಎಲಿಮೆಂಟ್ಸ್ ಬಂತು. ಸಪೋಸ್ ಇದರಲ್ಲಿ 2 ಎಲಿಮೆಂಟ್ಸ್ ಬಂತು, ಇದರಲ್ಲಿ 3 ಎಲಿಮೆಂಟ್ಸ್ ಬಂತು ಅಂತ ಅನ್ಕೊಳ್ಳಿ. ಲೆಟ್ ಮಿ ರೈಟ್ ಹಿಯರ್. ನೋಡಿ, ಈಗ ಇದರಲ್ಲಿ ಸಪೋಸ್ ಎ ಬಿ ಸಿ ಅಂತ ಬರೆದ್ರೆ ಇದರಲ್ಲಿ ಎ ಕ್ರಾಸ್ ಬಿ ಎಷ್ಟು ಎಲಿಮೆಂಟ್ಸ್ ಬರುತ್ತೆ ಸ್ಟೂಡೆಂಟ್ಸ್? ಇದರಲ್ಲಿ ನನಗೆ
ನೋಡಿ 1, A ಆಗಿತ್ತು, 1, B ಬರ್ದಿದ್ದೀನಿ. ಇನ್ಯಾವ್ದು ಬರಿಬೋದು ಈಗ? 1, C. ನೆಕ್ಸ್ಟ್ 2, A ಬರ್ದಿದ್ದೀನಿ, 2, B ಬರ್ದಿದ್ದೀನಿ. ಇನ್ಯಾವ್ದು ಬರಿಬೋದು ಈಗ? 2, C. ಅರ್ಥ ಆಗ್ತಿದ್ಯಾ? ಟೋಟಲ್ ಎಷ್ಟು ಎಲಿಮೆಂಟ್ಸ್ ಬಂತು ಅದರಲ್ಲಿ? 6 ಎಲಿಮೆಂಟ್ಸ್ ಬಂತು, ಹೌದಾ? ಯಾಕಂದ್ರೆ ಇದರಲ್ಲಿ 2 ಎಲಿಮೆಂಟ್ಸ್ ಇದೆ, ಇದರಲ್ಲಿ 3 ಎಲಿಮೆಂಟ್ಸ್ ಇದೆ. ಅಂದ್ರೆ ಇದರಲ್ಲಿ ಏನಾದರೂ P ಎಲಿಮೆಂಟ್ಸ್ ಬಂತು ಅಂದ್ರೆ, ಸಪೋಸ್ if I got here P elements and suppose here if I got Q elements, total ಎಷ್ಟು ಬಂತು ಸ್ಟೂಡೆಂಟ್ಸ್? n of A cross B. n of A cross B equals to how much I got? P into Q. ಅರ್ಥ ಆಗ್ತಿದ್ಯಪ್ಪ ಹಕ್ಸಾಬಾನು? ರೈಟ್, ಕರೆಕ್ಟ್ ರಕ್ಷಿತ್, 6 ಎಲಿಮೆಂಟ್ಸ್, ಯು ಆರ್ ರೈಟ್. ಓಕೆ, ವೆರಿ ಗುಡ್ ಸ್ಟೂಡೆಂಟ್ಸ್, ಯು ಆರ್ ಟ್ರೈಂಗ್ ಟು ಕ್ಯಾಚ್ ಇಟ್ ವೆರಿ ವೆಲ್. ಹಂಗಾದ್ರೆ ನಂಬರ್ ಆಫ್ ಎಲಿಮೆಂಟ್ಸ್ ಆಫ್ A cross B ಎಷ್ಟಾಗುತ್ತೆ ಸ್ಟೂಡೆಂಟ್ಸ್? ನನಗೆ P into Q ಆಗುತ್ತೆ. ಯು ನೀಡ್ ಟು ರಿಮೆಂಬರ್ ದಿ ಸ್ಟೂಡೆಂಟ್ಸ್. ಓಕೆ, ಸೊ ಟ್ರೈ ಟು ಪುಟ್ ಸಮ್ ಮೋರ್ ಎಕ್ಸಾಂಪಲ್ಸ್. ನಿಮ್ಮ ಫಸ್ಟ್ ಇಯರ್ ಅಲ್ಲಿ ಹೇಳ್ಕೊಟ್ಟಿದ್ದಾರೆ ಇದೆಲ್ಲಾನು. ಸ್ವಲ್ಪ ಫಸ್ಟ್ ಇಯರ್ ಅಲ್ಲಿ ಮೊದಲನೇ ಎಕ್ಸಸೈಸ್ ರಿಲೇಷನ್ಸ್ ಅಂಡ್ ಫಂಕ್ಷನ್ಸ್ ಅಲ್ಲಿ ಮೊದಲನೇ ಎಕ್ಸಸೈಸ್ ತೆಗೆದು ನೋಡಿ. ಓಕೆ, ಇದಾದ್ಮೇಲೆ ಸ್ಟೂಡೆಂಟ್ಸ್ ನಾನು ನಿಮಗೆ DPPs ಕೊಡ್ತೀನಿ ಮತ್ತೆ ಹೋಮ್ವರ್ಕ್ ಕೊಡ್ತೀನಿ, ಅದನ್ನ ಸಾಲ್ವ್ ಮಾಡೋಕೆ ಟ್ರೈ ಮಾಡಿ. ಓಕೆ, ಸೊ ಗೊತ್ತಾಗಲಿಲ್ಲ ಅಂತಂದ್ರೆ ವಿಡಿಯೋ ಸೊಲ್ಯೂಷನ್ಸ್ ಕಳಿಸ್ತೀವಿ ನಾನು DPPದು, ಅದನ್ನ ನೋಡಿ ಕಲ್ತ್ಕೊಳ್ಳಿ. ಗಾಟ್ ಇಟ್? ಓಕೆ, ಸೊ ಇದು ಮೊದಲನೇ ಡೇಟಾ ಆದರೆ ಸ್ಟೂಡೆಂಟ್ಸ್, ನೆಕ್ಸ್ಟ್ ಎರಡನೇ ಡೇಟಾ ಬೇಕಾಗಿರೋದು ನನಗೆ. ಎರಡನೇದು ವೆರಿ ಇಂಪಾರ್ಟೆಂಟ್ ಒನ್. then number of subsets of A cross B ಎಷ್ಟು ಬರುತ್ತೆ ಸ್ಟೂಡೆಂಟ್ಸ್? A cross B ಇದು ಎಷ್ಟು ಸಬ್ಸೆಟ್ಸ್ ಬರುತ್ತೆ ಅಂತ ಹೇಳಕ್ ಸಾಧ್ಯನಾ? ಎನಿಬಡಿ? ಅಗೇನ್ ಅರ್ಷನ್, ಶಾಂಭವಿ, ಅನುಶ್ರೀ, A cross B ಇದು ಎಷ್ಟು ಸಬ್ಸೆಟ್ಸ್ ಬರುತ್ತೆ ಅಂತ ಹೇಳಕ್ ಸಾಧ್ಯನಾ? ನೋಡಿ, ಟ್ರೈ ಮಾಡಿ. Anybody? Can you try number of subsets of A cross B? 2 power n, ಅದು n number of elements ಇದ್ರೆ ರಕ್ಷಿತ್, n number of elements ಇದ್ರೆ 2 power n ಕರೆಕ್ಟ್. ಇದರಲ್ಲಿ ನನಗೆ n number of elements ಇಲ್ಲ. ಎಷ್ಟು ಎಲಿಮೆಂಟ್ಸ್ ಇದೆ ಇದರಲ್ಲಿ? PQ ಎಲಿಮೆಂಟ್ಸ್ ಇದೆ, ಹೌದಾ? ರೈಟ್. ಸುಭಾಷ್ ಕನ್ಫ್ಯೂಸ್ ಮಾಡ್ಕೊಳ್ತಾ ಇದ್ದೀರಿ, n ಸ್ಕ್ವೇರ್ ಅಲ್ಲ ಅಮ್ಮ, ಅದು ಕನ್ಫ್ಯೂಸ್ ಮಾಡ್ಕೊಳ್ತಾ ಇದ್ದೀರಿ. ನೋಡಿ ಸ್ಟೂಡೆಂಟ್ಸ್, ಟೋಟಲ್ ನಂಬರ್ ಆಫ್ ಸಬ್ಸೆಟ್ಸ್ ನೀವು ಹೇಳ್ತಿರೋದು ಕರೆಕ್ಟ್, ಅದು ಎಷ್ಟು ಇದ್ದಾಗ? n ನಂಬರ್ ಆಫ್ ಎಲಿಮೆಂಟ್ಸ್ ಇದ್ದಾಗ. ಬಟ್ ಇಲ್ಲಿ ಎಷ್ಟು ಎಲಿಮೆಂಟ್ಸ್ ಇದೆ? PQ ಎಲಿಮೆಂಟ್ಸ್ ಇದೆ. PQ ಎಲಿಮೆಂಟ್ಸ್ ಇದ್ರೆ ಎಷ್ಟಾಗತ್ತೆ? ವೆರಿ ಗುಡ್, ನೌ ಯು ಆರ್ ರೈಟ್ ರೋಹನ್, ಕರೆಕ್ಟ್. 2 power P into Q. ವೆರಿ ಗುಡ್ ರೋಹನ್, ಕರೆಕ್ಟಾಗಿ ಗೆಸ್ ಮಾಡಿದ್ರಿ. ರೋಹನ್ ಚಂದ್, ಯು ಆರ್ ರೈಟ್. ಬೇರೆ ಎಲ್ಲರಿಗೂ ಗೊತ್ತಾಗ್ತಾ ಇದೆಯಾ? ಎಸ್ ರಕ್ಷಿತ್, ಯು ಆರ್ ಆಲ್ಸೋ ರೈಟ್, ವೆರಿ ಗುಡ್. ಅಕ್ಷತಾ 2 power 2 ಅಲ್ಲಪ್ಪ, ಯಾಕಂದ್ರೆ ಇದರಲ್ಲಿ ಅಕ್ಷತಾ PQ ಎಲಿಮೆಂಟ್ಸ್ ಇದೆಯಮ್ಮ. ನೋಡಿ, ನನಗೆ ಬೇಸಿಕ್ಸ್ ಗೊತ್ತಿರೋದೇನು? if n of A equals to m ಇದ್ರೆ, ನಂಬರ್ ಆಫ್ ಎಲಿಮೆಂಟ್ಸ್ m ಇದ್ರೆ, ನಂಬರ್ ಆಫ್ ಸಬ್ಸೆಟ್ಸ್ ಎಷ್ಟು ಅಂತ ಹೇಳ್ತೀವಿ? ನಂಬರ್ ಆಫ್ ಸಬ್ಸೆಟ್ಸ್ ಆಫ್ A ಎಷ್ಟಿರುತ್ತೆ? 2 power m ಇರುತ್ತೆ. ಅರ್ಥ ಆಯ್ತಲ್ಲ? ಅದೇ ನನಗೇನಾದರೂ ನಂಬರ್ ಆಫ್ ಎಲಿಮೆಂಟ್ಸ್ PQ ಇತ್ತು ಅಂತಂದ್ರೆ ನನಗೆ ಎಷ್ಟು ಬರುತ್ತೆ ಅದರಲ್ಲಿ? ಹೌ ಮಚ್ ಐ ವಿಲ್ ಗೆಟ್ 2 power P into Q. ಎಷ್ಟು ಬರುತ್ತೆ? 2 power P into Q. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ಆರ್ ಯು ಗೆಟಿಂಗ್ ಇಟ್? ಎಸ್, ಎವ್ರಿ ಒನ್ ಆರ್ ಕ್ಯಾಚ್ಡ್ ಇಟ್. VRG ಕೀರ್ತನ, ಕರೆಕ್ಟ್, ಯು ಆರ್ ಆಲ್ಸೋ ರೈಟ್. ಅಕ್ಷತಾ ಗೊತ್ತಾಯ್ತೇನಪ್ಪ? ಅಲ್ಲಿ ತಪ್ಪು ಬರ್ಕೊಂಡಿದ್ದೀರಿ ಅಕ್ಷತಾ, ಡಿಡ್ ಯು ಗೆಟ್ ಟು ನೋ? ಎಸ್, ಎಲ್ಲರೂ ಕರೆಕ್ಟಾಗಿ ಮಾಡ್ಕೊಂಡಿದ್ದೀರಲ್ಲ? ಕರೆಕ್ಟ್, ಎವ್ರಿ ಒನ್ ಹ್ಯಾಸ್ ಆನ್ಸರ್ಡ್ ಬ್ಯೂಟಿಫುಲಿ. ಸೂಪರ್ ಸ್ಟೂಡೆಂಟ್ಸ್. ಹಂಗಾದ್ರೆ ಕೆಲವು ಎಕ್ಸಾಂಪಲ್ಸ್ ಕೊಡೋಣ. ಲೆಟ್ ಮೀ ಟೇಕ್ ಸಮ್ ಎಕ್ಸಾಂಪಲ್ ಸ್ಟೂಡೆಂಟ್ಸ್. ಓಕೆ, ಸೊ ಎಕ್ಸಾಂಪಲ್ಸ್ ತಗೊಳ್ತೀನಿ. ಇಫ್ ಮೊದಲನೇದು, ಇಫ್ n of A equals to 3 and n of B equals to 5. Okay, then number of subsets of A cross B equals to ಎಷ್ಟು ಅಂತ ಹೇಳ್ತೀರಾ? ನಂಬರ್ ಆಫ್ ಸಬ್ಸೆಟ್ಸ್ ಆಫ್ A cross B ಎಷ್ಟು ಅಂತ ಹೇಳ್ತೀರಾ ಸ್ಟೂಡೆಂಟ್ಸ್? ಎವ್ರಿ ಒನ್ ನೋಡಿ, ಇದನ್ನ ಹೇಳಕ್ ಟ್ರೈ ಮಾಡಿ. ನೆಕ್ಸ್ಟ್ ಒನ್ ಟ್ರೈ ಮಾಡಿ ನೋಡೋಣ. ದೆನ್ number of subsets of B cross A, ಇದನ್ನು ಕೂಡ ಟ್ರೈ ಮಾಡಿ ನೋಡೋಣ. ಟ್ರೈ ಮಾಡ್ತೀರಾ? ಕರೆಕ್ಟ್, 2 power 15. ಕರೆಕ್ಟ್ ರಕ್ಷಿತ್, ಯು ಆರ್ ರೈಟ್. ಓಕೆ, ಸೊ ವೆರಿ ಗುಡ್, ಯು ಆರ್ ಆನ್ಸರಿಂಗ್ ಇಟ್ ಬ್ಯೂಟಿಫುಲಿ. ಸೊ ಏನಾಗುತ್ತೆ ಸ್ಟೂಡೆಂಟ್ಸ್? ನಂಬರ್ ಆಫ್ ಸಬ್ಸೆಟ್ಸ್ ಆಫ್ A cross B ಎಷ್ಟು ಬರುತ್ತೆ? 2 power 15 ಇದೆ. ಎಕ್ಸಾಕ್ಟ್ಲಿ
ಹಾಗಾದ್ರೆ ಬಿ ಕ್ರಾಸ್ ಎದು ಸಬ್ಸೆಟ್ಸ್ ಎಷ್ಟು ಬರುತ್ತೆ ಅಂತ ಹೇಳ್ತೀರಾ? ಸೇಮ್ ಬರುತ್ತಲ್ವಾ ಸ್ಟೂಡೆಂಟ್ಸ್? ಯಾಕಂದ್ರೆ ಎ ಕ್ರಾಸ್ ಬಿ ಅಂದ್ರೆ 2 ಇಲ್ಲಿ ನಮಗೆ ಪಿ ಇಂಟು ಕ್ಯೂ ಎಷ್ಟು 3 ಇಂಟು 5 15, 5 ಇಂಟು 3 ಮಾಡಿದ್ರು ಏನು ಬರುತ್ತೆ 15 ಬರುತ್ತೆ. ಹಾಗಾದ್ರೆ ನಂಬರ್ ಆಫ್ ಸಬ್ಸೆಟ್ಸ್ ಆಫ್ ಬಿ ಕ್ರಾಸ್ ಎ ಎಷ್ಟು ಬರುತ್ತೆ ಸ್ಟೂಡೆಂಟ್ಸ್? ನಮಗೆ ಇಲ್ಲೂ ಕೂಡ 2⁻15 ಬರುತ್ತೆ. ಹೌದಲ್ಲ? ರೈಟ್. ಸೊ ಎಲ್ಲರಿಗೂ ಅರ್ಥ ಆಗ್ತಿದೆ ಅಲ್ಲ ಎವ್ರಿ ಒನ್? ಜಸ್ಟ್ ಅಟ್ ಲೀಸ್ಟ್ ಮೆನ್ಷನ್ ಎಸ್, ಯಾಕಂದ್ರೆ ನಿಮ್ಮ ಕಮ್ಯುನಿಕೇಶನ್ ನಮಗೆ ತುಂಬಾನೇ ಮುಖ್ಯ ಆಗುತ್ತೆ ಸ್ಟೂಡೆಂಟ್ಸ್. ನೆಕ್ಸ್ಟ್ ಅದೇ ರೀತಿ ವಾಟ್ ಆರ್ ದಿ number of subsets? Then number of subsets of A cross A ಎಷ್ಟು ಬರುತ್ತೆ? ನೆಕ್ಸ್ಟ್ ಫೋರ್ತ್ ಒನ್, then number of subsets of B cross B ಎಷ್ಟು ಬರುತ್ತೆ ಹೇಳಿ, ಹೇಳೋಕೆ ಟ್ರೈ ಮಾಡಿ. ವೆರಿ ಗುಡ್ ರೆಸ್ಪಾನ್ಸ್ ಸ್ಟೂಡೆಂಟ್ಸ್. ನೋಡಿ ಬಿ ಎ ಕ್ರಾಸ್ ಎದು ಸಬ್ಸೆಟ್ಸ್ ಎಷ್ಟು ಅಂತ ಹೇಳಿ ನೋಡೋಣ. ಅದೇ ರೀತಿ ಬಿ ಕ್ರಾಸ್ ಬಿದು ಸಬ್ಸೆಟ್ಸ್ ಎಷ್ಟು ಹೇಳಿ ಅಂತ ನೋಡೋಣ. ಲೆಟ್ ಅಸ್ ಸಿ. ಸೊ ಎ ಕ್ರಾಸ್ ಎದು ಸಬ್ಸೆಟ್ಸ್ ಎಷ್ಟು ಬರುತ್ತೆ ಸ್ಟೂಡೆಂಟ್ಸ್? ವೆರಿ ಗುಡ್. ಆದರ್ಶ್ ಪಾಟೀಲ್ ಕರೆಕ್ಟ್, 2⁻9 ಅಂತ ಹೇಳಿದ್ದೀರಾ. ವೆರಿ ಗುಡ್, ವೆರಿ ಫಾಸ್ಟ್ ರೆಸ್ಪಾನ್ಸ್, ಸೂಪರ್. ನೆಕ್ಸ್ಟ್ ಅದೇ ರೀತಿ ಬಿ ಕ್ರಾಸ್ ಬಿದು ನಂಬರ್ ಆಫ್ ಸಬ್ಸೆಟ್ಸ್ ಆಫ್ ಬಿ ಕ್ರಾಸ್ ಬಿ, ಎಸ್ 2⁻25 ಕರೆಕ್ಟ್. ಭೂಮಿಕಾ ಎನ್ ಯು ಆರ್ ರೈಟ್. ಆದರ್ಶ್ ಪಾಟೀಲ್ ಕರೆಕ್ಟ್, ಸೂಪರ್ಬ್. ಸೊ ಹಂಗಾದ್ರೆ ಸ್ಟೂಡೆಂಟ್ಸ್ ಇದರಲ್ಲಿ 2⁻9 ಅಂತ ಬರುತ್ತೆ, ಇದರಲ್ಲಿ ಎಷ್ಟು ಬರುತ್ತೆ ಸ್ಟೂಡೆಂಟ್ಸ್? 2⁻25 ಅಂತ ಬರುತ್ತೆ. ಹೌದಲ್ಲ? ಯಾಕಂದ್ರೆ ಸ್ಟೂಡೆಂಟ್ಸ್ ಎ ಅಲ್ಲಿ ನನಗೆ 3 ಎಲಿಮೆಂಟ್ಸ್ ಇರೋದ್ರಿಂದ ಎ ಕ್ರಾಸ್ ಎ ಅಲ್ಲಿ ಎಷ್ಟು ಎಲಿಮೆಂಟ್ಸ್ ಬರುತ್ತೆ? 9 ಎಲಿಮೆಂಟ್ಸ್ ಬರುತ್ತೆ. ಅದರಿಂದ ನಂಬರ್ ಆಫ್ ಸಬ್ಸೆಟ್ ಎಷ್ಟು ಬರುತ್ತೆ? 2⁻9 ಬರುತ್ತೆ. ಅದೇ ನನಗೆ ಬಿ ಅಲ್ಲಿ ಎಷ್ಟು ಎಲಿಮೆಂಟ್ಸ್ ಇದೆ? 5 ಎಲಿಮೆಂಟ್ಸ್ ಇದೆ. ಹಂಗಾದ್ರೆ ಬಿ ಕ್ರಾಸ್ ಬಿ ಅಲ್ಲಿ ಎಷ್ಟು ಎಲಿಮೆಂಟ್ಸ್ ಬರುತ್ತೆ? 25 ಎಲಿಮೆಂಟ್ಸ್ ಬರುತ್ತೆ. ಹಂಗಾದ್ರೆ ನಂಬರ್ ಆಫ್ ಸಬ್ಸೆಟ್ ಎಷ್ಟು ಬರುತ್ತೆ ಸ್ಟೂಡೆಂಟ್ಸ್? 2⁻25 ಬರುತ್ತೆ. Very good, super students. You have all catched the concepts of subsets. Then subsets ಅನ್ನೋ ಕಾನ್ಸೆಪ್ಟ್ ತುಂಬಾನೇ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್, ತುಂಬಾನೇ ಇಂಪಾರ್ಟೆಂಟ್. ಯೂಶುವಲಿ ಅದ್ರ ಮೇಲೆ ಪ್ರಾಬ್ಲಮ್ಸ್ಗಳು ಬರ್ತಾನೆ ಇರುತ್ತೆ, ಅದರಿಂದ ಚೆನ್ನಾಗಿ ತಿಳ್ಕೋಬೇಕು ಸ್ಟೂಡೆಂಟ್ಸ್ ನೀವು. ಓಕೆ, ಸೊ ನೆಕ್ಸ್ಟ್ ಸ್ಟೂಡೆಂಟ್ಸ್ ಮೇನ್ ಕಾನ್ಸೆಪ್ಟ್ ಬರೋಣ, ದಟ್ ಈಸ್ ನಥಿಂಗ್ ಬಟ್ ದ ರಿಲೇಷನ್ಸ್. ಓಕೆ, ಸೊ ಸ್ಟೂಡೆಂಟ್ಸ್ ನೆಕ್ಸ್ಟ್ ಕಾನ್ಸೆಪ್ಟ್ ಬರೋಣ, ದಟ್ ಈಸ್ ನಥಿಂಗ್ ಬಟ್ ದ ರಿಲೇಷನ್ಸ್ ಕಾನ್ಸೆಪ್ಟ್. ಓಕೆ, ಸೊ ರಿಲೇಷನ್ ಕಾನ್ಸೆಪ್ಟ್ ಅಂತ ಬಂದಾಗ ಸ್ಟೂಡೆಂಟ್ಸ್ ಫಸ್ಟ್ ಡೆಫಿನೇಷನ್ ತಿಳ್ಕೊಳ್ಳೋಣ, ರಿಲೇಷನ್ ಅಂದ್ರೆ ಏನು ಅಂತ. ಓಕೆ, ಸೊ ಲೆಟ್ ಅಸ್ ಟ್ರೈ ಟು ನೋ ವಾಟ್ ಇಸ್ ದ ಡೆಫಿನೇಷನ್ ಆಫ್ ರಿಲೇಷನ್. ಈ ರಿಲೇಷನ್ ಅನ್ನೋ ಡೆಫಿನೇಷನ್ ನೀವು ಸ್ಟೂಡೆಂಟ್ಸ್ ಫಸ್ಟ್ ಇಯರ್ ಅಲ್ಲಿ ಕೂಡ ಕೂತ್ಕೊಂಡು ಓದಿದ್ದೀರಾ. ಹೌದಲ್ಲ? ರೈಟ್. ಫಸ್ಟ್ ಇಯರ್ ಅಲ್ಲಿ ಕೂಡ ನಾವು ರಿಲೇಷನ್ಸ್ ಅನ್ನೋ ಡೆಫಿನೇಷನ್ಸ್ಗಳನ್ನ ಓದಿದ್ದೀವಿ. ಸ್ಟೂಡೆಂಟ್ಸ್ ಏನಾಗುತ್ತೆ ಅಂತಂದ್ರೆ ಇದರಲ್ಲಿ ಎ ಅನ್ನೋದೊಂದು ಹುಡುಗನ ಮನೆ, ಬಿ ಅನ್ನೋದು ಹುಡುಗಿ ಮನೆ. ಅಂದ್ರೆ ಒಂದು ಮದುವೆ ನಡೀತಾ ಇದೆ, ಆ ಮದುವೆಯಲ್ಲಿ ಎ ಅನ್ನೋದೊಂದು ಹುಡುಗನ ಮನೆ ಆಗಿರುತ್ತೆ, ಬಿ ಅನ್ನೋದು ಹುಡುಗಿ ಮನೆ. ಅಂದ್ರೆ ಹುಡುಗನ ಸೈಡ್ ಅವ್ರು ಬಂದಿರ್ತಾರೆ ಮತ್ತೆ ಹುಡುಗಿ ಸೈಡ್ ಅವ್ರು ಬಂದಿರ್ತಾರೆ. ಅರ್ಥ ಆಯ್ತಲ್ಲ? ಸೊ ಹೋದಾಗ ಎ ಮತ್ತೆ ಬಿ ಸೈಡ್ ಅವ್ರೆಲ್ಲ ಬಂದಾಗ ಸ್ಟೂಡೆಂಟ್ಸ್ ಅದರಲ್ಲಿ ಒಬ್ರಿಗೊಬ್ರು ಪರಿಚಯ ಇರ್ಬೋದು, ಒಬ್ರಿಗೊಬ್ರು ಪರಿಚಯನೂ ಇಲ್ಲದೆ ಇರ್ಬೋದು. ಹೌದಲ್ಲ? ಒಂದು ಮದುವೆ ಮನೆಗೆ ಹೋದಾಗ ನಿಮಗೆ ನೀವೇನಾದ್ರು ಹುಡುಗಿ ಕಡೆಯವರಾಗಿದ್ದಿದ್ರೆ ಹುಡುಗನ ಕಡೆಯವರೆಲ್ಲ ಗೊತ್ತಿರಬೇಕಂತ ಇಲ್ಲ. ಅದೇ ರೀತಿ ನೀವೇನಾದ್ರೂ ಹುಡುಗನ ಕಡೆಯವರಾಗಿದ್ರೆ ಹುಡುಗಿ ಕಡೆಯವರೆಲ್ಲ ಗೊತ್ತಿರಬೇಕಂತ ಏನಿಲ್ಲ. ರೈಟ್. ಇದನ್ನ ನಾವೇನಂತ ಕರಿಬೋದು, ದೋಸ್ ಆರ್ 2 ಡಿಫರೆಂಟ್ ಸೆಟ್ಸ್. ಎ ಒಂದು ಸೆಟ್, ಬಿ ಒಂದು ಸೆಟ್. ಕೆಲವು ಟೈಮಲ್ಲಿ ನೀವು ಹುಡುಗನ ಕಡೆಯವರು ಆಗಿರ್ತೀರಾ, ಹುಡುಗಿ ಕಡೆಯವರು ಆಗಿರ್ತೀರಾ. ಅಂದ್ರೆ ಯು ಕ್ಯಾನ್ ಬಿ ಬೋತ್ ಇನ್ ಸೆಟ್ ಎ ಆ್ಯಂಡ್ ಇನ್ ಸೆಟ್ ಬಿ. ಪಾಸಿಬಿಲಿಟೀಸ್ ಆರ್ ದೇರ್. ಓಕೆ, ಸೊ ಎ ಅನ್ನೋದೊಂದು ಸೆಟ್ ಇದೆ, ಬಿ ಅನ್ನೋದೊಂದು ಸೆಟ್ ಇದೆ. ಇವೆರಡು ಸೆಟ್ ಆಯ್ತು ಅಷ್ಟೇ. ಓಕೆ, ಸೊ ಇದರಿಂದ ನಾನೇನು ಮಾಡ್ಬೋದು, ಇಲ್ಲಿರೋ ಪ್ರತಿಯೊಂದು ಎಲಿಮೆಂಟ್ನು ಕೂಡ ಇಲ್ಲಿರೋ ಪ್ರತಿಯೊಂದು ಎಲಿಮೆಂಟ್ ಜೊತೆ ಪೇರ್ ಮಾಡ್ಕೊಂಡು ಬರ್ಬೋದು. ಹೌದಾ? ಅಂದ್ರೆ ಇಲ್ಲಿರೋ ಪ್ರತಿಯೊಬ್ಬ ವ್ಯಕ್ತಿ ಇಲ್ಲಿರೋ ಎಲ್ಲಾ ವ್ಯಕ್ತಿಗಳ ಜೊತೆ ಮಾತಾಡ್ಕೊಂಡು ಬರ್ಬೋದು. ಒಪ್ಕೊಳ್ತೀರಾ? ಹೌದಲ್ಲ? ರೈಟ್. ಈಗ ನಾನು ಹುಡುಗನ ಕಡೆಯವನಪ್ಪ, ಹುಡುಗಿ ಕಡೆಯವ್ರು ಒಂದು 100 ಜನ ಬಂದಿದ್ದಾರೆ ಅಂತ ಅನ್ಕೊಳ್ಳಿ. ನಾನು 100 ಜನ ಜೊತೆ ಮಾತಾಡ್ಕೊಂಡು ಹೋಗ್ಬೋದು. ಅರ್ಥ ಆಯ್ತಲ್ಲ? ಓಕೆ, ಇದೇನಾಯ್ತು, ಐ ಆಮ್ ಪೇರ್ಡ್ ವಿತ್ ಈಚ್ ಅಂಡ್ ಎವ್ರಿ ಒನ್. ಓಕೆ, ಬಟ್ ಆಮ್ ಐ ರಿಲೇಟೆಡ್ ಟು ದೆಮ್? ನಾನು ಪ್ರತಿಯೊಬ್ಬರುಗಳ ಜೊತೆನೂ ನಾನು ಪೇರ್ ಮಾಡ್ಕೊಂಡು ಬರ್ಬೋದು. ಪೇರ್ ಮಾಡ್ಕೊಂಡಾಗ ಏನಾಯ್ತು, ಕಾರ್ಟಿಷಿಯನ್ ಪ್ರಾಡಕ್ಟ್ ಆಯ್ತು. ಅರ್ಥ ಆಯ್ತಲ್ಲ? ನಾನು ಪ್ರತಿಯೊಬ್ಬರ ಜೊತೆನೂ ಮಾತಾಡ್ಕೊಂಡು ಬಂದ್ರೆ ನನ್ನ ಜೊತೆ ಪ್ರತಿಯೊಬ್ಬರನ್ನು ಪೇರ್ ಮಾಡ್ಕೊಳ್ತಾ ಇದ್ದೀನಿ. ಬಟ್ ಆಮ್ ಐ ರಿಲೇಟೆಡ್ ಟು ದೆಮ್? ನನಗೆ ಒಬ್ಬ ಫ್ರೆಂಡ್ ಇದ್ದಾನ ಅಲ್ಲಿ, ಇಲ್ಲ ಅಂತಂದ್ರೆ ಒಬ್ಬ ಅಣ್ಣನೋ ಕಸಿನೋ ಯಾರೋ ಇದ್ದಾನ, ಆ ಥರನೂ ಇರ್ಬೋದಲ್ಲ. ರೈಟ್. ಸೊ ನನಗೆ ಪ್ರತಿಯೊಬ್ಬರ ಜೊತೆನೂ ಮಾತಾಡ್ಬೋದು ನಾನು, ಬಟ್ ಆಮ್ ಐ ರಿಲೇಟೆಡ್ ಟು ದೆಮ್? ಇದು ಮ್ಯಾಟ್ರ್ ಆಗತ್ತೆ. ಹಂಗಾದ್ರೆ ಸ್ಟೂಡೆಂಟ್ಸ್ ಕಾರ್ಟಿಷಿಯನ್ ಪ್ರಾಡಕ್ಟ್ ಒಳಗಡೆ ರಿಲೇಷನ್ಸ್ ಬರುತ್ತೆ. ಹೇಗೆ? ನಾನು ಪ್ರತಿಯೊಬ್ಬರ ಜೊತೆನೂ ಮಾತಾಡ್ತೀನಿ, ಅಲ್ಲಿ 100 ಜನ ಜೊತೆ ಮಾತಾಡ್ತೀನಿ, ಅದರಲ್ಲಿ ಯಾರೋ ಇಬ್ರು ಫ್ರೆಂಡ್ಸ್ ಇರ್ತಾರೆ. ಓಕೆ, ನಾನು ಅವರಿಬ್ರಿಗೆ ಮಾತ್ರ ರಿಲೇಷನ್. ಯಾವ್ದ್ರೊಳಗಡೆ ಯಾವ್ದು ಬಂತು ಸ್ಟೂಡೆಂಟ್ಸ್? 100 ಪೇರ್. ನನ್ನ ಜೊತೆ ಎಷ್ಟು ಜನ ಪೇರ್ಗಳು ಮಾಡ್ಕೋಬಹುದು? ನಾನು 100 ಪೇರ್ ಮಾಡ್ಬೋದು. ಆ 100 ಪೇರಲ್ಲಿ
ಎಷ್ಟು ಪೇರ್ ನನಗೆ ರಿಲೇಟ್ ಆಗಿದೆ? ಜಸ್ಟ್ 2 ಪೇರ್ಸ್ ಮಾತ್ರ ರಿಲೇಟ್ ಆಗಿದೆ, ಯಾಕಂದ್ರೆ ಅವರಿಬ್ರು ನನಗೆ ಫ್ರೆಂಡ್ಸ್. ಅರ್ಥ ಆಗ್ತಿದ್ಯಾ? ಹಂಗಾದ್ರೆ ರಿಲೇಷನ್ ಅನ್ನೋದು ಯಾವ್ದ್ರ ಒಳಗಡೆ ಕೂತಿದೆ ಸ್ಟೂಡೆಂಟ್ಸ್? ಕಾರ್ಟಿಷಿಯನ್ ಪ್ರಾಡಕ್ಟ್ ಒಳಗಡೆ ಕೂತಿದೆ. ಓಕೆ, ಇನ್ನು ನಿಮಗೆ ಕನ್ಫ್ಯೂಷನ್ಸ್ ಇದ್ರೆ ಕನ್ಫ್ಯೂಷನ್ಸ್ ನ ಕ್ಲಾರಿಟಿ ಕೊಡ್ತೀನಿ, ಡೋಂಟ್ ವರಿ. ಇಷ್ಟನ್ನು ಮಾತ್ರ ನೆನ್ಪಿಟ್ಕೊಳ್ಳಿ ಸ್ಟೂಡೆಂಟ್ಸ್. ರಿಲೇಷನ್ ಅನ್ನೋದು ಕಾರ್ಟಿಷಿಯನ್ ಪ್ರಾಡಕ್ಟ್ ಒಳಗಡೆ ಇರುತ್ತೆ. ಕಾರ್ಟಿಷಿಯನ್ ಪ್ರಾಡಕ್ಟ್ ಇಸ್ ದ ಬಿಗ್ಗರ್ ಒನ್, ಯಾಕಂದ್ರೆ ಎಲ್ಲಾ ಪೇರ್ಗಳು ಇರುತ್ತೆ. ಆ ಎಲ್ಲಾ ಪೇರ್ಗಳಲ್ಲಿ ಕೆಲವೇ ಪೇರ್ಗಳು ಮಾತ್ರ ರಿಲೇಟ್ ಆಗ್ತಾ ಇರುತ್ತೆ. ಲೆಟ್ ಮಿ ಗಿವ್ ಒನ್ ಮೋರ್ ಎಕ್ಸಾಂಪಲ್. ಒಂದು ಕ್ಲಾಸ್ ಇದೆ, ಓಕೆ, 2 ಕ್ಲಾಸ್ ಇದೆ ಅಂತ ಅನ್ಕೊಳ್ಳಿ. ಫಸ್ಟ್ ಇಯರ್ದು ಒಂದು ಕ್ಲಾಸ್, ಸೆಕೆಂಡ್ ಇಯರ್ದು ಒಂದು ಕ್ಲಾಸ್. ಅರ್ಥ ಆಯ್ತಲ್ಲ? ಸೊ ನೀವು ಈಗ ಸಮ್ ಎಕ್ಸ್ ಪರ್ಸನ್, ಈಗ ಎಕ್ಸ್ ಪರ್ಸನ್ ನೀವು ಸೆಕೆಂಡ್ ಪಿ ಯು ಎಲ್ಲಾರ ಜೊತೆನೂ ಮಾತಾಡ್ಕೊಂಡು ಬರ್ಬೋದು. ಅರ್ಥ ಆಯ್ತಲ್ಲ? ಲೆಟ್ ಮಿ ಕಾಲ್ ರಾಮ. ರಾಮ ಬಂದು ಇಲ್ಲಿ ಇದ್ದಾನೆ, ಅದರಲ್ಲಿ ಫಸ್ಟ್ ಇಯರ್ ಅಲ್ಲಿ ಇದ್ದಾನೆ. ಓಕೆನಾ? ಸೊ ಈ ಫಸ್ಟ್ ಇಯರ್ ರಾಮ ಅಲ್ಲಿರೋ ಪ್ರತಿಯೊಬ್ಬರ ಜೊತೆನೂ ಮಾತಾಡ್ಕೊಂಡು ಬರ್ಬೋದು. ಅಂದ್ರೆ ಏನಾಯ್ತು, ಈ ಕ್ಯಾನ್ ಬಿ ಪೇರ್ಡ್ ವಿತ್ ಎವ್ರಿ ಒನ್. ಬಟ್ ಅದರಲ್ಲಿ ಸೆಕೆಂಡ್ ಇಯರ್ ಅಲ್ಲಿ ಸೆಕೆಂಡ್ ಪಿ ಯು ಇರೋ ಒಬ್ಬನೇ ಒಬ್ಬ ಸ್ಟೂಡೆಂಟ್ ಕೊಳ್ಳ ಲಕ್ಷ್ಮಣ್. ಆ ಲಕ್ಷ್ಮಣನವನು ಮಾತ್ರ ಅಲ್ಲಿರೋನ್ ಜೊತೆ ಏನಾಗುತ್ತೆ, ಅಣ್ಣ ಆಗ್ತಾನವನು. ಅರ್ಥ ಆಗ್ತಿದ್ಯಾ? ಸೊ ಆ 100 ಪೇರ್ಗಳಲ್ಲಿ ಅಥವಾ ಫಸ್ಟ್ ಪಿ ಯು ಅಲ್ಲಿ ಅವನು ರಾಮನ ಒಬ್ಬ ಹುಡುಗ ಆದ್ರೆ ಸೆಕೆಂಡ್ ಪಿ ಯು ಅಲ್ಲಿ ಒಂದು 100 ಜನ ಹುಡುಗರಿದ್ದಾರೆ ಅಂತಂದ್ರೆ ಆ 100 ಜೊತೆ ಇವನು 100 ಜನ ಜೊತೆ ಮಾತಾಡ್ಬೋದು. ಅವರೆಲ್ಲ ಪೇರ್ಗಳಾಗ್ತಾರೆ, ಬಟ್ ಯಾರು ಕೂಡ ರಿಲೇಷನ್ ಆಗಿರೋದಿಲ್ಲ. ಅಂದ್ರೆ ಬಟ್ ಅದ್ರಲ್ಲಿ ಒಬ್ಬನೇ ಒಬ್ಬ ರಿಲೇಷನ್ ಆಗಿರ್ತಾನೆ. ಯಾರದು? ಲಕ್ಷ್ಮಣ್ ಇಸ್ ದ ರಿಲೇಷನ್. ಹಂಗಾದ್ರೆ ಆ 100 ಪೇರ್ಸ್ ಅಲ್ಲಿ ಎಷ್ಟು ಪೇರ್ ರಿಲೇಟ್ ಆಗಿದೆ? ಓನ್ಲಿ 1 ಪೇರ್. ಹೌದಲ್ಲ? ಹಂಗಾರೆ ಈ ಒಂದು ಪೇರ್ನ ಸೆಲೆಕ್ಟ್ ಮಾಡ್ಕೋಬೇಕಾದ್ರೆ ಎಲ್ಲಿಂದ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ ಸ್ಟೂಡೆಂಟ್ಸ್? ನಾನು ಆ 100 ಪೇರಲ್ಲಿ ಒಂದು ಪೇರ್ನ ತಗೊಳ್ತಾ ಇದ್ದೀನಿ. ಅರ್ಥ ಆಗ್ತಿದ್ಯಾ ಎಲ್ಲರಿಗೂ ಹೇಳ್ತಾ ಇರೋದು? ಗಾಟ್ ಇಟ್? ಹಂಗಾದ್ರೆ ಸ್ಟೂಡೆಂಟ್ಸ್ ಈ ರಿಲೇಷನ್ ಏನಾಗುತ್ತೆ ನೋಡಿ. ಸಪೋಸ್ ಇಫ್ ಐ ಟೇಕ್ ಎ ಈಕ್ವಲ್ಸ್ ಟು 1 2 3, ಓಕೆ, ಇದು ಬಿಗ್ಗೆಸ್ಟ್ ಸೆಟ್. ಇಲ್ಲಿ ಬಿ ಅನ್ನೋದು ನಾನು ಒಂದೇ ಒಂದು ಎಲಿಮೆಂಟ್ ಇದರಿಂದ ತಗೊಳ್ತೀನಿ 2. ಹಂಗಾದ್ರೆ ಬಿ ಮತ್ತೆ ಎಗೆ ರಿಲೇಶನ್ಶಿಪ್ ಏನು? ಬಿ ಮತ್ತೆ ಬಿಗೆ ಎಗೆ ರಿಲೇಶನ್ಶಿಪ್ ಏನು ಸ್ಟೂಡೆಂಟ್ಸ್? ಹೇಳ್ತೀರಾ? ಕ್ಯಾನ್ ಯು ಟೆಲ್ ವಾಟ್ ಈಸ್ ಬಿ ಟು ಎ? ಹೇಳ್ತೀರಾ ಎನಿಬಡಿ? ನೋಡೋಣ, ಟ್ರೈ ಮಾಡಿ. ಟ್ರೈ ಟು ಟೆಲ್ ದಿ ಸ್ಟೂಡೆಂಟ್ಸ್. ಸ್ಟ್ರೀಮಿಂಗ್ ಸ್ವಲ್ಪ ಸ್ಲೋ ಇದೆ ಇಲ್ಲಿ, ಅದಕ್ಕೆ ನಿಮಗೆ ರೀಚ್ ಆಗೋದು ಸ್ವಲ್ಪ ಸ್ಲೋ ಆಗ್ಬೋದು. ಹೇಳ್ತೀರಾ ಬಿ ಮತ್ತೆ ಎಗೆ ರಿಲೇಶನ್ಶಿಪ್ ಏನು ಅಂತ? ಬಿ ಇಸ್ ವಾಟ್ ಟು ಎ? ಎನಿಬಡಿ? ಎಸ್, ವೆರಿ ಗುಡ್ ಜಗದೀಶ್, ಯು ಆರ್ ರೈಟ್. ಬಿ ಇಸ್ ಅ ಸಬ್ಸೆಟ್ ಆಫ್ ಎ. ಬಿ ಅನ್ನೋದೇನಾಯ್ತು? ಎಗೆ ಸಬ್ಸೆಟ್ ಆಯ್ತು. ವೆರಿ ಗುಡ್ ಭೂಮಿಕಾ, ಜಗದೀಶ್, ಯು ಆರ್ ಆಲ್ ಡೂಯಿಂಗ್ ಎಕ್ಸ್ಟ್ರಾರ್ಡಿನರಿ ಥಿಂಗ್ಸ್. ತುಂಬಾ ಬೇಗನೆ ಕ್ಯಾಚ್ ಮಾಡ್ತಾ ಇದ್ದೀರಾ. ಐ ಆಮ್ ಹ್ಯಾಪಿ ಟು ಸಿ ಯು ಆಲ್ reacting so fastly. Very good. Correct. B is a subset of A. Rohan, you are right. Anaga, you are also right. ಹಂಗಾದ್ರೆ ಸ್ಟೂಡೆಂಟ್ಸ್ ಈ ರಿಲೇಷನ್ ಅನ್ನೋದು ಕಾರ್ಟಿಷಿಯನ್ ಪ್ರಾಡಕ್ಟ್ ಏನಾಗಿರುತ್ತೆ ಹೇಳ್ತೀರಾ? ದಿಸ್ ರಿಲೇಷನ್, ಯಾಕಂದ್ರೆ ರಾಮ್ ಇಸ್ ವಾಟ್? ಬ್ರದರ್ ಆಫ್ ಲಕ್ಷ್ಮಣ್. ಈ ರಾಮ್ ಲಕ್ಷ್ಮಣ್ ಅನ್ನೋ ಬ್ರದರ್ ಆಯ್ತು. ಬಟ್ ಆ 100 ಪೇರಲ್ಲಿ ಇದು ಒಂದು ಪೇರ್ ಆಗಿತ್ತು. ಈ ಪೇರ್ ನಮ್ಗೆ ಏನಾಯ್ತು ತಗೊಂಡ್ವಿ, ಇದನ್ನೆಲ್ಲ ಹಾಕೊಂಡ್ವಿ. ರಾಮ್ ಇಸ್ ಬ್ರದರ್ ಆಫ್ ಲಕ್ಷ್ಮಣಕ್ಕೆ ತಗೊಂಡ್ವಿ. ಈಗ ಒಂದು ರಿಲೇಷನ್ ಸಿಕ್ತು ನನಗೆ. ಹಂಗಾದ್ರೆ ಈ ರಿಲೇಷನ್ ಸೆಲೆಕ್ಟ್ ಮಾಡ್ಕೋಬೇಕಂದ್ರೆ, ಈ ರಿಲೇಷನ್ ಇರೋ ಎಲಿಮೆಂಟ್ಗಳನ್ನ ಸೆಲೆಕ್ಟ್ ಮಾಡ್ಕೋಬೇಕಂದ್ರೆ ಎಲ್ಲಿಂದ ಸೆಲೆಕ್ಟ್ ಮಾಡ್ತೀವಿ ನಾವು? ಕಾರ್ಟಿಷಿಯನ್ ಪ್ರಾಡಕ್ಟ್ ಇಂದ. ಹಂಗಾದ್ರೆ ರಿಲೇಷನ್ ಅನ್ನೋದು ಕಾರ್ಟಿಷಿಯನ್ ಪ್ರಾಡಕ್ಟ್ಗೆ ಏನಾಯ್ತು ಅಂತ ಹೇಳಕ್ ಸಾಧ್ಯನಾ? ಕ್ಯಾನ್ ಯು ಆಲ್ ಟೆಲ್ ಸ್ಟೂಡೆಂಟ್ಸ್? ಹೇಳ್ತೀರಾ ವಾಟ್ ಈಸ್ ರಿಲೇಷನ್ ಟು ಕಾರ್ಟಿಷಿಯನ್ ಪ್ರಾಡಕ್ಟ್? ನೋಡಿ, ಇದೇ ರೀತಿ ಆಗಿದೆ. ಇದೊಂದು ಕಾರ್ಟಿಷಿಯನ್ ಪ್ರಾಡಕ್ಟ್, ಎಲ್ಲಾ ಎಲಿಮೆಂಟ್ಸ್ಗಳು ಎಲ್ಲಾ ಪೇರ್ಗಳಿರುತ್ತೆ. ಆ ಪೇರಿಂದ ಒಂದೇ ಒಂದು ಪೇರ್ನ ತಗೊಂಡಿದ್ದೀನಿ ನಾನು. ಎಸ್, ನಾಟ್ ಸೂಪರ್ ಸೆಟ್. ಸೂಪರ್ ಸೆಟ್ ಅಲ್ಲಪ್ಪ ಅಕ್ಷತಾ. A is what? Okay, A is superset of B. ಹೌದು, ಬಟ್ B ಏನು? B is a subset of A. ಅಕ್ಷತಾ ನಾವು ಹೇಳಿರೋದು ಕರೆಕ್ಟ್. A is a superset of B, correct. ಬಟ್ B is what? B is a subset of A. ಕರೆಕ್ಟ್ ಭಾವನಾ? ರಿಲೇಷನ್ ಅನ್ನೋದು ಕಾರ್ಟಿಷಿಯನ್ ಪ್ರಾಡಕ್ಟ್ ಏನಾಗುತ್ತೆ? ಸಬ್ಸೆಟ್ ಆಗುತ್ತೆ. ಯು ಆರ್ ಆಲ್ ರೈಟ್. ಹಂಗಾದ್ರೆ ನಾನು ಡೆಫಿನೇಷನ್ ಬರಿತೀನಿ ಸ್ಟೂಡೆಂಟ್ಸ್. ಈಗ ರಿಲೇಷನ್ಗೆ ಡೆಫಿನೇಷನ್ ಬರಿತೀನಿ, ಬರ್ಕೊಳ್ಳಿ ನೀವು ಎಲ್ಲ ಕೂಡ. ಆ ರಿಲೇಷನ್ ಆರ್ from a non-empty set A to a non-empty set B, to a non-empty set B. A relation R from a non-empty set A to a non-empty set B is a subset of is a subset of
ಸಬ್ಸೆಟ್ ಆಫ್ ಎ ಕ್ರಾಸ್ ಬಿ. ಸೊ ಮೇನ್ ಆಗಿ ಸ್ಟೂಡೆಂಟ್ಸ್ ನಮಗೆ ಬೇಕಾಗಿರೋದು ಸಬ್ಸೆಟ್. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ವೆರಿ ಗುಡ್, ಕರೆಕ್ಟ್. ಅರ್ಥ ಆಗ್ತಿದೆಯಾ ಸ್ಟೂಡೆಂಟ್ಸ್? ರಿಲೇಷನ್ ಅನ್ನೋದು ಕಾರ್ಟಿಷನ್ ಪ್ರಾಡಕ್ಟ್ಗೆ ಏನಾಗಿರುತ್ತೆ? ಸಬ್ಸೆಟ್ ಆಗಿರುತ್ತೆ. ಯಾಕಂದ್ರೆ ಔಟ್ ಆಫ್ ಆಲ್ ದೋಸ್ ಪೇರ್ಸ್ ನಾನು ಎಲ್ಲಾ ಪೇರ್ ಕೂಡ ರಿಲೇಷನ್ ಆಗಿರೋದಿಲ್ಲ. ಈಗ ಹುಡುಗನ ಕಡೆ 100 ಜನ, ಹುಡುಗಿ ಕಡೆ 100 ಜನ ಇದ್ದಾರೆ, ಎಲ್ಲ ರಿಲೇಟ್ ಆಗಿರ್ತಾರಾ? ಇಲ್ಲ, ಕೆಲವರು ಜನ ಮಾತ್ರ ರಿಲೇಟ್ ಆಗಿರ್ತಾರೆ. ಇಟ್ ಕ್ಯಾನ್ ಬಿ ಅ ಫ್ರೆಂಡ್ಶಿಪ್, ಇಟ್ ಕ್ಯಾನ್ ಬಿ ಅ ಮಾವ, ಅತ್ತೆ, ಹೌದಲ್ಲ? ಸೊ ಇಲ್ಲಿರೋಳು ಇಲ್ಲಿರೋ ಯಾವುದೋ ಹುಡುಗಂಗೆ ಆ ಕಡೆ ಇರೋ ಹುಡುಗಿ ಅತ್ತೆ, ಆ ಕಡೆ ಇರೋ ಲೇಡಿ ಅತ್ತೆ ಆಗಿರ್ಬೋದು, ಇಲ್ಲ ಮಾವ ಆಗಿರ್ಬೋದು, ರೈಟ್? ಇಲ್ಲ ಇಲ್ಲಿರೋ ಒಬ್ಬ ಹುಡುಗಂಗೆ ಆ ಕಡೆ ಇರೋನೊಬ್ಬ ಅಣ್ಣ ಆಗಿರ್ಬೋದು. ಅರ್ಥ ಆಗ್ತಿದೆ ಹೇಳ್ತಾ ಇರೋದು? ಓಕೆ, ಸೊ ಈ ರೀತಿ ಚಾನ್ಸಸ್ ಇರುತ್ತೆ ಸ್ಟೂಡೆಂಟ್ಸ್. ಹಂಗಾದ್ರೆ ಇದರಲ್ಲಿ ರಿಲೇಷನ್ ಅನ್ನೋದು ಓಕೆ, ಸೊ ಕಾರ್ಟಿಷನ್ ಪ್ರಾಡಕ್ಟ್ಗೆ ಏನಾಗಿರುತ್ತೆ ಸ್ಟೂಡೆಂಟ್ಸ್? ಸಬ್ಸೆಟ್ ಆಗಿರುತ್ತೆ. ಗಾಟ್ ಇಟ್? ಓಕೆ, ಸೊ ಎಕ್ಸಾಂಪಲ್ ತಗೊಳ್ತೀನಿ ಸ್ಟೂಡೆಂಟ್ಸ್. ಲೆಟ್ ಮಿ ಟೇಕ್ ಸಮ್ ಎಕ್ಸಾಂಪಲ್. ಎಕ್ಸಾಂಪಲ್ ಏನು ತಗೊಳ್ಳೋಣ? ಸಪೋಸ್ ಎ ಈಕ್ವಲ್ಸ್ ಟು 1, 2, 3. ಓಕೆ, ಲೆಟ್ ಮಿ ಟೇಕ್ ಓನ್ಲಿ 2 ಎಲಿಮೆಂಟ್ಸ್, ದಟ್ ವುಡ್ ಬಿ ಐಡಿಯಲ್. ಸೊ 1, 2 ತಗೊಳ್ತೀನಿ ಆ್ಯಂಡ್ ಬಿ ಈಕ್ವಲ್ಸ್ ಟು ಲೆಟ್ ಮಿ ಟೇಕ್ 1, 2, 3, 4. ಅರ್ಥ ಆಗ್ತಿದ್ಯಾ? ಸೊ ಈಗ ನಾನು ಪೇರ್ ಮಾಡಿದ್ರೆ ಇದರಲ್ಲಿ ಎಷ್ಟು ಪೇರ್ ಮಾಡ್ಬೋದು ಸ್ಟೂಡೆಂಟ್ಸ್? ನಾನು ಎ ಅಲ್ಲಿ 2 ಎಲಿಮೆಂಟ್ಸ್ ಇದೆ, ಮತ್ತೆ ಬಿ ಅಲ್ಲಿ ಎಷ್ಟು ಎಲಿಮೆಂಟ್ ಇದೆ ಸ್ಟೂಡೆಂಟ್ಸ್? ನಮಗೆ ಹೌ ಮೆನಿ ಎಲಿಮೆಂಟ್ಸ್ ಐ ಹ್ಯಾವ್ ಗಾಟ್ ಇನ್ ಬಿ? ಐ ಹ್ಯಾವ್ ಗಾಟ್ 4 ಎಲಿಮೆಂಟ್ಸ್. ಎಷ್ಟು ಪೇರ್ ಮಾಡ್ಬೋದು ನಾನೀಗ ಇದರಲ್ಲಿ ಸ್ಟೂಡೆಂಟ್ಸ್? ಹೌ ಮೆನಿ ಪೇರ್ಸ್ ಐ ಕ್ಯಾನ್ ಡೂ? ಐ ಕ್ಯಾನ್ ರೈಟ್ ಹಿಯರ್ n of a cross b, n of a cross b equals to how many pair I can write? 8 pairs I can write. ಬಟ್ ಈ ಎಲ್ಲ 8 ಪೇರ್ ಕೂಡ ನನಗೆ ರಿಲೇಷನ್ಸ್ ಅಲ್ಲಿ ಬರಬೇಕಂತ ರೂಲ್ಸ್ ಇಲ್ಲ ಸ್ಟೂಡೆಂಟ್ಸ್. ಯಾಕಂದ್ರೆ ರಿಲೇಷನ್ ಅನ್ನೋದು ಒಂದು ರೂಲ್ ಆಗಿರುತ್ತೆ. ರಿಲೇಷನ್ ಇಸ್ ಅ ರೂಲ್, ಇಟ್ಸ್ ಅ ಕಂಡೀಷನ್. ಆ ಕಂಡೀಷನ್ ಸ್ಯಾಟಿಸ್ಫೈ ಮಾಡಿದ್ರೆ ಮಾತ್ರ ಇಲ್ಲಿರೋ 8 ಎಲಿಮೆಂಟ್ಸ್ ಅಲ್ಲಿ ಯಾವುದೋ ಕೆಲವು ಎಲಿಮೆಂಟ್ಸ್ಗಳನ್ನ ನಾವು ತಗೊಳ್ತೀವಿ. ಮತ್ತೆ ಹೇಳ್ತೀನಿ, ಆ ರಿಲೇಷನ್ ಅನ್ನೋದೇನು? ಅದೊಂದು ಕಂಡೀಷನ್ ಆಗಿರುತ್ತೆ. ಆ ಕಂಡೀಷನ್ ಸ್ಯಾಟಿಸ್ಫೈ ಮಾಡೋ ಪೇರ್ಗಳನ್ನ ಮಾತ್ರ ನಾವಿಲ್ಲಿ ತಗೊಳ್ತೀವಿ ಸ್ಟೂಡೆಂಟ್ಸ್. ಇಲ್ಲ ಅಂದ್ರೆ ಯಾವ ಪೇರ್ಗಳನ್ನ ಕೂಡ ತಗೊಳ್ಳೋದಿಲ್ಲ. ಓಕೆ, ಏನ್ ಕಂಡೀಷನ್ ಅದು? ಆ ಕಂಡೀಷನ್ ಹೆಂಗಾದ್ರೂ ಕೊಡ್ಬೋದು ಸ್ಟೂಡೆಂಟ್ಸ್. ಯು ಕ್ಯಾನ್ ಗಿವ್ ಇಟ್ ಇನ್ ಎನಿ ವೇ. ಸೊ ಲೆಟ್ ಮಿ ಟೇಕ್ ಅ ಕಂಡೀಷನ್ ಸ್ಟೂಡೆಂಟ್ಸ್. ಸಪೋಸ್ ಇಫ್ ಐ ರೈಟ್ ಅ ರಿಲೇಷನ್ R1. ರಿಲೇಷನ್ R1 ಅಲ್ಲಿ ಏನಿರುತ್ತೆ ಸ್ಟೂಡೆಂಟ್ಸ್? x, y ಅಂತ ಬರೆದ್ರೆ ಇದರಲ್ಲಿ ವಾಟ್ ಈಸ್ ದ ಕಂಡೀಷನ್ ಐ ಆಮ್ ಟೇಕಿಂಗ್? x equal to y is the condition I am taking. Here x belongs to A and y belongs to B ಅಂತ ಬರ್ಕೊಳ್ತೀನಿ. ಓಕೆ, ಸೊ ಈ ರಿಲೇಷನ್ R1 ಅಲ್ಲಿ ಇದರಲ್ಲಿ ನಾನು ಸ್ಟೂಡೆಂಟ್ಸ್ ಯಾವ ಟೈಪಲ್ಲಿ ಬರಿತಾ ಇದ್ದೀನಿ? ಸೆಟ್ ಬಿಲ್ಡರ್ ಫಾರ್ಮ್ ಅಲ್ಲಿ ಬರ್ಕೊಳ್ತಾ ಇದ್ದೀನಿ. ಸೆಟ್ ಬಿಲ್ಡರ್ ಫಾರ್ಮ್ ಇಸ್ ನಥಿಂಗ್ ಬಟ್ ಅ ರೂಲ್. ಗೊತ್ತಲ್ವಾ ನಿಮಗೆ? ಓಕೆ, ರೋಸ್ಟರ್ ಫಾರ್ಮ್ ಇಸ್ ನಥಿಂಗ್ ಬಟ್, ರೋಸ್ಟರ್ ಫಾರ್ಮ್ ಅಂದ್ರೆ ಏನು ಸ್ಟೂಡೆಂಟ್ಸ್? ವಿ ಜಸ್ಟ್ ಲಿಸ್ಟ್ ಔಟ್ ದ ಎಲಿಮೆಂಟ್ಸ್. ಸೆಟ್ ಬಿಲ್ಡರ್ ಫಾರ್ಮ್ ಅಂತಂದ್ರೆ ವಿ ಫಾರ್ಮ್ ಅ ರೂಲ್. ಅದೇ ರೀತಿ ಒಂದು ರೂಲ್ಸ್ ಬರ್ಕೊಂಡಿದ್ದೀನಿ ಇದರಲ್ಲಿ. ಈ ರೂಲ್ಸ್ನ ಯಾವ ಎಲಿಮೆಂಟ್ಸ್ಗಳು ಸ್ಯಾಟಿಸ್ಫೈ ಮಾಡುತ್ತೆ ಆ ಪೇರ್ಗಳನ್ನ ಮಾತ್ರ ಬರ್ಕೊಂಡು ಬರ್ತೀವಿ. ಯಾವ ಪೇರ್ ಫಾರ್ಮ್ ಮಾಡುತ್ತೆ ಸ್ಟೂಡೆಂಟ್ಸ್? ಯಾವ ಪೇರ್ಗಳು ನನಗೆ ಈ ರೂಲ್ಸ್ಗಳನ್ನ ಸ್ಯಾಟಿಸ್ಫೈ ಮಾಡುತ್ತೆ ಹೇಳ್ತೀರಾ? ಮೊದಲನೇದು ಸ್ಟೂಡೆಂಟ್ಸ್ ಇದರಲ್ಲಿ 1, ಪೇರ್ ಮಾಡುತ್ತೆ. ಯಾಕೆ? ಇದರಲ್ಲಿ 1 ಇದೆ, ಇದರಲ್ಲಿ 1 ಇದೆ. ಸೊ 2 ಪೇರ್ನ ನಾನು ಬರ್ಕೋಬಹುದು. ಅರ್ಥ ಆಗ್ತಿದ್ಯಾ? ನೆಕ್ಸ್ಟ್ 1 ಜೊತೆಗೆ ಇನ್ನು ಉಳಿದಿರೋ 3 ಎಲಿಮೆಂಟ್ಗಳು ಕೂಡ ಬರ್ಕೊಳಕ್ ಸಾಧ್ಯ ಇಲ್ಲ. ಅದು ಕಾರ್ಟಿಷನ್ ಪ್ರಾಡಕ್ಟ್ ಅಲ್ಲಿ ಬರುತ್ತೆ, ಬಟ್ ಎಲ್ಲಿ ಬರೋದಿಲ್ಲ? ಅದು ರಿಲೇಷನ್ ಅಲ್ಲಿ ಬರೋದಿಲ್ಲ. ಅರ್ಥ ಆಗ್ತಿದ್ಯಾ? ಓಕೆ, ಹಂಗಾದ್ರೆ ನೆಕ್ಸ್ಟ್ ಪೇರ್ ಏನ್ ಬರ್ಕೋಬೇಕು ಸ್ಟೂಡೆಂಟ್ಸ್? ನಾನು 2, ಬರ್ಕೋಬೇಕು. ಯಾಕಂದ್ರೆ ದೀಸ್ ಆರ್ ದಿ ಓನ್ಲಿ 2 ಎಲಿಮೆಂಟ್ಸ್ ವಿಚ್ ಸ್ಯಾಟಿಸ್ಫೈಸ್ ದಿಸ್ ಪೇರ್. ಅರ್ಥ ಆಗ್ತಿದ್ಯಾ ಹೇಳ್ತಾ ಇರೋದು ಎಲ್ಲರಿಗೂ? ಗಾಟ್ ಇಟ್? ವೆರಿ ಗುಡ್ ರಕ್ಷಿತ್, ಯು ಆರ್ ರೈಟ್. 1, 1 and 2, 2. ನೋಡಿ, ಈ ರಿಲೇಷನ್ R1 ಯಾವುದಕ್ಕೆ ಸಬ್ಸೆಟ್ ಆಯ್ತು ಸ್ಟೂಡೆಂಟ್ಸ್? ದಿಸ್ ರಿಲೇಷನ್ R1 ಇಸ್ ಅ ಸಬ್ಸೆಟ್ ಆಫ್ A cross B. ಅರ್ಥ ಆಗ್ತಿದ್ಯಾ? ಓಕೆ, A cross B ಗೆ ಇದೇನಾಗುತ್ತೆ ಸ್ಟೂಡೆಂಟ್ಸ್? ಇದು ಇಟ್ ಇಸ್ ಅ ಸಬ್ಸೆಟ್ ಆಗುತ್ತೆ. ಅರ್ಥ ಆಗ್ತಿದ್ಯಾ? ಓಕೆ, ನೆಕ್ಸ್ಟ್ ವೆರಿ ಗುಡ್ ಸಂಚಿತಾ, ಯು ಆರ್ ಆಲ್ಸೋ ಕರೆಕ್ಟ್ ಆಗಿ ಹೇಳಿದ್ರಿ. ನೆಕ್ಸ್ಟ್ ಸ್ಟೂಡೆಂಟ್ಸ್ ನಾನು R2, ಇದು ಮೊದಲನೇ ರಿಲೇಷನ್. Suppose if I take the second relation R2. So R2 is nothing but students, I am writing the elements x, y such that relation ಈ ರೀತಿ ಕೊಡ್ತೀನಿ, x² equals to y. Okay, so and ಇದರಲ್ಲಿ x belongs to A and y belongs to B ಅಂತ ಬರ್ಕೊಳ್ತೀನಿ. ಅರ್ಥ ಆಗ್ತಿದ್ಯಾ? ಹಾಗಾದ್ರೆ ನನ್ನ ಹತ್ರ ಇದ್ದಿದ್ದು 8 ಪೇರ್ಸ್. ಈ 8 ಪೇರ್ಸ್ ಅಲ್ಲಿ ಯಾವ ಪೇರ್ಗಳು ಈ ಕಂಡೀಷನ್ ನ ಸ್ಯಾಟಿಸ್ಫೈ ಮಾಡುತ್ತೆ ಹೇಳಕ್ ಸಾಧ್ಯ ಇದೆಯಾ? ಓಕೆ, ಟೋಟಲಿ ಐ ಹ್ಯಾಡ್ 8 ಪೇರ್ಸ್. ಬಟ್ ಈ 8 ಪೇರ್ಸ್ ಅಲ್ಲಿ ಎಷ್ಟು ಪೇರ್ಸ್ಗಳು ನನಗೆ ಈ ಕಂಡೀಷನ್ ಸ್ಯಾಟಿಸ್ಫೈ ಮಾಡುತ್ತೆ ಹೇಳ್ತೀರಾ ಸ್ಟೂಡೆಂಟ್ಸ್? ಕ್ಯಾನ್ ಯು ಆಲ್ ಟೆಲ್? ನೋಡೋಣ ಸ್ಟೂಡೆಂಟ್ಸ್, ಹೇಳಿ. ಎಸ್, ಬರೆಯೋಣ. ಯಾವ್ಯಾವ ಪೇರ್ಗಳು ಸ್ಟೂಡೆಂಟ್ಸ್ ಇದೆ ನೋಡಿ. ಮೊದಲ ಎಲಿಮೆಂಟ್ ಎ ಇಂದ ತಗೊಳ್ತೀನಿ. ಎ ಇಂದ ಏನ್ ಎಲಿಮೆಂಟ್ ಇದೆ ಸ್ಟೂಡೆಂಟ್ಸ್? ನನಗೆ 1 ಇದೆ, ಹೌದಾ? ಎ ಅಲ್ಲಿ 1 ಇದೆ. ಇದನ್ನ ಸ್ಕ್ವೇರ್ ಮಾಡಿ, 1 ಸ್ಕ್ವೇರ್. ವಾಟ್ ಈಸ್ 1 ಸ್ಕ್ವೇರ್ ಸ್ಟೂಡೆಂಟ್ಸ್? 1. ಇಲ್ಲಿದೆಯಾ? ಇದೆ. ಸೊ ನಾನೇನ್ ಬರ್ಕೊಳ್ತೀನಿ ಸ್ಟೂಡೆಂಟ್ಸ್ ಇದರಲ್ಲಿ 1, 1 ಅಂತ ಬರ್ಕೊಳ್ತೀನಿ, ಹೌದಲ್ಲ?
ರೈಟ್. ಸೊ 1,1 ಅಂತ ಯಾಕೆ ಬರ್ಕೊಂಡೆ ಸ್ಟೂಡೆಂಟ್ಸ್? ಯಾಕಂದ್ರೆ ಮೊದಲನೇ ಎಲಿಮೆಂಟ್ ನ ಸ್ಕ್ವೇರ್ ಮಾಡಿದಾಗ ಎರಡನೇ ಎಲಿಮೆಂಟ್ ಏನ್ ಬರ್ಬೇಕು ಆನ್ಸರ್ 1 ಅಂತ ಬರಬೇಕು. ಬಂದಿದೆ ಅಲ್ವಾ? ರೈಟ್. ನೆಕ್ಸ್ಟ್ ವೆರಿ ಗುಡ್. ಸೊ ನೆಕ್ಸ್ಟ್ ಸ್ಟೂಡೆಂಟ್ಸ್ 2 ಅಂತ ಬರ್ಕೋಬೇಕು ನಾನು ಇದರಲ್ಲಿ, ಯಾಕಂದ್ರೆ ಎ ಅಲ್ಲಿರೋ ಎಲಿಮೆಂಟ್ಸ್ ನ ಬರ್ಕೊಳ್ತಾ ಇದ್ದೀನಿ ಸ್ಟೂಡೆಂಟ್ಸ್ ನಾನು. ರೈಟ್. ಸೊ ಹಂಗಾದ್ರೆ ಸ್ಟೂಡೆಂಟ್ಸ್ ಯಾವ ಎಲಿಮೆಂಟ್ ಇದೆ ಸ್ಟೂಡೆಂಟ್ಸ್? ನನಗೆ ಇದರಲ್ಲಿ 2 ಇದೆ. 2 ನ ಸ್ಕ್ವೇರ್ ಮಾಡಿದ್ರೆ ಆನ್ಸರ್ ಏನ್ ಬರುತ್ತೆ ಸ್ಟೂಡೆಂಟ್ಸ್? 4 ಬರುತ್ತೆ. ಸೊ ಪೇರ್ ಏನಾಗುತ್ತೆ ಸ್ಟೂಡೆಂಟ್ಸ್? ನನಗೆ 2,4. ಅರ್ಥ ಆಗ್ತಿದೆ ಹೇಳ್ತಾ ಇರೋದು? ಆರ್ ಯು ಗೆಟಿಂಗ್ ಇಟ್ ಸ್ಟೂಡೆಂಟ್ಸ್? ಹಂಗಾರೆ ಎಷ್ಟು ಪೇರ್ಸ್ ಸ್ಟೂಡೆಂಟ್ಸ್ ಸಿಕ್ಕಿದ್ ನನಗೆ? ಐ ಗಾಟ್ 2 pairs. ಶ್ರೇಯಾತಾ ಶೆಟ್ಟಿ, ಯು ಆರ್ ರೈಟ್. 1,1 and 2,4. That is those are the pairs which we get students. Exact, correct ಆಗಿ ಹೇಳಿದ್ರಿ. Okay. ಸೊ ಹಂಗಾದ್ರೆ ಸ್ಟೂಡೆಂಟ್ಸ್ ಲೆಟ್ ಮಿ ಮೂವ್ ಆನ್ ಟು ದ ನೆಕ್ಸ್ಟ್ ಥಿಂಗ್. ಸೊ ಇನ್ನೊಂದು ಕೇಸ್ ಬರೀತೀನಿ ಸ್ಟೂಡೆಂಟ್ಸ್ ನಾನು, R3. ಸೊ ಲೆಟ್ ಮಿ ರೈಟ್ ದ ಥರ್ಡ್ ರಿಲೇಷನ್. ದಟ್ ಈಸ್ ಇಫ್ ಐ ರೈಟ್ x, y such that x³ equals to y ಅಂತ ಬರೆದ್ರೆ, x³ equals to y ಅಂತ ಬರೆದ್ರೆ ಸ್ಟೂಡೆಂಟ್ಸ್ ಇದರಲ್ಲಿ such that x belongs to a and y belongs to b ಅಂತ ಬರೆದ್ರೆ ಹೇಳ್ತೀರಾ ಸ್ಟೂಡೆಂಟ್ಸ್ ಯಾವ ಯಾವ ಪೇರ್ ಬರಕ್ ಸಾಧ್ಯ ಇದೆ ಅಂತ? Can you all tell me? Can you all tell me students what are the pairs I can get? Correct. ಅಕ್ಸಾಬಾನು ಮುಂಚೆ ಹೇಳಿದ ಕ್ವಶನ್ಗೆ ಕರೆಕ್ಟಾಗಿ ಆನ್ಸರ್ ಮಾಡಿದ್ದೀರಾ. ವೆರಿ ಗುಡ್. ಚೈತನ್ಯ ಸಾಗರ್ ಕರೆಕ್ಟ್. ಶಾಂಭವಿ ಕರೆಕ್ಟ್. ಕರೆಕ್ಟಾಗಿ ಆನ್ಸರ್ ಮಾಡ್ತಾ ಇದ್ದೀರಾ. ಐ ಆಮ್ ವೆರಿ ಹ್ಯಾಪಿ ಟು ಸಿ ಯುವರ್ ಆನ್ಸರ್ಸ್. ಹೇಳಿ ಸ್ಟೂಡೆಂಟ್ಸ್, ಈ ಕಂಡೀಷನ್ನ ಸ್ಯಾಟಿಸ್ಫೈ ಮಾಡುವಂಥದ್ದು ಯಾವ ಪೇರ್ ಇದೆ ಮುಂಚೆ ಬರೆದಿರೋ ಸೆಟ್ಟಲ್ಲಿ? ಸೊ ಸಂಚಿತಾ ನೀವು ಆನ್ಸರ್ ಮಾಡಿದ್ದೀರಾ 3,9 ಅಂತ. ಹೌದಾ? ತಪ್ಪಮ್ಮ. ಸಂಚಿತಾ 3,9 ಬರಬೇಕಂದ್ರೆ 3, ಎಸ್, ಅದರ್ಸ್ ಆರ್ ಡೂಯಿಂಗ್ ಇಟ್ ರೈಟ್. ಸಂಸ್ಕೃತಿ ಕರೆಕ್ಟ್, ಶ್ರೇಯಾತಾ ಶೆಟ್ಟಿ ಕರೆಕ್ಟ್, ಉಪೇಂದ್ರ ಕರೆಕ್ಟ್, ಗುಡ್, ಮಾನವಿ ಕರೆಕ್ಟ್. ಬಟ್ ನೀವು ಯಾರು? ಸಂಚಿತಾ ಸ್ವಲ್ಪ ತಪ್ಪು ಮಾಡಿದ್ದೀರಮ್ಮ. 3,9 ಏಕ್ ಸಾಧ್ಯ? 3,9 ಅಂತ ಬರಿಬೇಕು ಅಂದ್ರೆ 3 ಅನ್ನೋ ಎಲಿಮೆಂಟ್ ಎಲ್ಲಿರ್ಬೇಕಮ್ಮ? ಸೆಟ್ ಎ ಅಲ್ಲಿ ಇರ್ಬೇಕಲ್ಲಮ್ಮ. ಅದು ಎ ಅಲ್ಲಿ 3 ಅನ್ನೋ ಎಲಿಮೆಂಟ್ ಇದೆಯಾ ನೋಡಿ? 3 ಅನ್ನೋ ಎಲಿಮೆಂಟ್ ಎ ಅಲ್ಲಿ ಇದೆಯಾ? ಮತ್ತೆ ತಿರುಗಿ ನೋಡಿ ಇದರಲ್ಲಿ. ಇಸ್ ಇಟ್ ದರ್? ಏನೇನು ಎಲಿಮೆಂಟ್ ಇದೆ ಸ್ಟೂಡೆಂಟ್ಸ್? ಇಲ್ಲಿ 1,2 ಅಷ್ಟೇ ಇದೆ. ಹೌದಲ್ಲಪ್ಪ? ಹಂಗಾದ್ರೆ 3 ಎಲ್ಲಿಂದ ಬರಕ್ ಸಾಧ್ಯ ಇಲ್ಲ ಅಲ್ಲ? ರೈಟ್. ಸೊ 1,1 ಬರುತ್ತೆ. ಕರೆಕ್ಟ್. 1,1 ಬರುತ್ತೆ. ಸೊ ಇದರಲ್ಲಿ ಏನು ಹಾಕೊಳ್ತೀನಿ ಸ್ಟೂಡೆಂಟ್ಸ್ ಪೇರ್? ನಾನು 1,1 ಬರ್ಕೊಳ್ತೀನಿ. ಹೌದಲ್ಲ? ರೈಟ್. ಬಟ್ ನಾನೇನಾದ್ರೂ 2 ಅಂತ ಬರ್ಕೊಂಡ್ಬಿಟ್ರೆ ಇಲ್ಲಿ 8 ಬರಿಬೇಕು. ಬಟ್ ದಿಸ್ 8 ಡಸ್ ಇಟ್ ಬಿಲಾಂಗ್ಸ್ ಟು ಬಿ ಸ್ಟೂಡೆಂಟ್ಸ್? ಇದು ಬಿ ಅಲ್ಲಿ ಇದೆಯಾ ನೋಡಿ? ಬಿ ಅಲ್ಲಿ ಇಲ್ಲ ಅಲ್ಲಪ್ಪ. ಬಿ ಅಲ್ಲಿ ಏನಿದೆ? 4 ಲಾಸ್ಟ್. ಬಿ ಅಲ್ಲಿ ಯಾವುದಿಲ್ಲ? 8 ಅನ್ನೋದಿಲ್ಲ. ಅದರಿಂದ ಸ್ಟೂಡೆಂಟ್ಸ್ ನಾನು ಈ ರೀತಿ 8 ಡಸ್ ನಾಟ್ ಬಿಲಾಂಗ್ಸ್ ಟು ಬಿ ಆಗಿರೋದ್ರಿಂದ ಈ ಪೇರ್ನ ಬರೆಯೋಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನಾನು ಪೇರ್ ಮಾಡಬೇಕಾದ್ರೆ ಇಫ್ ಐ ವಾಂಟ್ ಟು ಪೇರ್ I can take the elements or I need to get the elements only from set A and set B. ಅರ್ಥ ಆಗ್ತಿದ್ಯಾ? ಅದರಿಂದ ನಾನು ಇದರಲ್ಲಿ 1,1 ಬಿಟ್ಟು 2,8 ಅನ್ನೋದನ್ನು ಬರೆಯೋಕೆ ಸಾಧ್ಯ ಇಲ್ಲ. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? Got it? Okay, so how many pairs I got students? Only 1 pair I got which satisfies this condition. ಏನಕ್ಕೆ ಇಷ್ಟೆಲ್ಲ ಹೇಳ್ಕೊಂಡು ಬಂದೆ ನಾನು? ಯಾಕೆ ಇಷ್ಟೆಲ್ಲ ಹೇಳೋಕೆ ಕಾರಣ ಏನು ಸ್ಟೂಡೆಂಟ್ಸ್? ಇದರಲ್ಲಿ ಮೊದಲನೇದಾಗಿ ನಿಮಗೆ ಗೊತ್ತಾಗಬೇಕಾಗಿದ್ದು ಮೊದಲನೇ ವಿಷಯ ಏನಂತಂದ್ರೆ ದ ರಿಲೇಷನ್ ಆರ್ ಈಸ್ ಅ ಸಬ್ಸೆಟ್ ಆಫ್ ಕಾರ್ಟಿಷನ್ ಪ್ರಾಡಕ್ಟ್. ಇದನ್ನು ಯಾವುದೇ ಕಾರಣಕ್ಕೂ ಮರಿಬಾರ್ದು. ನಿದ್ದೆಲ್ಲಿ ಎದ್ದು ಕೇಳಿಸಿದ್ರು ಕೂಡ ರಿಲೇಷನ್ ಅಂದ್ರೆ ಏನು? ಇಟ್ಸ್ ಅ ಸಬ್ಸೆಟ್ ಆಫ್ ದ ಕಾರ್ಟಿಷನ್ ಪ್ರಾಡಕ್ಟ್ ಅನ್ನೋ ಹೇಳೋ ಅಷ್ಟು ನಿಮಗೆ ಕಾನ್ಸೆಪ್ಟ್ ಗೊತ್ತಿರಬೇಕು. ಅರ್ಥ ಆಯ್ತಲ್ಲ? ಓಕೆ, ಹಂಗಾದ್ರೆ ನಮಗೆ ನಂಬರ್ ಆಫ್ ರಿಲೇಷನ್ಸ್ ಎಷ್ಟು ಅಂತ ಕೇಳ್ತಾರೆ. ಈಗ ಮುಂಚೆ ಹೇಗೆ ನಂಬರ್ ಆಫ್ ಸಬ್ಸೆಟ್ಸ್ ಹೇಳಿದ್ರಿ 2n ಅಂತ ಹೇಳಿ ಒಂದು ಸೆಟ್ಗೆ, ಅದೇ ಒಂದು ಕಾರ್ಟಿಷನ್ ಪ್ರಾಡಕ್ಟ್ ಬಂದ್ರೆ 2p q ಅಂತ ಹೇಳಿದ್ರಿ. ಹೌದಲ್ಲ? ರೈಟ್. ಹಂಗಾದ್ರೆ ಸ್ಟೂಡೆಂಟ್ಸ್ ನಮ್ಗೆ ಗೊತ್ತಾಗಬೇಕು ರಿಲೇಷನ್ ಅನ್ನೋದೇನು? ಇಟ್ಸ್ ಅ ಸಬ್ಸೆಟ್ ಆಫ್ ಕಾರ್ಟಿಷನ್ ಪ್ರಾಡಕ್ಟ್. ರಿಲೇಷನ್ ಅಂದ್ರೆ ಏನು? ಇಟ್ಸ್ ಅ ಸಬ್ಸೆಟ್ ಆಫ್ ಕಾರ್ಟಿಷನ್ ಪ್ರಾಡಕ್ಟ್. ಈ ತರ ಇರೋದ್ರಿಂದ ಸ್ಟೂಡೆಂಟ್ಸ್ ಒಂದು ಕಾರ್ಟಿಷನ್ ಪ್ರಾಡಕ್ಟ್ಗೆ ಎಷ್ಟು ಸಬ್ಸೆಟ್ಸ್ ಇದೆ, ಒಂದು ಕಾರ್ಟಿಷನ್ ಪ್ರಾಡಕ್ಟ್ಗೆ ಎಷ್ಟು ಸಬ್ಸೆಟ್ಸ್ ಇದೆ ಅದೆಲ್ಲ ಕೂಡ ಏನಾಗುತ್ತೆ? ರಿಲೇಷನ್ಸ್ ಆಗುತ್ತೆ. ಓಕೆ, ಸೊ ಸ್ಟೂಡೆಂಟ್ಸ್ ಅಷ್ಟು ರಿಲೇಷನ್ಸ್ಗಳನ್ನ ಕೂಡ ನಾನು ಬರೀಬಹುದು, ಅಷ್ಟು ಡಿಫ್ರೆಂಟ್ ಕಂಡೀಷನ್ಸ್ನ ಅಪ್ಲೈ ಮಾಡ್ಬೋದು. ಗಾಟ್ ಇಟ್? ಹಂಗಾದ್ರೆ ಸ್ಟೂಡೆಂಟ್ಸ್ ಎಷ್ಟು ನನಗೆ ಇದ್ದಿದ್ದು, ನನಗೆ ಎಷ್ಟು ಸಬ್ಸೆಟ್ಸ್ ಇತ್ತು? ನನಗೆ 2p q ಸಬ್ಸೆಟ್ಸ್ ಇತ್ತಲ್ವಾ ಕಾರ್ಟಿಷನ್ ಪ್ರಾಡಕ್ಟ್ಗೆ, ಅಷ್ಟೆಲ್ಲ ಟೈಪ್ ಕಂಡೀಷನ್ಸ್ ಹಾಕಿ ನಾನು ಎಷ್ಟು ರಿಲೇಷನ್ಸ್ ಮಾಡ್ಬೋದು? 2p q ರಿಲೇಷನ್ಸ್ ಮಾಡ್ಬೋದು. ಅರ್ಥ ಆಗ್ತಿದ್ಯಾ ಸ್ಟೂಡೆಂಟ್ಸ್? ಹಂಗಾದ್ರೆ ನಾನು ಇದರಲ್ಲಿ ಒಂದು ಕಂಡೀಷನ್ ಬರೀತೀನಿ, ದ ವೆರಿ ಇಂಪಾರ್ಟೆಂಟ್ ಕಂಡೀಷನ್, ದಟ್ ಈಸ್ ಇಫ್ n of a equals to p, n of b equals to q, if n of a equals to p, n of b equals to q, then number of relations from a to b equals to ಎಷ್ಟಿದೆ ಸ್ಟೂಡೆಂಟ್ಸ್? ಇದರಲ್ಲಿ
2 power pq ಬರುತ್ತೆ, which is also equal to what? Which is also equal to number of subsets of A cross B. ಹಾಗಾದ್ರೆ ಸ್ಟೂಡೆಂಟ್ಸ್ ನಂಬರ್ ಆಫ್ ಸಬ್ಸೆಟ್ಸ್ ಬೇರೆ ಅಲ್ಲ, ನಂಬರ್ ಆಫ್ ರಿಲೇಷನ್ಸ್ ಫ್ರಮ್ A to B ಬೇರೆ ಅಲ್ಲ. ಅರ್ಥ ಆಗ್ತಿದ್ಯಾ ಎಲ್ಲರಿಗೂ ಹೇಳ್ತಾ ಇರೋದು? ಓಕೆ, ನಂಬರ್ ಆಫ್ ರಿಲೇಷನ್ಸ್ ಫ್ರಮ್ A to B ಇಸ್ ನಥಿಂಗ್ ಬಟ್ ನಂಬರ್ ಆಫ್ ಸಬ್ಸೆಟ್ಸ್ ಆಫ್ A cross B. ಅರ್ಥ ಆಗ್ತಿದ್ಯಾ ಎಲ್ಲರಿಗೂ? ಗಾಟ್ ಇಟ್? ಸೊ ದಿಸ್ ಇಸ್ ದ ವೆರಿ ಇಂಪಾರ್ಟೆಂಟ್ ನೋಟ್ ಸ್ಟೂಡೆಂಟ್ಸ್. ಈ ನೋಟ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಇನ್ ದ ಪರ್ಸ್ಪೆಕ್ಟಿವ್ ಆಫ್ ಯುವರ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಇದನ್ನ ಸ್ಟೂಡೆಂಟ್ಸ್ ನಿಮ್ಮ ಪರ್ಸ್ಪೆಕ್ಟಿವ್ ಆಫ್ ಕಾಂಪಿಟೇಟಿವ್ ಎಕ್ಸಾಮ್ಸ್ KCET ಮೇನ್ಸ್ ಅಂತೆಲ್ಲ ನೋಡಿದ್ರೆ ಈ ನಿಮ್ಮ ನೋಟ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ, ನೆನ್ಪಿಟ್ಕೊಳ್ಳಿ. ಓಕೆ, ಸೊ ನಂಬರ್ ಆಫ್ ಸಬ್ಸೆಟ್ಸ್ ಬೇರೆ ಅಲ್ಲ, ನಂಬರ್ ಆಫ್ ಎಲಿಮೆಂಟ್ಸ್, ಸೊ ನಂಬರ್ ಆಫ್ ಸಬ್ಸೆಟ್ಸ್ ಬೇರೆ ಅಲ್ಲ, ನಂಬರ್ ಆಫ್ ರಿಲೇಷನ್ಸ್ ಬೇರೆ ಅಲ್ಲ. ನಂಬರ್ ಆಫ್ ಸಬ್ಸೆಟ್ಸ್ ಆಫ್ A cross B ಇಸ್ ಈಕ್ವಲ್ ಟು ನಂಬರ್ ಆಫ್ ರಿಲೇಷನ್ಸ್ ಫ್ರಮ್ A to B ಆಗುತ್ತೆ. ಅರ್ಥ ಆಗ್ತಿದೆ ಎಲ್ಲರಿಗೂ? ಗಾಟ್ ಇಟ್? ಓಕೆ, ಸೊ ಜಸ್ಟ್ ಟೆಲ್ ಸ್ಟೂಡೆಂಟ್ಸ್ ಇಫ್ ಯು ಅಂಡರ್ಸ್ಟುಡ್ ಎಸ್ ಅಂತ ಹೇಳಿ. ಏನಾದ್ರು ಡೌಟ್ಸ್ ಇತ್ತಂತಂದ್ರೆ ಮತ್ತೆ ಏನಾದ್ರು ಎಕ್ಸ್ಪ್ಲೇನ್ ಮಾಡಬೇಕಾ? ಜಸ್ಟ್ ಟೆಲ್ ಮಿ ಸ್ಟೂಡೆಂಟ್ಸ್. ಸ್ಟ್ರೀಮಿಂಗ್ ಸ್ವಲ್ಪ ಸ್ಲೋ ಇರೋದ್ರಿಂದ ನಿಮ್ಮ ಕಮೆಂಟ್ಸ್ಗಳು ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಆಡ್ ಅನ್ಸ್ಬೋದು, ಸುಮ್ಮನೆ ಯಾಕೆ ಸರ್ ನಿಂತಿದ್ದಾರೆ ಅಂತ. ಸೊ ಐ ವಿಲ್ ಬಿ ವೇಟಿಂಗ್ ಫಾರ್ ಯುವರ್ ಕಮೆಂಟ್ ಸ್ಟೂಡೆಂಟ್. ಸ್ವಲ್ಪ ಸ್ಲೋ ಇದೆ. ಓಕೆ, ಇಸ್ ದೇರ್ ಎನಿಥಿಂಗ್ ದಟ್ ಐ ನೀಡ್ ಟು make you understand clear? So it's a different platform ಅಲ್ಲ, ಆನ್ಲೈನ್ ಪ್ಲಾಟ್ಫಾರ್ಮ್ಸ್. ಸೊ ಕ್ಲಾಸಲ್ಲಿ ಆಗಿದ್ದಿದ್ರೆ ಅಲ್ಲಲ್ಲೇ ನಿಮ್ಮ ಮುಖಗಳು ನೋಡಿ ಅರ್ಥ ಆಗಿದೆಯೋ ಇಲ್ವೋ, ನಿದ್ದೆ ಮಾಡಬೇಡಿ ಕಣ್ರೋ, ಇಲ್ಲಿ ನೋಡ್ರೋ ಅಂತೆಲ್ಲ ಹೇಳ್ಬೋದಾಗಿತ್ತು. ಬಟ್ ಆನ್ಲೈನ್ ಕ್ಲಾಸಸ್ ಇಟ್ಸ್ ಅ ಡಿಫ್ರೆಂಟ್ ಫೀಲಿಂಗ್, ಇಟ್ಸ್ ಅ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಫಾರ್ ಎವ್ರಿ ಒನ್, ಫಾರ್ ಇನ್ಕ್ಲೂಡಿಂಗ್ ಮೀ. ಸೊ ಅದರಿಂದ ಸ್ವಲ್ಪ ನಿಮ್ಗಳ ಏನು ಕಮೆಂಟ್ಸ್ಗಳು ನೋಡಿ ನಾನು ಮುಂದೆ ಹೋಗ್ಬೋದು. ಆ್ಯಂಡ್ ಎಟ್ ಎನಿ ಪಾಯಿಂಟ್ ಆಫ್ ಟೈಮ್ ಸ್ಟೂಡೆಂಟ್ಸ್ ನಿಮ್ಮ ಕಮೆಂಟ್ಸ್ಗಳನ್ನ ನೋಡ್ತಾ ಇರ್ತೀನಿ, ಆದಷ್ಟು ನಿಮ್ಮ ಕಮೆಂಟ್ಸ್ಗಳನ್ನ ನೋಡೋಕೆ ಟ್ರೈ ಮಾಡ್ತಾ ಇರ್ತೀನಿ. ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ ನಿಮ್ಗೇನಾದರೂ ಅನ್ಸಿದ್ರೆ ಸರ್ ಯಾವುದೋ ಒಂದು ಕಾನ್ಸೆಪ್ಟ್ ನಮ್ಗೆ ಅರ್ಥ ಆಗಿಲ್ಲ ಅಂತಂದರೆ ದೆನ್ ಯು ಕ್ಯಾನ್ ಆಸ್ಕ್ ಮೀ. ಅರ್ಥ ಆಯ್ತಾ? ಓಕೆ, ಕೆಲವು ಟೈಮಲ್ಲಿ ಪೇಷನ್ಸ್ ಲೆವೆಲ್ ಬೇಕಾಗಿರುತ್ತೆ ಸ್ಟೂಡೆಂಟ್ಸ್, ಕೆಲವು ಟೈಮಲ್ಲಿ ಸ್ವಲ್ಪ ನಿಮಗೆ ಪೂರ್ತಿ ಹೇಳೋ ತನಕ ಸ್ವಲ್ಪ ಗಮನ ಕೊಡಬೇಕಾಗತ್ತೆ. ನಿಮ್ಮ ಕಾನ್ಸಂಟ್ರೇಷನ್ ತುಂಬಾ ಮುಖ್ಯ. ಅರ್ಥ ಆಯ್ತಲ್ಲ? ಇದು ಮೊದಲನೇ ಕ್ಲಾಸ್, ತುಂಬ ಗಮನ ಇಟ್ಟು ಕೇಳ್ತಿರ್ತೀರಾ, ಒಪ್ಕೊಳ್ತೀನಿ. ಬಟ್ ಲೈಕ್ ದಿಸ್ ಥ್ರೂ ಔಟ್ ಯು ನೀಡ್ ಟು ಸ್ಟೇ ಫೋಕಸ್ಡ್. Okay, fine. Students, let me move on to the next thing. That is nothing but types of relations. Okay, so next ಬೇಕಾಗಿರೋ ಸ್ಟೂಡೆಂಟ್ಸ್ ನನಗೆ ಟೈಪ್ಸ್ ಆಫ್ ರಿಲೇಷನ್ಸ್, ದ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಇದರ ಮೇಲೆ ಸ್ಟೂಡೆಂಟ್ಸ್ ನಿಮಗೆ 1 ಮಾರ್ಕ್ಸ್ಗೆ ಡೆಫಿನೇಷನ್ನ ಕೇಳ್ತಿರ್ತಾರೆ. 1 ಮಾರ್ಕ್ಸ್ಗೆ ನಿಮ್ಮ ಡೆಫಿನೇಷನ್ ಕೇಳ್ತಿರ್ತಾರೆ ಇನ್ ದ NCERT ಎಕ್ಸಾಮ್. ಬೋರ್ಡ್ ಸಿಲೆಬಸ್ ಅಲ್ಲಿ 1 ಮಾರ್ಕ್ಸ್ ಡೆಫಿನೇಷನ್ ಇನ್ ಬೋರ್ಡ್ ಎಕ್ಸಾಮ್ಸ್ ಅಲ್ಲಿ ಕೇಳ್ತಾರೆ. ಓಕೆ, ಸೊ ಇದರಲ್ಲಿ ದೆರ್ ಆರ್ 6 ಟೈಪ್ಸ್ ಆಫ್ ರಿಲೇಷನ್ಸ್. ಸೊ ಈ 6 ಡೆಫಿನೇಷನ್ಸ್ ಅಲ್ಲಿ ಒಂದು ಡೆಫಿನೇಷನ್ ಕೇಳ್ತಾರೆ. ದೇ ವಿಲ್ ನಾಟ್ ಆಸ್ಕ್ ಎನಿ ಎಕ್ಸಾಂಪಲ್, ದೇ ವಿಲ್ ಆಸ್ಕ್ ಯು ಜಸ್ಟ್ ದ ಡೆಫಿನೇಷನ್. ಸೊ ಈ ಡೆಫಿನೇಷನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸ್ಟೂಡೆಂಟ್ಸ್. ಜಸ್ಟ್ ನಿಮ್ಮ NCERT ಬುಕ್ಕಲ್ಲಿ ಹೇಗಿದೆ ಅದೇ ರೀತಿ ಬರೆಯೋಕೆ ಟ್ರೈ ಮಾಡಿ. ಅರ್ಥ ಆಯ್ತಲ್ಲ? ಓಕೆ, ಸೊ ಲೆಟ್ ಮೀ ಟೇಕ್ ದ ಫಸ್ಟ್ ಡೆಫಿನೇಷನ್ ಸ್ಟೂಡೆಂಟ್ಸ್. ದಟ್ ಈಸ್ ದ ಫಸ್ಟ್ ಡೆಫಿನೇಷನ್ ಇಸ್ ಎಂಪ್ಟಿ ರಿಲೇಷನ್. ಸೊ ನಾನು ಯಾವ ಡೆಫಿನೇಷನ್ ತಗೊಳ್ತೀನಿ? ನಾನು ಇವತ್ತು ಎಂಪ್ಟಿ ರಿಲೇಷನ್ ಅನ್ನೋ ಡೆಫಿನೇಷನ್ ತಗೊಳ್ತೀನಿ. ಓಕೆ, ಸೊ ಎಂಪ್ಟಿ ರಿಲೇಷನ್ ಅಂದರೆ ಏನು? ವಾಟ್ ಡು ಯು ಮೀನ್ ಬೈ ಎಂಪ್ಟಿ ರಿಲೇಷನ್? ಎಂಪ್ಟಿ ರಿಲೇಷನ್, ಆ ರಿಲೇಷನ್ ಹೇಳ್ತಾ ಇದೆ ಎಂಪ್ಟಿ, ಅದರಲ್ಲಿ ಏನೂ ಇಲ್ಲ, ಅದೆಲ್ಲ ಖಾಲಿ ಉಳ್ಕೊಂಡಿದೆ ಅಂತ ಹೇಳ್ತಿದ್ದಾರೆ. ಈಗ ನಾನು ಏನು ಮಾಡ್ತೀನಿ, ಒಂದು ಸೆಟ್ ತಗೊಳ್ತೀನಿ, ಎ ಅನ್ನೋದೊಂದು ಸೆಟ್ ತಗೊಳ್ತೀನಿ, ಅದರಲ್ಲಿ there are some 100 students. B ಅನ್ನೋದೊಂದು ಸೆಟ್ ತಗೊಳ್ತೀನಿ, ಅದರೊಳಗೆ 100 ಸ್ಟೂಡೆಂಟ್ಸ್. ಲೆಟ್ ಮಿ ಟೇಕ್ ದ ಸೇಮ್ ಎಕ್ಸಾಂಪಲ್. ಫಸ್ಟ್ PU ಮತ್ತು ಸೆಕೆಂಡ್ PU. ಫಸ್ಟ್ PU ಒಂದು 100 ಮಕ್ಕಳಿದ್ದಾರೆ, ಸೆಕೆಂಡ್ PU ಅಲ್ಲಿ 100 ಮಕ್ಕಳಿದ್ದಾರೆ. ಎಷ್ಟು ಪೇರ್ ಮಾಡ್ಬೋದು ಸ್ಟೂಡೆಂಟ್ಸ್ ಹೇಳ್ತೀರಾ? ಫಸ್ಟ್ PU ಅಲ್ಲಿ ಒಂದು 100 ಮಕ್ಕಳಿದ್ದಾರೆ, ಸೆಕೆಂಡ್ PU ಅಲ್ಲಿ 100 ಮಕ್ಕಳಿದ್ದಾರೆ. ಎಷ್ಟು ಪೇರ್ ಮಾಡ್ಬೋದು ಅಂತ ಹೇಳ್ತೀರಾ? ಎನಿಬಡಿ? ಎಷ್ಟು ಪೇರ್, ಎಷ್ಟು ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ದ ಕಾರ್ಟಿಷನ್ ಪ್ರಾಡಕ್ಟ್ ಆಗುತ್ತೆ ಅಂತ ಹೇಳ್ತೀರಾ? ಪೇರ್ ಅಂದರೆ ನಥಿಂಗ್ ಬಟ್ ಕಾರ್ಟಿಷನ್ ಪ್ರಾಡಕ್ಟ್. ಯಾವಾಗ ವರ್ಡ್ಸ್ ನಾನು ಪೇರ್ ಅಂತ ಯೂಸ್ ಮಾಡ್ತೀನಿ, ಇಟ್ ಮೀನ್ಸ್ ದಟ್ ಕಾರ್ಟಿಷನ್ ಪ್ರಾಡಕ್ಟ್ ಅಂತ ಅರ್ಥ. ಫಸ್ಟ್ PU 100 ಮಕ್ಕಳಿದ್ದಾರೆ, ಸೆಕೆಂಡ್ PU 100 ಮಕ್ಕಳಿದ್ದಾರೆ. ಎಷ್ಟು ಪೇರ್ಸ್ ಮಾಡ್ಬೋದು ನಾನು? ಎಷ್ಟು ರಿಲೇಷನ್ಸ್ ಅಂತ ಕೇಳ್ತಿಲ್ಲ, ರಿಲೇಷನ್ಸ್. ಎಷ್ಟು ರಿಲೇಷನ್ಸ್ ಅಂತ ಕೇಳಿದ್ರೆ ಸಬ್ಸೆಟ್ಸ್ಗೆ ಬರಬೇಕು. ಎಷ್ಟು ಪೇರ್ಸ್ ಅಂತ ಕೇಳಿದ್ರೆ ಏನಂತ ಹೇಳ್ಬೇಕು ನೀವು? ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಕಾರ್ಟಿಷನ್ ಪ್ರಾಡಕ್ಟ್. ವೆರಿ ಗುಡ್. ಸೊ ಕರೆಕ್ಟ್, 10,000. ವೆರಿ ಗುಡ್. 100 into 100. ವೆರಿ ಗುಡ್. ಸೂಪರ್. ಭೂಮಿಕಾ, ರೋಹನ್, ಯು ಆರ್ ಆನ್ಸರಿಂಗ್ ಇಟ್ ವೆರಿ ಫಾಸ್ಟ್. ವೆರಿ ಗುಡ್. ಶ್ರೇಯತಾ ಕರೆಕ್ಟ್. ಪ್ರಿಯಾಂಕಾ, ಚೈತನ್ಯ ಕರೆಕ್ಟ್. ವೆರಿ ಗುಡ್. ಸೂಪರ್. ಸೊ ಸ್ಟೂಡೆಂಟ್ಸ್, ಈಗ 10,000 ಪೇರ್ಸ್ ಮಾಡ್ಬೋದು. ಆ 10,000 ಪೇರಲ್ಲಿ ನಾನೊಂದು ಕಂಡೀಷನ್ ಕೊಡ್ತೀನಿ. ಕಂಡೀಷನ್ ಏನಂತಂದ್ರೆ, ದ ಸ್ಟೂಡೆಂಟ್ ಆಫ್ ಫಸ್ಟ್ PU ಇಸ್ ದ ಬ್ರದರ್ ಆಫ್ ಸ್ಟೂಡೆಂಟ್ ಆಫ್ ಸೆಕೆಂಡ್ PU.
ದ ಸ್ಟೂಡೆಂಟ್ ಆಫ್ ಫಸ್ಟ್ PU ಈಸ್ ದ ಬ್ರದರ್ ಆಫ್ ಸ್ಟೂಡೆಂಟ್ ಆಫ್ ಸೆಕೆಂಡ್ PU. ಬಟ್ ನನ್ನ ಬ್ಯಾಡ್ ಲಕ್ಗೆ ಇಲ್ಲಿರೋ ಯಾವ ವ್ಯಕ್ತಿ ಕೂಡ ಅಲ್ಲಿಗೆ ಬ್ರದರ್ ಆಗೋದಿಲ್ಲ. ಇಲ್ಲಿರೋರೇ ಬೇರೆ ಹುಡುಗರುಗಳು, ಅಲ್ಲಿರೋರೇ ಬೇರೆ ಹುಡುಗರುಗಳು, ಯಾರೋ ಒಬ್ರಿಗೊಬ್ರಿಗೂ ರಿಲೇಷನ್ನೇ ಇಲ್ಲ. ಓಕೆ, ಸೊ ಈ ರೀತಿ ಮಾಡಿದಾಗ ಸ್ಟೂಡೆಂಟ್ಸ್ ಏನಾಯ್ತು, ನನಗೆ ಇದರಲ್ಲಿ ಯಾವುದೇ ಪೇರ್ಗಳನ್ನು ಕೂಡ ನಾನು ಈ ರಿಲೇಷನ್ನ ಸ್ಯಾಟಿಸ್ಫೈ ಮಾಡೋಂಥ ತಗೊಳಕ್ ಸಾಧ್ಯ ಆಗಲಿಲ್ಲ. ಅರ್ಥ ಆಗ್ತಿದ್ಯಾ ನಿಮಗೆ? ಓಕೆ, ಆಗ ಈ ರಿಲೇಷನ್ ಏನಾಗುತ್ತೆ, ಎಂಟಿ ಆಗಿಬಿಡತ್ತೆ. ಯಾಕಂದ್ರೆ ಅಷ್ಟು 10,000 ಪೇರ್ಸಲ್ಲಿ ನನಗೆ ಈ ಕಂಡೀಷನ್ ಸ್ಯಾಟಿಸ್ಫೈ ಮಾಡುವಂಥ ಪೇರ್ ಸಿಕ್ಕಲೇ ಇಲ್ಲ ಸ್ಟೂಡೆಂಟ್ಸ್. ಈ ಥರ ಪೇರ್ ಸಿಕ್ಕಲಿಲ್ಲ ಅಂತಂದಾಗ ನನಗೇನಾಗ್ಬಿಡುತ್ತೆ, ಐ ವಿಲ್ ಗೆಟ್ ಎಂಟಿ ರಿಲೇಷನ್. ಅರ್ಥ ಆಗ್ತಿದ್ಯಾ? ಸೊ ಈ ರೀತಿ ಎಂಟಿ ರಿಲೇಷನ್ ಆಗಿಬಿಟ್ರೆ ಸ್ಟೂಡೆಂಟ್ಸ್ ಈ ರೀತಿ ನನಗೆ ಯಾವುದೇ ಎಲಿಮೆಂಟ್ ಸಿಕ್ಕಿಲ್ಲ ಅಂತಂದಾಗ ನನಗೆ ಎಂಟಿ ರಿಲೇಷನ್ ಆಗಿಬಿಡುತ್ತೆ, ಎಂಟಿ ರಿಲೇಷನ್ ಸಿಕ್ಬಿಡುತ್ತೆ. ಕರೆಕ್ಟ್ ನೀವು ಹೇಳಿದ್ದು, ನಲ್ ಸೆಟ್. ಯಾ ಎಕ್ಸಾಕ್ಟ್ಲಿ, ನನಗೆ ಯಾವುದೂ ಪೇರ್ ಸಿಕ್ಲಿಲ್ಲ ಅಂತಂದ್ರೆ ಅದೊಂದು ಸೆಟ್ ನಲ್ ಆಗಿಬಿಡುತ್ತೆ, ಎಂಟಿ ಆಗಿಬಿಡುತ್ತೆ. ಆ ಸೆಟ್ ನನಗೆ ರಿಲೇಷನ್ ಆಗಿರೋದ್ರಿಂದ ಅದನ್ನ ನಾನು ನಲ್ ಸೆಟ್ ಅಂತ ಕರೆಯಕ್ಕೆ ಸಾಧ್ಯ ಇಲ್ಲ. ಸೆಟ್ ಅಂತ ಕರೆದ್ಬಿಟ್ರೆ ಅದು ಸೆಟ್ ಡೆಫಿನೇಷನ್ಗೆ ಬಂದ್ಬಿಡುತ್ತೆ. ಬಟ್ ನಾನು ರಿಲೇಷನ್ ಅಂತ ಮೆನ್ಷನ್ ಮಾಡಬೇಕು, ಯಾಕಂದ್ರೆ ಇದರಲ್ಲಿ ಯಾವುದು ಪೇರ್ಸ್ಗಳು ಕೂಡ ಕಂಡೀಷನ್ನ ಸ್ಯಾಟಿಸ್ಫೈ ಮಾಡ್ತಾ ಇಲ್ಲ. ಕಂಡೀಷನ್ನ ಸ್ಯಾಟಿಸ್ಫೈ ಮಾಡದೇ ಇರೋದ್ರಿಂದ ಅದು ನಲ್ ರಿಲೇಷನ್ ಅಥವಾ ಎಂಟಿ ರಿಲೇಷನ್ ಆಗುತ್ತೆ. ಅರ್ಥ ಆಗ್ತಿದ್ಯಾ? ಗಾಟ್ ಇಟ್? ಹಂಗಾದ್ರೆ ಸ್ಟೂಡೆಂಟ್ಸ್ ನಾನು ಡೆಫಿನೇಷನ್ ಏನಂತ ಬರಿಬೋದು, ಆ ರಿಲೇಷನ್ ಆರ್, ಬರ್ಕೊಳ್ಳಿ ಸ್ಟೂಡೆಂಟ್ಸ್, ಆ ರಿಲೇಷನ್ ಆರ್ ಫ್ರಮ್ ಅ ನಾನ್ ಎಂಟಿ ಸೆಟ್ ಎ, ಫ್ರಮ್ ಅ ನಾನ್ ಎಂಟಿ ಸೆಟ್ ಎ ಟು a non-empty set B, to a non-empty set B is said to be an empty relation, is said to be an empty relation if no element of A is related to, if no element of A is related to any element of B. If no element of A is related to any element of B. ಅರ್ಥ ಆಗ್ತಿದೆಯಾ ಹೇಳ್ತಾ ಇರೋದು? ಓಕೆ, ಸೊ ಎ ಅಲ್ಲಿರೋ ಎಲಿಮೆಂಟ್ ಯಾವುದೂ ಕೂಡ ಬಿ ಅಲ್ಲಿರೋ ಇರೋ ಎಲಿಮೆಂಟ್ಗಳಿಗೆ ರಿಲೇಟ್ ಆಗಲ್ಲ. ಎ ಅಲ್ಲಿರೋ ಎಲಿಮೆಂಟ್ ಯಾವುದೂ ಕೂಡ ಬಿ ಅಲ್ಲಿರೋ ಎಲಿಮೆಂಟ್ಗೆ ರಿಲೇಟ್ ಆಗದೇ ಇದ್ದಾಗ ಆಗ ನಾನೇನಂತ ಕರಿತೀನಿ ಸ್ಟೂಡೆಂಟ್ಸ್, ಅದನ್ನ ಎಂಟಿ ರಿಲೇಷನ್ ಅಂತ ಕರಿತೀನಿ. ಅರ್ಥ ಆಗ್ತಿದೆ ಹೇಳ್ತಾ ಇರೋದು? ಸೊ ಮೊದಲನೇ ಸೆಟ್ ಅಲ್ಲಿರೋ ಎಲಿಮೆಂಟ್ಸ್ ಯಾವುದೂ ಕೂಡ ಎರಡನೇ ಸೆಟ್ ಅಲ್ಲಿರೋ ಎಲಿಮೆಂಟ್ಸ್ಗಳಿಗೆ ರಿಲೇಟ್ ಆಗೋದೇ ಇಲ್ಲ, ಯಾವುದೇ ರೀತಿ ಇದಕ್ಕೂ ಅದಕ್ಕೂ ಸಂಬಂಧನೇ ಇಲ್ಲ. ಆಗ ಏನಂತ ಕರಿತೀವಿ ಸ್ಟೂಡೆಂಟ್ಸ್, ಆ ರಿಲೇಷನ್ನ ಎಂಟಿ ರಿಲೇಷನ್ ಅಂತ ಹೇಳ್ತೀವಿ. ಸೊ ನಾನು ಕೊಟ್ಟಿರೋ ಕಂಡೀಷನ್ ಬಂದು ಸ್ಟೂಡೆಂಟ್ಸ್ ಯಾವುದೂ ಕೂಡ ಇಲ್ಲಿರೋ ಪೇರ್, ಮೊದಲನೇ ಸೆಟ್ ಅಲ್ಲಿರೋ ಪೇರ್ ಮತ್ತೆ ಎರಡನೇ ಸೆಟ್ ಅಲ್ಲಿರೋ ಪೇರ್ಗಳನ್ನ ಜೊತೆಗೆ ಕರ್ಕೊಂಡು ಬಂದು ಸೇರಿಸ್ತಾ ಇಲ್ಲ. ಓಕೆ, ನಾನೊಂದು ಕಂಡೀಷನ್ ಹಾಕಿದ್ದೀನಿ, ಏನಂತ, ನೀವಿಬ್ರು ಜೊತೆಗೆ ಬಂದು ನಿಲ್ರಪ್ಪ, ಇಲ್ಲಿರೋ ಸೆಟ್ ಅಲ್ಲಿರೋ ಎಲಿಮೆಂಟ್ ಜೊತೆಗೆ ಬಂದು ನಿಲ್ಲಿ ಅಂತ ಹೇಳ್ತೀನಿ ನಾನು. ಅರ್ಥ ಆಯ್ತಾ? ಏನು, ಯಾಕೆ ಜೊತೆಗೆ ಬಂದು ನಿಲ್ಬೇಕು ಅವರು? ಮೊದಲನೇ ಸೆಟ್ ಅಲ್ಲಿರೋ ಎಲಿಮೆಂಟ್ ಫಸ್ಟ್ ಪಿ ಇರೋ ಒಬ್ಬ ಹುಡುಗ ಸೆಕೆಂಡ್ ಪಿ ಇರೋ ಹುಡುಗನ ಜೊತೆ ಅಣ್ಣ ತಮ್ಮದಿರಾಗಿದ್ರೆ ಬಂದ್ ಜೊತೆಗೆ ನಿಲ್ಲಿ ಅಂತ ಹೇಳ್ತೀನಿ. ಸೊ ಅಲ್ಲಿ ಯಾರು ಅಣ್ಣ ತಮ್ಮದಿರಿಲ್ಲ, ಅದರಿಂದ ಏನಾಗುತ್ತೆ, ಯಾರು ಬಂದ್ ಜೊತೆಗೆ ನಿಲ್ಲಕ್ ಸಾಧ್ಯ ಇಲ್ಲ. ಇಲ್ಲಿ ಯಾವಾಗ ಬಂದ್ ಜೊತೆಗೆ ನಿಲ್ಲಕ್ ಸಾಧ್ಯ ಆಗೋದಿಲ್ಲ, ಆಗ ನನ್ನಲ್ಲಿರೋ ಸೆಟ್, ನನ್ನಲ್ಲಿರೋ ರಿಲೇಷನ್ ಏನಾಗ್ತಾ ಬಂತು, ಎಂಟಿ ಆಗ್ತಾ ಬಂತು. ಸೊ ಯಾವಾಗ ಇದು ಎಂಟಿ ಆಗುತ್ತೆ ಆಗ ಏನಾಗುತ್ತೆ ಸ್ಟೂಡೆಂಟ್ಸ್, ಅದು ಎಂಟಿ ರಿಲೇಷನ್ ಆಗ್ತಾ ಬರುತ್ತೆ. ಅರ್ಥ ಆಗ್ತಿದೆ ಹೇಳ್ತಾ ಇರೋದು? ಗಾಟ್ ಇಟ್? ಹಂಗಾದ್ರೆ ನೆಕ್ಸ್ಟ್ ಡೆಫಿನೇಷನ್ ಸ್ಟೂಡೆಂಟ್ಸ್, ಈ ಡೆಫಿನೇಷನ್ಗಳಿಗೆ ಜಸ್ಟ್ ಬರೀ ಡೆಫಿನೇಷನ್ಸ್ ಅಷ್ಟೇ ಕೇಳ್ತಾರೆ, ಎಕ್ಸಾಂಪಲ್ಸ್ ಕೇಳೋದಿಲ್ಲ. ಓಕೆ, ಎಂಟಿ ರಿಲೇಷನ್ ಅಂದ್ರೆ ಏನು ಅಂತ ಕೇಳ್ತಾರೆ, ಜಸ್ಟ್ ಯು ನೀಡ್ ಟು ರೈಟ್ ದಿಸ್ ಡೆಫಿನೇಷನ್. ಏನು ಮೇನ್ ಡೆಫಿನೇಷನ್ ಅದರಲ್ಲಿ, ಇಫ್ ನೋ ಎಲಿಮೆಂಟ್ ಆಫ್ ಎ ಇಸ್ ರಿಲೇಟೆಡ್ ಟು ಎನಿ ಎಲಿಮೆಂಟ್ ಆಫ್ ಬಿ, ಓಕೆ, ಅದನ್ನ ಏನಂತ ಕರಿತೀವಿ ಸ್ಟೂಡೆಂಟ್ಸ್, ನಾವು ಅದನ್ನ ಎಂಟಿ ರಿಲೇಷನ್ ಅಂತ ಕರಿತೀವಿ. Okay, if no element of A is related to any element of B, then such a relation is called as empty relation. Okay, so let me move on to the next definition students, that is universal relation. Next definition bartini, that is universal relation. Okay, so universal relation andre enu students? Empty relation antandre ಏನು ಇರಲಿಲ್ಲ. ಓಕೆ, ಸೊ ಒಂದು ನಿಮಿಷ, ಇದರಲ್ಲಿ ಒಂದು ಥಿಂಗ್ ಆ್ಯಡ್ ಮಾಡ್ಬೇಕು ಸ್ಟೂಡೆಂಟ್ಸ್, ದಟ್ ಈಸ್ ಆರ್ ಇಸ್ ಈಕ್ವಲ್ ಟು ಎಂಟಿ. ಇದನ್ನೊಂದನ್ನು ಆ್ಯಡ್ ಮಾಡಬೇಕು, ಮಿಸ್ ಮಾಡಿದೆ ಇದನ್ನ. ರಿಲೇಷನ್ ಆರ್, ಈ ರಿಲೇಷನ್ ಆರ್ ಏನಾಗಿರುತ್ತೆ ಸ್ಟೂಡೆಂಟ್ಸ್, ಆಗ ಎಂಟಿ ಆಗಿರುತ್ತೆ. ಇದನ್ನೊಂದನ್ನು ಆ್ಯಡ್ ಮಾಡಬೇಕಾಗಿತ್ತು. ಓಕೆ, ಜಸ್ಟ್ ರೈಟ್ ಡೌನ್ ದಿಸ್ ಆಲ್ಸೋ ಸ್ಟೂಡೆಂಟ್ಸ್, ಆರ್ ಈಕ್ವಲ್ಸ್ ಟು ಎಂಟಿ ಆಗುತ್ತೆ. ಅರ್ಥ ಆಗ್ತಿದೆಯಾ? ಓಕೆ, ಸೊ ನೆಕ್ಸ್ಟ್ ಸ್ಟೂಡೆಂಟ್ಸ್, ಲೆಟ್ ಅಸ್ ಮೂವ್ ಆನ್ ಟು
ಯೂನಿವರ್ಸಲ್ ರಿಲೇಷನ್. ಯೂನಿವರ್ಸಲ್ ರಿಲೇಷನ್ಗೆ ಬರೋಣ ಸ್ಟೂಡೆಂಟ್ಸ್. ಯೂನಿವರ್ಸಲ್ ರಿಲೇಷನ್ ಅಂದ್ರೇನು? ಎಂಟಿ ರಿಲೇಷನ್ ನಿಮಗೆ ಗೊತ್ತಾದಂಗೆ ಇಲ್ಲಿರೋ ಎಲಿಮೆಂಟ್ಸ್ ಯಾವುದು ಕೂಡ ಮೊದಲನೇ ಸೆಟ್ಟಲ್ಲಿರೋ ಎಲಿಮೆಂಟ್ಸ್ ಯಾವುದು ಕೂಡ ಎರಡನೇ ಸೆಟ್ಟಲ್ಲಿರೋ ಎಲಿಮೆಂಟ್ಸ್ಗೆ ರಿಲೇಟ್ ಆಗಲಿಲ್ಲ, ಹೌದಲ್ಲ? ಅದನ್ನ ಎಂಟಿ ಅಂತ ಕರೆದ್ವಿ. ಹಾಗಾದ್ರೆ ಯೂನಿವರ್ಸಲ್ ಏನು? ಇಲ್ಲಿರೋ ಪ್ರತಿಯೊಂದು ಎಲಿಮೆಂಟ್ಸ್ ಕೂಡ, ಎ ಅಲ್ಲಿರೋ ಪ್ರತಿಯೊಂದು ಎಲಿಮೆಂಟ್ಸ್ ಕೂಡ ಬಿ ಅಲ್ಲಿರೋ ಪ್ರತಿಯೊಂದು ಎಲಿಮೆಂಟ್ಗೂ ಏನಾಗುತ್ತೆ? ರಿಲೇಟ್ ಆಗಿರುತ್ತೆ. ಓಕೆ, ಸೊ ಎವ್ರಿ ಎಲಿಮೆಂಟ್ ಆಫ್ ಎ ಈಸ್ ರಿಲೇಟೆಡ್ ಟು ಎವ್ರಿ ಎಲಿಮೆಂಟ್ ಆಫ್ ಬಿ. ಆಗ ಏನಂತ ಕರಿತೀವಿ ಸ್ಟೂಡೆಂಟ್ಸ್? ನಾವು ಅದನ್ನ ಏನಂತ ಕರಿತೀವಿ? ನಾವು ಅದನ್ನ ಯೂನಿವರ್ಸಲ್ ರಿಲೇಷನ್ ಅಂತ ಕರಿತೀವಿ. ಅರ್ಥ ಆಗ್ತಿದ್ಯಾ? ಎ ಅಲ್ಲಿರೋ ಪ್ರತಿಯೊಂದು ಎಲಿಮೆಂಟ್ ಬಿ ಅಲ್ಲಿರೋ ಪ್ರತಿಯೊಂದು ಎಲಿಮೆಂಟ್ಗೂ ರಿಲೇಟ್ ಆಗ್ತಾ ಬಂದ್ರೆ, ಓಕೆ, ಎ ಅಲ್ಲಿರೋ ಪ್ರತಿಯೊಂದು ಎಲಿಮೆಂಟ್ ಬಿ ಅಲ್ಲಿರೋ ಪ್ರತಿಯೊಂದು ಎಲಿಮೆಂಟ್ಗೂ ರಿಲೇಟ್ ಆಗ್ತಾ ಬಂದ್ರೆ ಆಗ ನಾವು ಅದನ್ನೇನಂತ ಕರಿತೀವಿ ಸ್ಟೂಡೆಂಟ್ಸ್? ಅದನ್ನ ಎಂಟಿ ರಿಲೇಷನ್ ಅಂತ ಕರಿತೀವಿ. ಸಾರಿ ಅದನ್ನೇನಂತ ಕರಿತೀವಿ ಸ್ಟೂಡೆಂಟ್ಸ್? ನಾವು ಅದನ್ನ ಯೂನಿವರ್ಸಲ್ ರಿಲೇಷನ್ ಅಂತ ಕರಿತೀವಿ. ಎ ಅಲ್ಲಿರೋ ಪ್ರತಿಯೊಂದು ಎಲಿಮೆಂಟ್ ಬಿ ಅಲ್ಲಿರೋ ಪ್ರತಿಯೊಂದು ಎಲಿಮೆಂಟ್ಗೂ ರಿಲೇಟ್ ಆಗ್ತಾ ಬಂದ್ರೆ ಅದನ್ನೇನಂತ ಕರಿತೀವಿ ಸ್ಟೂಡೆಂಟ್ಸ್? ಅದನ್ನ ನಾವು ಯೂನಿವರ್ಸಲ್ ರಿಲೇಷನ್ ಅಂತ ಕರಿತೀವಿ. ಓಕೆ, ಹಂಗಾದ್ರೆ ಸ್ಟೂಡೆಂಟ್ಸ್ ಡೆಫಿನೇಷನ್ ಬರೆಯೋಣ. ಓಕೆ, ಸೊ ಲೆಟ್ ಅಸ್ ರೈಟ್ ದ ನೆಕ್ಸ್ಟ್ ಡೆಫಿನೇಷನ್. A relation R okay, a relation R from a non-empty set A, from a non-empty set A to a non-empty set B is said to be a universal relation, is said to be a universal relation if every element of A is related to each element of B. Okay, if every element of A is related to each element of B, then such a relation is called as ಏನಂತ ಕರಿತೀವಿ ಸ್ಟೂಡೆಂಟ್ಸ್? ಅದನ್ನ ಯೂನಿವರ್ಸಲ್ ರಿಲೇಷನ್ ಅಂತ ಕರಿತೀವಿ. ಓಕೆ, ಅಂದ್ರೆ ಎ ಅಲ್ಲಿರೋ ಪ್ರತಿಯೊಂದು ಎಲಿಮೆಂಟ್ ಕೂಡ ಬಿ ಅಲ್ಲಿರೋ ಎಲಿಮೆಂಟ್ಗೆ ರಿಲೇಟ್ ಆಗ್ತಾ ಬಂದ್ರೆ ಆ ಕಂಡೀಷನ್ ಏನಂತ ಕರಿತೀವಿ ಸ್ಟೂಡೆಂಟ್ಸ್? ನಾವು ಅದನ್ನ ಯೂನಿವರ್ಸಲ್ ರಿಲೇಷನ್ ಅಂತ ಕರಿತೀವಿ. ಲೆಟ್ ಮಿ ಟೇಕ್ ಎನ್ ಎಕ್ಸಾಂಪಲ್ ಸ್ಟೂಡೆಂಟ್ಸ್, ಜಸ್ಟ್ ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ಗೋಸ್ಕರ ಅಷ್ಟೇ. ಇದನ್ನ ನಿಮ್ಮ ಎಕ್ಸಾಮ್ ಅಲ್ಲಿ ಕೇಳೋದಿಲ್ಲ, ಎಕ್ಸಾಂಪಲ್ಸ್ಗಳನ್ನ, ಡೆಫಿನೇಷನ್ಸ್ ನ ಕೇಳ್ತಾರೆ, ಎಕ್ಸಾಂಪಲ್ಸ್ ಕೇಳೋದಿಲ್ಲ ಸ್ಟೂಡೆಂಟ್ಸ್. ಡೆಫಿನೇಷನ್ಸ್ಗಳು ನೆನ್ಪಿಟ್ಕೊಳ್ಳಿ. ಓಕೆ, ಸೊ ಎಕ್ಸಾಂಪಲ್ ಏನಾಗುತ್ತೆ ಸ್ಟೂಡೆಂಟ್ಸ್? ವಾಟ್ ಇಸ್ ದ ಎಕ್ಸಾಂಪಲ್? ಮೊದಲ ಎಕ್ಸಾಂಪಲ್ ಬಂದು ಸ್ಟೂಡೆಂಟ್ಸ್, ಇಫ್ A equals to 1, 2 and B equals to A, B. ಓಕೆ, ಸೊ ಹಂಗಾದ್ರೆ ಸ್ಟೂಡೆಂಟ್ಸ್ ರಿಲೇಷನ್ ಆರ್ ಬರೀತೀನಿ. ಈ ರಿಲೇಷನ್ ಆರ್ ಅಲ್ಲಿ ಎಲಿಮೆಂಟ್ಸ್ ಈ ರೀತಿ ಇದ್ರೆ 1, 1, A, ನೆಕ್ಸ್ಟ್ 1, B. ಇಲ್ಲಿರೋ ಈ ಪ್ರತಿಯೊಂದು ಎಲಿಮೆಂಟ್ ಕೂಡ ಇಲ್ಲಿರೋ ಎಲ್ಲ ಎಲಿಮೆಂಟ್ಸ್ಗಳ ಜೊತೆ ಏನಾಗಿರ್ಬೇಕು? ರಿಲೇಟ್ ಆಗಿರ್ಬೇಕು. ಅರ್ಥ ಆಯ್ತಾ? ಹಂಗಾದ್ರೆ ನೆಕ್ಸ್ಟ್ ಸ್ಟೂಡೆಂಟ್ಸ್ 2, A, ನೆಕ್ಸ್ಟ್ 2, B. ಈ ರೀತಿ ಬರೆದ್ರೆ ಈ ರಿಲೇಷನ್ನ ಏನಂತ ಕರಿತೀವಿ ಸ್ಟೂಡೆಂಟ್ಸ್? ನಾನು ಅದನ್ನ ವಾಟ್ ವಿ ಕಾಲ್ ಇಟ್ ಆಸ್ ಅ ಯೂನಿವರ್ಸಲ್ ರಿಲೇಷನ್. ಎ ಅಲ್ಲಿರೋ ಪ್ರತಿಯೊಂದು ಎಲಿಮೆಂಟ್ ಕೂಡ ಬಿ ಅಲ್ಲಿರೋ ಎಲಿಮೆಂಟ್ಸ್ಗಳ ಜೊತೆ ರಿಲೇಟ್ ಆಗ್ತಾ ಬಂದ್ರೆ ಆ ಸೆಟ್ಗಳನ್ನ, ಆ ರಿಲೇಷನ್ಗಳನ್ನ ಏನಂತ ಕರಿತೀವಿ ಸ್ಟೂಡೆಂಟ್ಸ್? ನಾವು ಅದನ್ನ ಯೂನಿವರ್ಸಲ್ ರಿಲೇಷನ್ ಅಂತ ಕರಿತಾ ಬರ್ತೀವಿ. ಎ ಅಲ್ಲಿರೋ ಪ್ರತಿಯೊಂದು ಎಲಿಮೆಂಟ್ಸ್ ಕೂಡ ಬಿ ಅಲ್ಲಿರೋ ಪ್ರತಿಯೊಂದು ಎಲಿಮೆಂಟ್ಸ್ಗಳ ಜೊತೆ ರಿಲೇಟ್ ಆಗ್ತಾ ಬಂದ್ರೆ ಅದನ್ನೇನಂತ ಕರಿತೀವಿ ಸ್ಟೂಡೆಂಟ್ಸ್? ನಾವು ಯೂನಿವರ್ಸಲ್ ರಿಲೇಷನ್ ಅಂತ ಕರಿತೀವಿ. ನೋಡಿ, ಹಂಗಾದ್ರೆ ಇಲ್ಲಿರೋ ಪ್ರತಿಯೊಂದು ಎಲಿಮೆಂಟ್ಸ್ ಯಾವ್ದಕ್ಕೆ ಸೇರಿದ್ದು ಅಂತ ಹೇಳ್ತೀರಾ? ಇಲ್ಲಿರೋ ಪ್ರತಿಯೊಂದು ಎಲಿಮೆಂಟ್ಸ್ ಯಾವ್ದಕ್ಕೆ ಸೇರಿದ್ದು ಅಂತ ಹೇಳ್ತೀರಾ ಸ್ಟೂಡೆಂಟ್ಸ್? ಎನಿಬಡಿ ನೋಡಿ, ಯಾವ್ದಕ್ಕೆ ಈಕ್ವಲ್ ಆಗಿದೆ ಸ್ಟೂಡೆಂಟ್ಸ್? ಇದು ಯಾವ್ದಕ್ಕಾದ್ರೂ ಈಕ್ವಲ್ ಆಗಿದೆಯಾ? ಫಾರ್ ಎನಿ ಕಾರ್ಟಿಷಿಯನ್ ಪ್ರಾಡಕ್ಟ್ ಇಟ್ ಇಸ್ ಈಕ್ವಲ್. ನೋಡಿ, ಕಾರ್ಟಿಷಿಯನ್ ಪ್ರಾಡಕ್ಟ್ಗೆ ಯಾವ್ದಕ್ಕಾದ್ರೂ ಈಕ್ವಲ್ ಆಗುತ್ತಾ? ಹೇಳ್ತೀರಾ ಯಾವ ಕಾರ್ಟಿಷಿಯನ್ ಪ್ರಾಡಕ್ಟ್ಗೆ ಈಕ್ವಲ್ ಆಗಿದೆ ಇದು ಅಂತ? ಆರ್ ಈಕ್ವಲ್ಸ್ ಯಾವ ಕಾರ್ಟಿಷಿಯನ್ ಪ್ರಾಡಕ್ಟ್ ಆಗಿದೆ ಹೇಳಿ ಸ್ಟೂಡೆಂಟ್ಸ್? Can you all tell it? ಹೇಳಿ ಸ್ಟೂಡೆಂಟ್ಸ್ ನೋಡೋಣ.
ಎಸ್, ವೆರಿ ಗುಡ್ ರೋಹನ್, ಕರೆಕ್ಟ್. ಎ ಕ್ರಾಸ್ ಬಿ ಈಕ್ವಲ್ ಆಗಿದೆ, ಕರೆಕ್ಟ್ ಪ್ರೀತಮ್, ಯು ಆರ್ ರೈಟ್. ಸೊ ಯಾವುದಕ್ಕೆ ಈಕ್ವಲ್ ಆಗಿದೆ ಸ್ಟೂಡೆಂಟ್ಸ್? ಇದು ಎ ಕ್ರಾಸ್ ಬಿ ಈಕ್ವಲ್ ಆಗಿದೆ, ಹೌದಲ್ಲ? ರೈಟ್. ಎ ಕ್ರಾಸ್ ಬಿ ಬೇರೆ ಅಲ್ಲ, ಯೂನಿವರ್ಸಲ್ ರಿಲೇಷನ್ ಬೇರೆ ಅಲ್ಲ. ಯೂನಿವರ್ಸಲ್ ರಿಲೇಷನ್ ಇಸ್ ನಥಿಂಗ್ ಬಟ್ ದ ಎ ಕ್ರಾಸ್ ಬಿ. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ಹಂಗಾದ್ರೆ ಇಲ್ಲಿ ಒಂದು ಕಂಡೀಷನ್ ಅಥವಾ ಒಂದು ಕೇಸ್ ಬರಿಬಹುದು, ಏನಂತ? ದಟ್ ಈಸ್ ಆರ್ ಇಸ್ ಈಕ್ವಲ್ ಟು, ದಟ್ ಈಸ್ ಆರ್ ಇಸ್ ಈಕ್ವಲ್ ಟು ಏನಾಗುತ್ತೆ ಸ್ಟೂಡೆಂಟ್ಸ್? ಅದು ಎ ಕ್ರಾಸ್ ಬಿ ಆಗುತ್ತೆ. ಯಾವಾಗ ಆರ್ ಈಕ್ವಲ್ ಟು ಎ ಕ್ರಾಸ್ ಬಿ ಆಗುತ್ತೆ, ಆಗ ರಿಲೇಷನ್ ಆರ್ ನ ಏನಂತ ಕರಿತೀವಿ ಸ್ಟೂಡೆಂಟ್ಸ್? ನಾವು ಅದನ್ನ ವಾಟ್ ವಿ ಕಾಲ್ ಇಟ್ ಆಸ್? ವಿ ಕಾಲ್ ಇಟ್ ಆಸ್ ದ ಯೂನಿವರ್ಸಲ್ ರಿಲೇಷನ್. ಯಾವಾಗ ರಿಲೇಷನ್ ಆರ್ ಅನ್ನೋದು ಎ ಕ್ರಾಸ್ ಬಿ ಈಕ್ವಲ್ ಆಗುತ್ತೆ, ಆಗ ಆ ರಿಲೇಷನ್ ಏನಂತ ಕರಿತೀವಿ ಸ್ಟೂಡೆಂಟ್ಸ್? ನಾವು ಅದನ್ನ ವಾಟ್ ವಿ ಕಾಲ್ ಇಟ್ ಆಸ್ ಯೂನಿವರ್ಸಲ್ ರಿಲೇಷನ್ ಅಂತ ಕರಿತೀವಿ. ಅರ್ಥ ಆಗ್ತಿದೆ ಎಲ್ಲರಿಗೂ? ಗಾಟ್ ಇಟ್? ಓಕೆ, ವೆರಿ ಗುಡ್ ಸ್ಟೂಡೆಂಟ್ಸ್. ಕರೆಕ್ಟ್. ಮಾನವಿ, ಶಾಂಭವಿ, ಶ್ರೇಯತಾ, ಸುಭಾಷ್, ಚೈತನ್ಯ, ಅನಗ, ಯು ಆರ್ ಆಲ್ ರೈಟ್. ಸೂಪರ್. ಟು ಸಂಚಿತಾ, ಪ್ರೀತಮ್ ಅಂಡ್ ರೋಹನ್. ಗುಡ್ ಸ್ಟೂಡೆಂಟ್ಸ್, ಯು ಆರ್ ಆಲ್ ಡೂಯಿಂಗ್ ಇಟ್ ಗ್ರೇಟ್. ತುಂಬಾ ಚೆನ್ನಾಗಿ ಆನ್ಸರ್ ಮಾಡ್ತಾ ಇದ್ದೀರಿ. ವೆರಿ ಗುಡ್. ಸೊ ಲೆಟ್ ಮಿ ಮೂವ್ ಆನ್ ಟು ದ ನೆಕ್ಸ್ಟ್ ಡೆಫಿನೇಷನ್ ಸ್ಟೂಡೆಂಟ್ಸ್. ಈಗ ಬರುತ್ತೆ ನೋಡಿ ಡೆಫಿನೇಷನ್ಸ್ಗಳು. ಈ ಡೆಫಿನೇಷನ್ಸ್ಗಳು ಸ್ಟೂಡೆಂಟ್ಸ್ ತುಂಬಾನೇ ಉಪಯೋಗಕ್ಕೆ ಬರುತ್ತೆ, ತುಂಬಾನೇ ಇಂಪಾರ್ಟೆಂಟ್. ದ ಹೋಲ್ ಚಾಪ್ಟರ್ ಇನ್ನು ಮುಂದೆ ಇರೋ ಫಸ್ಟ್ ಎಕ್ಸಸೈಸ್ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿದೆ ಸ್ಟೂಡೆಂಟ್ಸ್? ಇಟ್ ಇಸ್ ಡಿಪೆಂಡ್ ಆನ್ ದ ಕಮಿಂಗ್ 4 ಡೆಫಿನೇಷನ್ಸ್. ಈಗ ಆಲ್ರೆಡಿ 2 ಡೆಫಿನೇಷನ್ ಡಿಸ್ಕಸ್ ಮಾಡಿದೀವಿ, ಇನ್ನು ಉಳಿದಿರೋ 4 ಡೆಫಿನೇಷನ್ ಮೇಲೆ ಕಂಪ್ಲೀಟ್ ಚಾಪ್ಟರ್ ಡಿಪೆಂಡ್ ಆಗುತ್ತೆ. ಅರ್ಥ ಆಗ್ತಿದ್ಯಾ? ಓಕೆ, ಸೊ ಏನದು ಸ್ಟೂಡೆಂಟ್ಸ್? ಮೊದಲನೇ ಡೆಫಿನೇಷನ್ ಬಂದು ವಾಟ್ ಇಸ್ ದ ಫಸ್ಟ್ ಡೆಫಿನೇಷನ್ ಅಂಡರ್ ದಿಸ್? ಇಟ್ ಇಸ್ ನಥಿಂಗ್ ಬಟ್ ದ ರಿಫ್ಲೆಕ್ಸಿವ್ ರಿಲೇಷನ್. ಇದರಲ್ಲಿ ಮೊದಲನೇ ಡೆಫಿನೇಷನ್ ಬಂದು ಸ್ಟೂಡೆಂಟ್ಸ್ ರಿಫ್ಲೆಕ್ಸಿವ್ ರಿಲೇಷನ್ ಅಂತ ಬರುತ್ತೆ. ಓಕೆ, ಸೊ ರಿಫ್ಲೆಕ್ಸಿವ್ ರಿಲೇಷನ್ ಅಂದ್ರೆ ಸ್ಟೂಡೆಂಟ್ಸ್ ಏನು? ವಾಟ್ ಡು ಯು ಮೀನ್ ಬೈ ರಿಫ್ಲೆಕ್ಸಿವ್ ರಿಲೇಷನ್? ಸ್ಟೂಡೆಂಟ್ಸ್ ರಿಫ್ಲೆಕ್ಸಿವ್ ರಿಲೇಷನ್ ಅಂತಂದ್ರೆ ಒಂದು ಡೆಫಿನೇಷನ್ ಇದೆ. ಐ ವಿಲ್ ರೈಟ್ ದಟ್ ಡೆಫಿನೇಷನ್. ರೈಟ್ ಆನ್ ದಟ್ ಡೆಫಿನೇಷನ್ ಸ್ಟೂಡೆಂಟ್ಸ್. A relation R in a set A, a relation R in a set A is said to be a relation R in a set A is said to be a reflexive relation a relation R in a set A is said to be a reflexive relation if A comma A belongs to R for every A in A. Okay, for every A in A. So students, this is the definition of reflexive relation. Okay, so this is the definition of reflexive relation students. E definition meaning ಏನು? What is the meaning of this definition? Let me go slowly students. ಸ್ವಲ್ಪ ನಿಧಾನಕ್ಕೆ ಹೋಗೋಣ. ಸ್ವಲ್ಪ ನಿಧಾನಕ್ಕೆ ಹೋಗ್ತಾ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗೋಣ so that you can understand it quite easily. Okay, so ಇಷ್ಟೇ ಸ್ಟೂಡೆಂಟ್ಸ್ ಹೇಳ್ತಾ ಇರೋದು. ಒಂದು ಸೆಟ್ ಅಲ್ಲಿ ಎ ಅನ್ನೋ ಒಂದು ಸೆಟ್ ತಗೊಳ್ತೀವಿ. ಆ ಸೆಟ್ ಇಂದ ನನಗೆ ಗೊತ್ತಿದೆ, ನಾನು ಎ ಅನ್ನೋದು ಒಂದು ಸೆಟ್ ಸಪೋಸ್ ಎನ್ ಆಫ್ ಎ ಈಕ್ವಲ್ಸ್ ಟು ಪಿ ಅಂತ ಇತ್ತು ಅಂತಂದ್ರೆ ಎನ್ ಆಫ್ ಎ ಕ್ರಾಸ್ ಎ ಎಷ್ಟು ಬರುತ್ತೆ? ಏನು ಬರುತ್ತೆ ಸ್ಟೂಡೆಂಟ್ಸ್? ಎನ್ ಆಫ್ ಎ ಕ್ರಾಸ್ ಎ ಇಸ್ ಈಕ್ವಲ್ ಟು ಪಿ ಇಂಟು ಪಿ ಬರುತ್ತೆ, ಹೌದಲ್ಲ? ಹಂಗಾದ್ರೆ ಎಷ್ಟು ರಿಲೇಷನ್ಸ್ ಬರಿಬೋದು ನಾನು? ನಂಬರ್ ಆಫ್ ರಿಲೇಷನ್ಸ್ ಎಷ್ಟಾಗುತ್ತೆ ಇದರಲ್ಲಿ? ನಂಬರ್ ಆಫ್ ರಿಲೇಷನ್ಸ್ ವಿಲ್ ಆಲ್ಸೋ ಬಿ ಈಕ್ವಲ್ ಟು ಪಿ ಇಂಟು ಪಿ. ನಂಬರ್ ಆಫ್ ರಿಲೇಷನ್ಸ್ ಇನ್ ಎ ಈಕ್ವಲ್ಸ್ ಟು ಹೌ ಮಚ್ ಸ್ಟೂಡೆಂಟ್ಸ್? ಪಿ ಇಂಟು ಪಿ. ಓಕೆ, ಸೊ ಇಷ್ಟು ರಿಲೇಷನ್ಸ್ ಬರುತ್ತೆ. ಎಷ್ಟು ರಿಲೇಷನ್ಸ್ ಬರುತ್ತೆ? ಪಿ ಇಂಟು ಪಿ ರಿಲೇಷನ್ಸ್ ಬರುತ್ತೆ. ಈ ಪಿ ಇಂಟು ಪಿ ರಿಲೇಷನ್ಸ್ ಅಲ್ಲಿ ರಿಲೇಷನ್ಸ್ ಎಷ್ಟು ಪಿ ಸ್ಕ್ವೇರ್ ರಿಲೇಷನ್ಸ್ ಇದೆ. ಸಪೋಸ್ ಒಂದು ಸೆಟ್ ಎ ಅಲ್ಲಿ 3 ಎಲಿಮೆಂಟ್ಸ್ ಇತ್ತು ಅಂತ ಅನ್ಕೊಳ್ಳಿ. ಸೆಟ್ ಎ ಅಲ್ಲಿ 3 ಎಲಿಮೆಂಟ್ಸ್ ಇದ್ರೆ ಎಷ್ಟು ರಿಲೇಷನ್ಸ್ ಬರಿಬೋದು ಅದರಿಂದ ನಾನು? ಓಕೆ, ಸೊ ಸಾರಿ, ಎಷ್ಟು ರಿಲೇಷನ್ಸ್ ಬರಿಬೋದು ಸ್ಟೂಡೆಂಟ್ಸ್ ನಾನು? ಹೌ ಮೆನಿ ರಿಲೇಷನ್ಸ್ ಐ ಕ್ಯಾನ್ ರೈಟ್? ಸಾರಿ ಸ್ಟೂಡೆಂಟ್ಸ್, ಇಟ್ ಇಸ್ ನಾಟ್ ಪಿ ಇಂಟು ಪಿ, ಇಟ್ ಇಸ್ 2 ಪವರ್ ಪಿ ಇಂಟು ಪಿ. ಹೌದಲ್ಲ? 2 ಪವರ್ ಪಿ ಇಂಟು ಪಿ ಇಷ್ಟು ರಿಲೇಷನ್ಸ್ ಬರಿಬೋದು ಒಂದು ಸೆಟ್ ಅಲ್ಲಿ. ಹಂಗಾದ್ರೆ 3 ಎಲಿಮೆಂಟ್ಸ್ ಇದ್ರೆ ನಂಬರ್ ಆಫ್ ರಿಲೇಷನ್ಸ್ ಎಷ್ಟು ಬರಿತೀವಿ ನಾವು? 2 ಪವರ್ 9 ರಿಲೇಷನ್ಸ್ ಬರಿತೀವಿ. 2 ಪವರ್ 9 ಅಂತಂದ್ರೆ ಎಷ್ಟು? 512 ರಿಲೇಷನ್ಸ್. ಆ 512 ರಿಲೇಷನ್ಸ್ಗಳನ್ನ ನಾನು ರಿಫ್ಲೆಕ್ಸಿವ್, ಅದರಲ್ಲಿ ಯಾವುದೋ ರಿಲೇಷನ್ಸ್ಗಳು ರಿಫ್ಲೆಕ್ಸಿವ್ ಆಗಬೇಕು ಅಂತಂದ್ರೆ ನಾನು ಹೇಗೆ ಅದನ್ನ ಫೈಂಡ್ ಔಟ್ ಮಾಡೋದು ಅಂತ ಗೊತ್ತಿರಬೇಕು ನನಗೆ. ಅರ್ಥ ಆಗ್ತಿದೆ ಹೇಳ್ತಾ ಇರೋದು? ಟು ನೋ ಹೌ ಟು ಫೈಂಡ್ ದ ರಿಫ್ಲೆಕ್ಸಿವ್ ರಿಲೇಷನ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಹೇಗೆ ಫೈಂಡ್ ಔಟ್ ಮಾಡೋದು ಅದನ್ನ ಸ್ಟೂಡೆಂಟ್ಸ್? ಹೌ ಟು ಫೈಂಡ್ ಇಟ್ ನೋಡಿ. ಇಷ್ಟೇ ಕಂಡೀಷನ್. ಎ ಅಲ್ಲಿ 3 ಎಲಿಮೆಂಟ್ ಇದೆ. ಓಕೆ, ಸೊ ಎ ಅಲ್ಲಿ 3 ಎಲಿಮೆಂಟ್ ಇದ್ದಾಗ ಮೊದಲನೇ ಎಲಿಮೆಂಟ್ ಸಪೋಸ್ ಇಫ್ ಐ ಟೇಕ್ ಎ ಈಕ್ವಲ್ಸ್ ಟು 1 2 3. Suppose if I take the set A equals to 1 2 3.
ಓಕೆ, ಇದರೊಂದು ರಿಲೇಷನ್ ಆರ್ ಅಂತ ಬರಿತೀನಿ. ಆ 5-12 ರಿಲೇಷನ್ಸ್ ಇತ್ತಲ್ಲ, ಆ 5-12 ರಿಲೇಷನ್ಸ್ ಅಲ್ಲಿ ಒಂದು ರಿಲೇಷನ್ ನಾನು ಆರ್ ಅಂತ ಬರಿತಾ ಇದ್ದೀನಿ. ಆ ರಿಲೇಷನ್ ಏನಂತ ಬರಿತೀನಿ ನೋಡಿ. ಸಪೋಸ್ ಇಫ್ ಐ ರೈಟ್ ದಿಸ್ ಸೆಟ್ ಅಸ್ 1,1. ಓಕೆ, ಸೊ ಏನಂತ ಹೇಳ್ತಾ ಇದ್ದಾರೆ, ಫಾರ್ ಎವ್ರಿ ಎ ಬಿಲಾಂಗ್ಸ್ ಟು ಎ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಈ ಕಂಡೀಷನ್ನ ಯಾವ ಎಲಿಮೆಂಟ್ ಸ್ಯಾಟಿಸ್ಫೈ ಮಾಡ್ಬೇಕು ಸ್ಟೂಡೆಂಟ್ಸ್? ಈ ಕಂಡೀಷನ್ನ ಯಾವ ಎಲಿಮೆಂಟ್ ಸ್ಯಾಟಿಸ್ಫೈ ಮಾಡಬೇಕು? ಎಲ್ಲಿರೋ ಪ್ರತಿಯೊಂದು ಎಲಿಮೆಂಟ್ಸ್ ಕೂಡ ಸ್ಯಾಟಿಸ್ಫೈ ಮಾಡಬೇಕು ಅಂತ ಈ ರೂಲ್ಸ್. ಅವ್ರೇನಂತ ಹೇಳ್ತಾ ಇದ್ದಾರೆ, ರಿಲೇಷನ್ ಆರ್ ಇನ್ ಅ ಸೆಟ್ ಎ ಇಸ್ ಸೆಟ್ ಟು ಬಿ ಅ ರಿಫ್ಲೆಕ್ಸಿವ್ ರಿಲೇಷನ್. ಒಂದು ರಿಲೇಷನ್ ಆರ್ ಸೆಟ್ ಎ ಮೇಲೆ ಡಿಫೈನ್ ಆಗಿದೆ, ಅದನ್ನ ರಿಫ್ಲೆಕ್ಸಿವ್ ರಿಲೇಷನ್ ಅಂತ ಹೇಳಬೇಕು ಅಂತಂದ್ರೆ ಏನ್ ಕಂಡೀಷನ್ ಸ್ಯಾಟಿಸ್ಫೈ ಮಾಡಬೇಕು? ಎ ಬಿಲಾಂಗ್ಸ್ ಟು ಆರ್ ಆಗಿರಬೇಕು. ಓಕೆ, ಯಾವ ಎಲಿಮೆಂಟ್ಸ್ಗಳಿಗೆ? ಎಲ್ಲಿರೋ ಪ್ರತಿಯೊಂದು ಎಲಿಮೆಂಟ್ಸ್ಗಳಿಗೆ. ಎಲ್ಲಿರೋ ಪ್ರತಿಯೊಂದು ಎಲಿಮೆಂಟ್ಸ್ ಕೂಡ ಈ ಕಂಡೀಷನ್ ಸ್ಯಾಟಿಸ್ಫೈ ಮಾಡಿದ್ರೆ ನಾನು ಬರ್ಕೊಳ್ಳೋ ರಿಲೇಷನ್ ರಿಫ್ಲೆಕ್ಸಿವ್ ರಿಲೇಷನ್ ಆಗಿರುತ್ತೆ. ಅರ್ಥ ಆಗ್ತಿದ್ಯಾ? ಹಂಗಾದ್ರೆ ಸ್ಟೂಡೆಂಟ್ಸ್ ಏನಾಗುತ್ತೆ, ನನಗೆ ಇದರಲ್ಲಿ ನನಗೇನಾಗುತ್ತೆ ಸ್ಟೂಡೆಂಟ್ಸ್ 1,1 ಸಿಕ್ತು. ಯಾಕಂದ್ರೆ ನನಗೆ ಇದೊಂದೇ ಎಲಿಮೆಂಟ್ ಅಲ್ಲ, ಇನ್ನೂ 2 ಎಲಿಮೆಂಟ್ ಇದೆ. ಹಾಗಾದ್ರೆ ಏನು ಬರಿಬೇಕು ನನ್ನ ಸ್ಟೂಡೆಂಟ್ಸ್? 2,2 ಬರಿಬೇಕು. ನೆಕ್ಸ್ಟ್ ಏನು ಬರಿಬೇಕು? 3,3 ಬರಿಬೇಕು. ಈ 3 ಎಲಿಮೆಂಟ್ಸ್ ಸೇರಿಸಿ ಬರೆದಾಗ ಅದನ್ನ ಏನಂತ ಕರಿತೀವಿ ಸ್ಟೂಡೆಂಟ್ಸ್? ನಾವು ಅದನ್ನ ರಿಫ್ಲೆಕ್ಸಿವ್ ರಿಲೇಷನ್ ಅಂತ ಕರಿತೀವಿ. ದಿಸ್ ಇಸ್ ವಾಟ್ ಸ್ಟೂಡೆಂಟ್ಸ್? ರಿಫ್ಲೆಕ್ಸಿವ್. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ಓಕೆ, ಸೊ ಎಲ್ಲಿರೋ ಪ್ರತಿಯೊಂದು ಎಲಿಮೆಂಟ್ಸ್ ಕೂಡ ಈ ಕಂಡೀಷನ್ ನ ಸ್ಯಾಟಿಸ್ಫೈ ಮಾಡಿದಾಗ ಅದನ್ನ ಏನಂತ ಕರಿತೀವಿ ಸ್ಟೂಡೆಂಟ್ಸ್? ನಾವು ಅದನ್ನ ರಿಫ್ಲೆಕ್ಸಿವ್ ರಿಲೇಷನ್ ಅಂತ ಕರಿತೀವಿ. ಸಪೋಸ್ ಇಫ್ ಐ ರೈಟ್ ಸ್ಟೂಡೆಂಟ್ಸ್ R2, ಜಸ್ಟ್ ಇದ್ರಲ್ಲಿ ನಾನು 1,1 ಬರಿತೀನಿ, 2,2 ಬರಿತೀನಿ. ಓಕೆ, ಸೊ 2,2 ಬರಿತೀನಿ ಸ್ಟೂಡೆಂಟ್ಸ್, ಮತ್ತೆ 1,1 ಬರಿತೀನಿ. ಇಷ್ಟು ಬರೆದು ನಿಲ್ಲಿಸ್ಬಿಡ್ತೀನಿ. ಇಸ್ ಇಟ್ ರಿಫ್ಲೆಕ್ಸಿವ್ ಸ್ಟೂಡೆಂಟ್ಸ್? ಇದು ರಿಫ್ಲೆಕ್ಸಿವ್ ಆಗುತ್ತಾ? ರಿಫ್ಲೆಕ್ಸಿವ್ ಆಗದೆ ಇದ್ರೆ ಯಾಕೆ ರಿಫ್ಲೆಕ್ಸಿವ್ ಆಗಲ್ಲ ಅಂತ ಹೇಳ್ತೀರಾ? ಕ್ಯಾನ್ ಯು ಪ್ಲೀಸ್ ಟೆಲ್ ಮಿ ಸ್ಟೂಡೆಂಟ್ಸ್? ಹೇಳಕ್ ಟ್ರೈ ಮಾಡ್ತೀರಾ? ಇದರಲ್ಲಿ 1,1 ಬರ್ಕೊಂಡಿದ್ದೀನಿ, 2,2 ಬರ್ಕೊಂಡಿದ್ದೀನಿ. ಇದನ್ನ ರಿಫ್ಲೆಕ್ಸಿವ್ ರಿಲೇಷನ್ ಅಂತ ಹೇಳ್ತೀವಾ? ಎಸ್ ಆರ್ ನೋ? ಪ್ಲೀಸ್ ಟೆಲ್ ಮಿ ಸ್ಟೂಡೆಂಟ್ಸ್. ನಾನು ಕೊಟ್ಟಿರೋ ಕಂಡೀಷನ್ ಸ್ಯಾಟಿಸ್ಫೈ ಮಾಡಿದ್ಯಾ? ನೋ. ರೋಹನ್ ಕರೆಕ್ಟ್, ನೋ ಅಂತ ಹೇಳ್ತಾ ಇದ್ದೀರಾ. ರಕ್ಷಿತ್ ಎಸ್, ನೋ ಅಂತ ಹೇಳ್ತಾರೆ. ಯಾಕೆ ನೋ? ಯಾಕದು ರಿಫ್ಲೆಕ್ಸಿವ್ ರಿಲೇಷನ್ ಆಗೋದಿಲ್ಲ? ಕ್ಯಾನ್ ಯು ಪ್ಲೀಸ್ ಟೆಲ್ ಮಿ ಸ್ಟೂಡೆಂಟ್ಸ್, ಯಾಕದು ರಿಫ್ಲೆಕ್ಸಿವ್ ರಿಲೇಷನ್ ಆಗೋದಿಲ್ಲ ಅಂತೇಳಿ? ಯಾವ ಎಲಿಮೆಂಟ್ ಇಲ್ಲ, ಯಾವ ಪೇರ್ ಇಲ್ಲ, ಅಲ್ಲಿ ಯಾವ ಪೇರ್ ಇಲ್ಲದೆ ಇರೋದ್ರಿಂದ ಅದನ್ನ ರಿಫ್ಲೆಕ್ಸಿವ್ ರಿಲೇಷನ್ ಆಗೋದಿಲ್ಲ ಅಂತ ಹೇಳ್ತೀರಾ? ಎಸ್, ಎಕ್ಸಾಕ್ಟ್ಲಿ ಗುಡ್ ರಕ್ಷಿತ್, ಕರೆಕ್ಟ್. ಎವ್ರಿ ಎಲಿಮೆಂಟ್, ಎವ್ರಿ ಪೇರ್, ಯಾ. ಸೊ ಬಿಕಾಸ್ ಒನ್ ಪೇರ್ ಇಸ್ ನಾಟ್ ದೇರ್. ಯಾವ್ದದು? 3,3 ಇಲ್ಲ. ಎವ್ರಿ ಎಲಿಮೆಂಟ್ ಶುಡ್ ಸ್ಯಾಟಿಸ್ಫೈ. ವೆರಿ ಗುಡ್ ರಕ್ಷಿತ್, ದಟ್ ಇಸ್ ಅ ಗುಡ್ ರೀಸನ್. 3,3 ಏನದಿಲ್ಲ. ಸೂಪರ್ಬ್, ವೆರಿ ಗುಡ್ ಸ್ಟೂಡೆಂಟ್ಸ್. ಅದರಿಂದ ಇದು ದಿಸ್ ಇಸ್ ನಾಟ್ ರಿಫ್ಲೆಕ್ಸಿವ್. ಸೊ ದಿಸ್ ಇಸ್ ನಾಟ್ ರಿಫ್ಲೆಕ್ಸಿವ್ ಸ್ಟೂಡೆಂಟ್ಸ್. ಅದರಿಂದ ಏನಂತ ಕರಿತೀವಿ? ಓಕೆ, ಸೊ ದಿಸ್ ರಿಲೇಷನ್ ಇಸ್ ರಿಫ್ಲೆಕ್ಸಿವ್ ಬಟ್ ದಿಸ್ ರಿಲೇಷನ್ ಇಸ್ ನಾಟ್ ರಿಫ್ಲೆಕ್ಸಿವ್. ಅರ್ಥ ಆಗ್ತಿದೆ ಎಲ್ಲರಿಗೂ? ಓಕೆ, ಸಪೋಸ್ ಇಫ್ ಐ ರೈಟ್ ಒನ್ ಮೋರ್ ರಿಲೇಷನ್, ದಟ್ ಇಸ್ R3 ಬರೀತೀನಿ ಸ್ಟೂಡೆಂಟ್ಸ್. ಇದರಲ್ಲಿ suppose if I write R3 ಬರ್ಕೊಂಡು suppose if I write 1,1 and if I close this, is this reflexive students? Is this reflexive? ಹೇಳ್ತೀರಾ? 1,1 ಅಂತ ಬರೆದಿದ್ದೀನಿ. is this reflexive R3 ಅಲ್ಲಿ? ನೋ. ಕರೆಕ್ಟ್, ವೆರಿ ಗುಡ್ ರೋಹನ್. 2,2 ಇಲ್ಲ, ಮತ್ತೆ 3,3 ಇಲ್ಲ. ಅದರಿಂದ ಏನಾಗುತ್ತೆ ಸ್ಟೂಡೆಂಟ್ಸ್? ಅದು ಇಟ್ ಇಸ್ ನಾಟ್ ರಿಫ್ಲೆಕ್ಸಿವ್. ದಿಸ್ ಇಸ್ ಆಲ್ಸೋ ಸ್ಟೂಡೆಂಟ್ಸ್ ನಾಟ್ ರಿಫ್ಲೆಕ್ಸಿವ್. ಹಂಗಾದ್ರೆ ರಿಫ್ಲೆಕ್ಸಿವ್ ಆಗಬೇಕಂದ್ರೆ ಏನೇನು ಎಲಿಮೆಂಟ್ಸ್ ಇರಬೇಕು? 1,1 ಇರಬೇಕು, 2,2 ಇರಬೇಕು, 3,3 ಕೂಡ ಇರಬೇಕು. ಸಪೋಸ್ ಇಫ್ ಐ ಆಸ್ಕ್ ಯು ಎನ್ ಎಕ್ಸಾಂಪಲ್ ಸ್ಟೂಡೆಂಟ್ಸ್, ಲೆಟ್ ಮಿ ಗಿವ್ ಎನ್ ಎಕ್ಸಾಂಪಲ್. A equals to let me write A, B. Okay, so write a relation. Now my question is, listen to my question carefully. Write a relation which is reflexive. Okay, write a relation which is reflexive. Idu modalne question. Write a relation which is not reflexive. Idu kuda one question. Okay, ಹೇಳ್ತೀರಾ? ನೋಡಿ, ಫ್ರೇಮ್ ಮಾಡಕ್ ಸಾಧ್ಯನಾ ಸ್ಟೂಡೆಂಟ್ಸ್? ಐ ಆಮ್ ಆಸ್ಕಿಂಗ್ ಯು ಟು ಫೈಂಡ್ 2 types of relation. ಮೊದಲನೇ ರಿಲೇಷನ್ ರಿಫ್ಲೆಕ್ಸಿವ್ ಆಗಿರಬೇಕು, ಎರಡನೇ ರಿಲೇಷನ್ ರಿಫ್ಲೆಕ್ಸಿವ್ ಆಗಿರಬಾರ್ದು. ಹೇಳ್ತೀರಾ? ಎಸ್, ಕರೆಕ್ಟ್. A, B, B is reflexive. Not reflexive? ಕರೆಕ್ಟ್. ಎಲ್ಲ ರಿಫ್ಲೆಕ್ಸಿವ್ ಕರೆಕ್ಟ್ ಆಗಿ ಹೇಳ್ತಾ ಇದ್ದೀರಾ? ಯಸ್, ಓನ್ಲಿ B, B ಬರ್ಬೋದು, ಇಲ್ಲ ಓನ್ಲಿ A, A ಬರ್ಬೋದು. ಕರೆಕ್ಟ್, ವೆರಿ ಗುಡ್ ಸ್ಟೂಡೆಂಟ್, ಸೂಪರ್ಬ್.
ನೋಡಿ ಸಪೋಸ್ ಇಫ್ ಐ ರೈಟ್ R1 ಆ್ಯಂಡ್ ಎಲ್ಲ ನೆನಪಿಲಿ ಸ್ಟೂಡೆಂಟ್ಸ್ ಫ್ಲವರ್ ಬ್ರಾಕೆಟ್ ಬರೀಬೇಕು. ಐ ನೋ ದಟ್ ನಿಮಗೆ ಫ್ಲವರ್ ಬ್ರಾಕೆಟ್ ಬರೆಯೋಕ್ಕೆ ಕಷ್ಟ ಆಗುತ್ತೆ, ಅರ್ಥ ಆಗುತ್ತೆ ನನಗೆ. ಐ ಕಾಂಟ್ ಎಕ್ಸ್ಪೆಕ್ಟ್ ದಟ್ ಮಚ್ ವೆನ್ ಯು ಆರ್ ಟೈಪಿಂಗ್. ನನಗೆ ಆನ್ಸರ್ ಮಾಡ್ತಾ ಇದ್ದೀರಲ್ಲ ಅದೇ ಖುಷಿ ನನಗೆ. ಓಕೆ, ಸೊ ವೆರಿ ಗುಡ್. ಎಲ್ಲರೂ ಪಾಪ ಯಾರದು ಮಾನವಿ ಆ ಫ್ಲವರ್ ಬ್ರಾಕೆಟ್ಸ್ ಕೂಡ ಟ್ರೈ ಮಾಡ್ತಿದ್ದಾರೆ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಸ್ವಲ್ಪ ನಿಧಾನ ಆಗುತ್ತಮ್ಮ ನೀವು ಫ್ಲವರ್ ಬ್ರಾಕೆಟ್ಸ್ ಎಲ್ಲ ಯೂಸ್ ಮಾಡೋಕ್ಕೆ ಟ್ರೈ ಮಾಡಿದ್ರೆ. ಇಟ್ಸ್ ಫೈನ್. ನೀವು ಫ್ಲವರ್ ಬ್ರಾಕೆಟ್ಸ್ ಯೂಸ್ ಮಾಡಬೇಕು ಅಂತ ಗೊತ್ತಲ್ಲ, ಅದಕ್ಕೆ ಸಂತೋಷ ನನಗೆ. ಓಕೆ ಫೈನ್ ಸ್ಟೂಡೆಂಟ್ಸ್. ಇದರಲ್ಲಿ R1 ಸಪೋಸ್ ಇಫ್ ಐ ರೈಟ್ R1 ಇಫ್ ಐ ರೈಟ್ ಸ್ಟೂಡೆಂಟ್ಸ್ R1 students, suppose if I write A comma A and B comma B. Okay, suppose if I write like this, yes, it is reflexive. Suppose if I write R2 is equal to A comma A, iste barde, no, it is not reflexive. R3, suppose if I write only B comma B, yes students, it is not reflexive. Correct? So istella gottagidella nimge. Very good students. So A comma A, B comma B ಎರಡು ಬಂದ್ರೆ ರಿಫ್ಲೆಕ್ಸಿವ್ ಆಗುತ್ತೆ. A comma A ಅಷ್ಟೇ ಬಂದು, B comma B ಅಷ್ಟೇ ಬಂದು, ಎರಡೂ ಒಟ್ಟಿಗೆ ಬರಲಿಲ್ಲ, ಬರೀ A comma B ಮಾತ್ರ ಒಂದು ರಿಲೇಷನ್ ಆಗಿದೆ, ಅದು ರಿಫ್ಲೆಕ್ಸಿವ್ ಅಲ್ಲ. ಬರೀ B comma B ಇದೆ, ಅದು ಕೂಡ ರಿಫ್ಲೆಕ್ಸಿವ್ ಅಲ್ಲ. ಅರ್ಥ ಆಯ್ತಲ್ಲ? ವೆರಿ ಗುಡ್ ಸ್ಟೂಡೆಂಟ್ಸ್. ಸೊ ವಿಶಾಲ್ ಐ ವಾಂಟ್ ಟು ಕ್ಲಾಪ್ ಯು ಆಲ್. ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಾ ಇದೆ. ಐ ಆಮ್ ಹ್ಯಾಪಿ ಟು ಟೀಚ್ ಯು ಆಲ್ ಸ್ಟೂಡೆಂಟ್ಸ್. ತುಂಬಾನೇ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಿದ್ದೀರಾ. ವೆರಿ ಗುಡ್ ಸ್ಟೂಡೆಂಟ್ಸ್. ಲೆಟ್ ಮಿ ಟೇಕ್ ಸಮ್ ಲೈವ್ ಎಕ್ಸಾಂಪಲ್ಸ್. ಒಂದು ಕೆಲವು ಲೈವ್ ಎಕ್ಸಾಂಪಲ್ಸ್ ತಗೋಣ, ಅದರಿಂದ ಸ್ಟೂಡೆಂಟ್ಸ್ ನಮಗೆ ಗೊತ್ತಾಗುತ್ತೆ, ಇನ್ನೂ ಕ್ಲಾರಿಟಿ ಸಿಗುತ್ತೆ ನಮಗೆ. ಓಕೆ, ಸೊ ಒಂದು ಎಕ್ಸಾಂಪಲ್ ತಗೊಳ್ತೀನಿ ಸ್ಟೂಡೆಂಟ್ಸ್. ವಾಟ್ ಇಸ್ ದಟ್ ಎಕ್ಸಾಂಪಲ್? ದ ಎಕ್ಸಾಂಪಲ್ ಇಸ್ right. Let me write the set first. Set of all lines. A is nothing but set of all lines. So this is the set. So ನನಗೆ ರಿಲೇಷನ್ R ಬೇಕು. I need to find the relation R. ರಿಲೇಷನ್ R ಕಂಡೀಷನ್ ಆಗ್ತಾ ಇದ್ದೀನಿ. ಕಂಡೀಷನ್ ಇಸ್ ವಾಟ್ ಸ್ಟೂಡೆಂಟ್ಸ್? ಇಲ್ಲಿ ಎರಡು ಲೈನ್ ಬರ್ಕೊಳ್ತೀನಿ. L1, L2 L1, L2 ಅಂತ ಲೈನ್ ಬರೀತೀನಿ. ಈ ಎರಡು ಲೈನ್ಗೆ ರಿಲೇಷನ್ಶಿಪ್ ಏನಂತಂದ್ರೆ L1 is parallel to L2. Okay, L1 is parallel to L2. Got it? And ಇದರಲ್ಲಿ ಕಂಡೀಷನ್ ಏನಂತಂದ್ರೆ both L1, L2 belongs to set A. L1, L2 belongs to set A. This is the condition I have put. ನಾನು ಕಂಡೀಷನ್ ಈ ಥರ ಹಾಕಿದ್ದೀನಿ. ಸೆಟ್ ಕೂಡ ತಗೊಂಡಿದ್ದೀನಿ. ಸೆಟ್ ಏನಿದೆ? ಸೆಟ್ ಆಫ್ ಆಲ್ ಲೈನ್ಸ್ ಇದೆ. ನನಗೆ ಈ ಕ್ವಶನ್ ಇಷ್ಟೇನೆ, ಈಸ್ ದಿಸ್ ರಿಲೇಷನ್ ರಿಫ್ಲೆಕ್ಸಿವ್? ರಿಫ್ಲೆಕ್ಸಿವ್ ಆಗಬೇಕು ಅಂದರೆ ಏನಾಗಬೇಕು? ನನಗೆ ಈ ಸೆಟ್ಟಲ್ಲಿ, ಈ ಸೆಟ್ ಯಾವುದು? ಸೆಟ್ ಆಫ್ ಆಲ್ ಲೈನ್ಸ್. ಅದರಲ್ಲಿ ಎಷ್ಟು ಲೈನ್ ಇದೆ? ಇನ್ಫೈನೈಟ್ಲಿ ಮೆನಿ ಲೈನ್ಸ್ ಇದೆ. ಎಷ್ಟು ಲೈನ್ಸ್ ಇದೆ? ಇನ್ಫೈನೈಟ್ಲಿ ಮೆನಿ ಲೈನ್ಸ್. ಓಕೆ, ಲೆಟ್ ಮಿ ಟೇಕ್ ಸಮ್ ಲೈನ್ಸ್ ದೆನ್. ಒಂದು ಸೆಟ್ ಇದೆ ಸ್ಟೂಡೆಂಟ್ಸ್. ಈ ಸೆಟ್ ಎ ಅಲ್ಲಿ ಸಪೋಸ್ ಲೆಟ್ ಮಿ ಟೇಕ್ ಒನ್ ಆಫ್ ದ ಲೈನ್ L1. ಓಕೆ, ಇನ್ನೊಂದು ಲೈನ್ ತಗೊಳ್ತೀನಿ ಸ್ಟೂಡೆಂಟ್ಸ್ L2 ಆ್ಯಂಡ್ ಇನ್ನೊಂದು ಲೈನ್ ತಗೊಳ್ತೀನಿ L3. ಈ ಥರ 3 ಲೈನ್ ತಗೊಂಡಿದ್ದೀನಿ ಅಂತ ಅನ್ಕೊಳ್ಳಿ. ಇದೊಂದು ಸೆಟ್ ಇದೆ. ಈ ಸೆಟ್ಟಲ್ಲಿ ಸದ್ಯಕ್ಕೆ 3 ಲೈನ್ ಇದೆ. ನನಗೆ ಗೊತ್ತಿದೆ ದರ್ ಆರ್ ಇನ್ಫೈನೈಟ್ಲಿ ಮೆನಿ ಲೈನ್ಸ್, ಬಟ್ ನನ್ನ ಕನ್ವೀನಿಯನ್ಸ್ಗೋಸ್ಕರ ಈಗ ನಾನು ಜಸ್ಟ್ 3 ಲೈನ್ ತೊಗೊಂಡಿದ್ದೀನಿ. ಇಲ್ಲಿ ನಾನು ಏನು ಕಂಡೀಷನ್ ಪ್ರೂವ್ ಮಾಡಬೇಕು? ಇಲ್ಲಿ ತಗೊಳ್ಳೋ ಮೊದಲನೇ ಲೈನ್, ನಾನೇನಾದರೂ ಈ ಲೈನ್ ತೊಗೊಂಡ್ರೆ, ಸಪೋಸ್ ಇಫ್ ಐ ಟೇಕ್ ದಿಸ್ ಪರ್ಟಿಕ್ಯುಲರ್ ಲೈನ್, ಈ ಲೈನ್ ತೊಗೊಂಡ್ರೆ ಈ ಲೈನು ಈ ಕಂಡೀಷನ್ನ ಸ್ಯಾಟಿಸ್ಫೈ ಮಾಡುತ್ತಾ ಅಂತ ಗೊತ್ತಾಗಬೇಕು. ಏನು ಕಂಡೀಷನ್ ಅದು? L1 ಇಸ್ ಪ್ಯಾರಲಲ್ ಟು L1. ಅಂದರೆ ನಾನು ತಗೊಳ್ಳೋ ಲೈನ್ L1 ಅನ್ನೋದು ಆ ಲೈನು ಅದೇ ಲೈನ್ ಜೊತೆ ಪ್ಯಾರಲಲ್ ಆಗತ್ತಾ ಸ್ಟೂಡೆಂಟ್ಸ್? ಆಗುತ್ತೆ. ಪ್ಯಾರಲಲ್ ಆಗಬೇಕು ಅಂತಂದ್ರೆ ನನಗೆ ಗೊತ್ತಾಗಬೇಕಾಗಿರೋದೇನು? ಆ ಲೈನು 0 ಡಿಗ್ರಿ ಅದೇ ಲೈನ್ ಜೊತೆ ಫಾರ್ಮ್ ಮಾಡಬೇಕು. ಹೌದಾ? ರೈಟ್. ಆ ಒಂದು ಲೈನ್ ಅದ್ರ ಮೇಲೆ ಓವರ್ಲ್ಯಾಪ್ ಆದರೆ ಆಗ ಏನು ಆ್ಯಂಗಲ್ ಫಾರ್ಮ್ ಆಗುತ್ತೆ ಸ್ಟೂಡೆಂಟ್ಸ್? ನನಗೆ 0 ಡಿಗ್ರಿ ಫಾರ್ಮ್ ಆಗುತ್ತೆ. ಆಗ ಸ್ಟೂಡೆಂಟ್ಸ್ ಆ ಲೈನ್ ಏನಾಯಿತು? ದಟ್ ಲೈನ್ ಇಸ್ ಪ್ಯಾರಲಲ್ ಟು ಇಟ್ ಸೆಲ್ಫ್ ಆಗುತ್ತೆ. ಹೌದಲ್ಲ? ರೈಟ್. ಹಂಗಾದ್ರೆ L1 ಇಸ್ ಪ್ಯಾರಲಲ್ ಟು L1 ಬರಿಬೋದಾ ಸ್ಟೂಡೆಂಟ್ಸ್? ಸೊ ಇದ್ರ ಪ್ರಕಾರ, ಇಲ್ಲಿ ತಗೊಂಡಿರೋ ಸೆಟ್ ಪ್ರಕಾರ ಬರ್ಕೊಂಡ್ರೆ ನಾನು L1 is parallel to L1. ಹೌದಾ? ರೈಟ್. ಹಂಗಾದ್ರೆ ಸ್ಟೂಡೆಂಟ್ಸ್ L2 ಕೂಡ ಏನಾಯ್ತು? is parallel to L2. ಯಾಕಂದ್ರೆ ಆ ಲೈನ್ ಅದೇ ಲೈನ್ ಜೊತೆ ಏನಾಗ್ತಿದೆ ಸ್ಟೂಡೆಂಟ್ಸ್? ಅದು ಪ್ಯಾರಲಲ್ ಆಗ್ತಾ ಇದೆ. ಅರ್ಥ ಆಗ್ತಿದ್ಯಾ? ಓಕೆ, ನೆಕ್ಸ್ಟ್ ಸ್ಟೂಡೆಂಟ್ಸ್ ಅದೇ ರೀತಿ L3 ಬರ್ಕೊಂಡ್ರೆ L3 is what? parallel to itself. ಒಂದು ಲೈನ್ ತಗೊಂಡ್ರೆ ಆ ಲೈನ್ ಅದೇ ಲೈನ್ ಜೊತೆ ಏನು ಆ್ಯಂಗಲ್ ಕ್ರಿಯೇಟ್ ಮಾಡ್ಬೇಕು ನನಗೆ? ವಾಟ್ ಈಸ್ ದಟ್ ಲೈನ್? ಆ್ಯಂಗಲ್ ಶುಡ್ ಬಿ ಕ್ರಿಯೇಟೆಡ್ ಸ್ಟೂಡೆಂಟ್ಸ್ 0 ಡಿಗ್ರಿ. ಆ 0 ಡಿಗ್ರಿ ಕ್ರಿಯೇಟ್ ಆಗುತ್ತಲ್ವ ಅದೇ ಲೈನ್ ಜೊತೆಗೆ. ಸೊ ಅದರಿಂದ ಏನಾಯ್ತು ಸ್ಟೂಡೆಂಟ್ಸ್? L1 is parallel to L1 ಆಯಿತು. ಹೌದಲ್ಲ? ರೈಟ್. L2 is also what? parallel to L2. L3 is what? L3 is parallel to L3. ಈಗ ನಾನೊಂದು ಸೆಟ್, ದೊಡ್ಡ ಸೆಟ್, ಅದರಲ್ಲಿ ಇನ್ಫೈನೈಟ್ ನಂಬರ್ ಆಫ್ ಲೈನ್ಸ್ ಇದೆ. ಇದರಿಂದ ಏನು ಗೊತ್ತಾಯ್ತು ಸ್ಟೂಡೆಂಟ್ಸ್? ಯಾವುದೇ ಲೈನ್ ತಗೊಳ್ಳಿ
ಆ ಲೈನ್ ಪ್ರತಿಯೊಂದು ಲೈನ್ ಕೂಡ ಆ ಲೈನ್ ಜೊತೆ ಏನಾಗಿರುತ್ತೆ ಸ್ಟೂಡೆಂಟ್ಸ್, ಪ್ಯಾರಲಲ್ ಆಗಿರುತ್ತೆ. ಅದರಿಂದ ಈ ಸೆಟ್ ಅಥವಾ ಸಾರಿ ಈ ರಿಲೇಷನ್ ಏನಾಯ್ತು ಸ್ಟೂಡೆಂಟ್ಸ್, ದಿಸ್ ರಿಲೇಷನ್ ಇಸ್ ರಿಫ್ಲೆಕ್ಸಿವ್. ಅರ್ಥ ಆಗ್ತಿದೆ ಎಲ್ಲರಿಗೂ? ಎಸ್, ದಿಸ್ ರಿಲೇಷನ್ ಇಸ್ ರಿಫ್ಲೆಕ್ಸಿವ್. ವೆರಿ ಗುಡ್ ಸ್ಟೂಡೆಂಟ್ಸ್, ಯು ಆರ್ ಆಲ್ ಕ್ಯಾಚಿಂಗ್ ಇಟ್ ವೆರಿ ಬ್ಯೂಟಿಫುಲಿ. ರಿಷಿ, ಯಾಕೆ ರಿಷಿ ನೋ ಅಂತ ಹೇಳ್ತಾ ಇದ್ದೀರಾ? ಯಾಕೆ ಇದು ರಿಫ್ಲೆಕ್ಸಿವ್ ಆಗೋದಿಲ್ಲ? ರಿಷಿ, ವರಲಕ್ಷ್ಮಿ, ಯಾಕಪ್ಪ ಇದು, ಯಾಕೆ ಇದು ನೋ ಅಂತ ಹೇಳ್ತಾ ಇದ್ದೀರಾ? ರೀಸನ್ ಏನು? ವೈ ಡು ಯು ಫೀಲ್ ಇಟ್ ಇಸ್ ನಾಟ್ ಅ ರಿಫ್ಲೆಕ್ಸಿವ್ ರಿಲೇಷನ್? ವೈ ಆರ್ ಯು ಫೀಲಿಂಗ್ ದಿಸ್ ಇಸ್ ನಾಟ್ ಅ ರಿಫ್ಲೆಕ್ಸಿವ್ ರಿಲೇಷನ್ ಸ್ಟೂಡೆಂಟ್ಸ್? ಅರ್ಥ ಆಗ್ತಿದ್ಯಮ್ಮ ರಿಷಿ, ರಿಷಿ ಮತ್ತೆ ವರಲಕ್ಷ್ಮಿ? ಆರ್ ಯು ಆಲ್ ಅಂಡರ್ಸ್ಟ್ಯಾಂಡಿಂಗ್ ಇಟ್? ಇದು ರಿಫ್ಲೆಕ್ಸಿವ್ ರಿಲೇಷನ್ ಆಗುತ್ತೋ ಇಲ್ವೋ? ಪ್ರತಿಯೊಂದು ಲೈನ್ ಅದೇ ಲೈನ್ ಜೊತೆ ಏನಾಗುತ್ತೆ, ಪ್ಯಾರಲ್ ಆಗುತ್ತಲ್ವಾ? ಪ್ಯಾರಲ್ ಆಗಬೇಕಂದ್ರೆ ಕಂಡೀಷನ್ ಏನು? ದಟ್ ಕಂಡೀಷನ್ ಇಸ್ ನಥಿಂಗ್ ಬಟ್ ಇಟ್ ಶುಡ್ ಕ್ರಿಯೇಟ್ 0 ಡಿಗ್ರಿ ವಿತ್ ದ ಸೇಮ್ ಲೈನ್. ನೋಡಿ, ಒಂದು ಲೈನ್ ಇದೆ, ಆ ಲೈನ್ ಮೇಲೆ ಅದೇ ಲೈನ್ ಇನ್ನೊಂದು ಇಡ್ತಾ ಇದ್ದೀನಿ. ಅವೆರಡು ಲೈನ್ಗಳು ಕೂಡ ಏನಾಯ್ತು ಸ್ಟೂಡೆಂಟ್ಸ್ ನನಗೆ? ಓಕೆ, ಸೊ ಒಂದು ಲೈನ್ ಮೇಲೆ ಓವರ್ಲ್ಯಾಪ್ ಆಗಿದೆ ಅಲ್ವಾ? ಈ ಲೈನ್ ಒಂದೇ ತಗೊಂಡ್ರು ಕೂಡ ಈ ಲೈನು ಇದೇ ಲೈನ್ ಜೊತೆಗೆ ಏನಾಗಿರುತ್ತೆ ಸ್ಟೂಡೆಂಟ್ಸ್? ವಾಟ್ ಇಟ್ ವಿಲ್ ಕ್ರಿಯೇಟ್ ಸ್ಟೂಡೆಂಟ್ಸ್? ಇಟ್ ಕ್ರಿಯೇಟ್ 0 ಡಿಗ್ರಿ. ಮೇ ಬಿ ಇಟ್ ಇಸ್ ನಾಟ್ ವಿಸಿಬಲ್ ಆಗದೆ ಇರಬಹುದು, ಬಟ್ ಇಟ್ ಕ್ರಿಯೇಟ್ 0 ಡಿಗ್ರಿ. ಅರ್ಥ ಆಗ್ತಿದೆ ಹೇಳ್ತಾ ಇರೋದು? ಎಸ್, ವರಲಕ್ಷ್ಮಿ ಮತ್ತೆ ರಿಷಿ, ಐ ವಾಂಟ್ ಯುವರ್ ರೆಸ್ಪಾನ್ಸ್. ಐ ಆಮ್ ವೈಟಿಂಗ್ ಫಾರ್ ಯುವರ್ ರೆಸ್ಪಾನ್ಸ್. ಅರ್ಥ ಆಗಿಲ್ಲ ಅಂದ್ರೆ ಎಕ್ಸ್ಪ್ಲೇನ್ ಮಾಡೋಣ ಮತ್ತೆ. ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ, ಅರ್ಥ ಮಾಡ್ಕೊಳ್ಳೋದು ಮುಖ್ಯ. ಎಸ್, ಫೈನ್ ಸ್ಟೂಡೆಂಟ್ಸ್, ಲೆಟ್ ಮಿ ಮೂವ್ ಆನ್ ಟು ದ ನೆಕ್ಸ್ಟ್ ಕಂಡೀಷನ್ ದೆನ್. ಸೊ ನೆಕ್ಸ್ಟ್ ಕಂಡೀಷನ್ ಬಂದು ಸ್ಟೂಡೆಂಟ್ಸ್, ಲೆಟ್ ಮಿ ಟೇಕ್ ದ ಸೆಟ್ ಎ. ಓಕೆ, ಲೆಟ್ ಮಿ ಟೇಕ್ ದ ಸೆಟ್ ಎ. Again, set A is set of all lines. Set of all lines. Got it? So, ಇದರಲ್ಲಿ ಒಂದು ರಿಲೇಷನ್ ಬರೀತಾ ಇದ್ದೀನಿ, ರಿಲೇಷನ್ R. What is the relation R? L1, L2 ಅಂತ ಬರೀತೀನಿ, such that L1 is perpendicular to L2. L1 is perpendicular to L2 ಅಂತ ಬರೀತಾ ಇದ್ದೀನಿ. ಓಕೆನಾ? L1 ಮತ್ತೆ L2 ಅನ್ನೋದು ಏನಾಗಿದೆ ಸ್ಟೂಡೆಂಟ್ಸ್? ಎರಡು ಲೈನ್ಸ್ ಕೂಡ ಪರ್ಪೆಂಡಿಕ್ಯುಲರ್ ಆಗಿದೆ. ಸೊ ಒನ್ಸ್ ಅಗೇನ್ ದೇರ್ ಆರ್ ಇನ್ಫೈನೈಟ್ಲಿ ಮೆನಿ ಲೈನ್ಸ್. ಅದರಲ್ಲಿ ಸದ್ಯಕ್ಕೆ ನಾನು ನನ್ನ ಕನ್ವೀನಿಯನ್ಸ್ಗೆ ಒಂದು 3 ಲೈನ್ ಇರೋದು ಒಂದು ಸೆಟ್ ತಗೊಳ್ತೀನಿ. ಓಕೆನಾ? ಸೊ ಲೆಟ್ ಮಿ ಟೇಕ್ ಅ ಸೆಟ್ ವಿಚ್ ಹ್ಯಾಸ್ ಓನ್ಲಿ 3 ಲೈನ್ಸ್. ಸೊ ದಿಸ್ ಈಸ್ ಲೈನ್ L1, ದಿಸ್ ಈಸ್ ಲೈನ್ L2 and this is line L3. Okay, so are these lines satisfying this condition? ಈ ಲೈನ್ಸ್ಗಳು ಈ ಕಂಡೀಷನ್ನ ಸ್ಯಾಟಿಸ್ಫೈ ಮಾಡ್ತಾ ಇದೆಯಾ? ಇದು ನನ್ನ ಕ್ವಶನ್. ಸ್ಟೂಡೆಂಟ್ಸ್, ಸ್ಯಾಟಿಸ್ಫೈ ಮಾಡಬೇಕು ಅಂತಂದ್ರೆ ಏನಾಗುತ್ತೆ ಸ್ಟೂಡೆಂಟ್ಸ್? ಏನು ಕಂಡೀಷನ್ ಸ್ಯಾಟಿಸ್ಫೈ ಮಾಡಬೇಕು? L1 ಅನ್ನೋ ಲೈನು L1 ಜೊತೆಗೆ ಪರ್ಪೆಂಡಿಕ್ಯುಲರ್ ಆಗಿರಬೇಕು. ಮುಂಚೆ ಹೇಗೆ L1 ಅನ್ನೋ ಲೈನು L1 ಜೊತೆಗೇನೆ ಪ್ಯಾರಲಲ್ ಆಗಿತ್ತು, ಅದೇ ರೀತಿ ಸ್ಟೂಡೆಂಟ್ಸ್ ಈಗ L1 ಅನ್ನೋ ಲೈನ್ L1 ಜೊತೆಗೆ ಏನಾಗಬೇಕು? ಪರ್ಪೆಂಡಿಕ್ಯುಲರ್ ಆಗಬೇಕು. ಸಾಧ್ಯನಾ? ಪರ್ಪೆಂಡಿಕ್ಯುಲರ್ ಆಗಬೇಕು ಅಂದ್ರೆ ಈ ರೀತಿ ಬರಬೇಕು. ಇದು L1 ಲೈನ್, L1 ಲೈನ್ ಮತ್ತೆ ಈ ರೀತಿ ಬರಕ್ ಸಾಧ್ಯನಾ? ನೋಡಿ, ಹಿಂಗ್ ಹೋಗ್ತಾ ಇದೆ, L1 ಅನ್ನೋದು ಈ ತರ ಹೋಗ್ತಾ ಇದೆ. ಮತ್ತೆ L1 ಅನ್ನೋ ಲೈನ್ ಈ ತರ ತರಕ್ ಸಾಧ್ಯನಾ? ಸಾಧ್ಯ ಇಲ್ಲ. ಬಿಕಾಸ್ ಲೈನ್ ಒಂದು ಡೈರೆಕ್ಷನ್ ಅಷ್ಟೇ ಹೋಗಕ್ ಸಾಧ್ಯ, ಈ ರೀತಿ ಹೋಗ್ಬೋದು, ರೈಟ್? ಬಟ್ ಈ ರೀತಿ ತಗೊಳಕ್ ಸಾಧ್ಯ ಇಲ್ಲ, ಅದೇ ಲೈನ್ ನ ಈ ರೀತಿ ತಗೊಳಕ್ ಸಾಧ್ಯ ಇಲ್ಲ. ಅದರಿಂದ L1 ಅನ್ನೋ ಲೈನ್ L1 ಜೊತೆಗೆ ಪರ್ಪೆಂಡಿಕ್ಯುಲರ್ ಆಗಕ್ ಸಾಧ್ಯ ಇಲ್ಲ. ಹೌದಲ್ಲ? ಎಸ್, ಇಟ್ ಶುಡ್ ಬಿ ಸಮಥಿಂಗ್ 90 ಡಿಗ್ರಿ. ಇಟ್ ಇಸ್ ನಾಟ್ 90 ಡಿಗ್ರಿ. ಯಾಕಂದ್ರೆ ಆಲ್ರೆಡಿ ಗೊತ್ತಿದೆ, ಒಂದು ಲೈನ್ ಅದೇ ಲೈನ್ ಜೊತೆ ಎಷ್ಟು ಆಂಗಲ್ ಕ್ರಿಯೇಟ್ ಮಾಡುತ್ತೆ? 0 ಡಿಗ್ರಿ ಕ್ರಿಯೇಟ್ ಮಾಡುತ್ತೆ. ಬಟ್ ಇದ್ರಲ್ಲಿ 90 ಡಿಗ್ರಿ ಆಗಕ್ಕೆ ಸಾಧ್ಯನೇ ಇಲ್ಲ. ಅರ್ಥ ಆಗ್ತಿದ್ಯಾ? ರೈಟ್? ಅದರಿಂದ ಸ್ಟೂಡೆಂಟ್ಸ್, ದಿಸ್ ಇಸ್ ನಾಟ್ ಪರ್ಪೆಂಡಿಕ್ಯುಲರ್. ಅರ್ಥ ಆಗ್ತಿದ್ಯಾ? ಸೊ L1 ಇಸ್ ನಾಟ್ ಪರ್ಪೆಂಡಿಕ್ಯುಲರ್ ಟು L1. ಸ್ಟೂಡೆಂಟ್ಸ್, ನಿಮಗೆ ಕನ್ಫ್ಯೂಷನ್ ಆಗಿರ್ಬೋದು, ಸರ್ ಇಲ್ಲಿ L1 ಬರ್ದಿದ್ದೀರಾ, L2 ಬರ್ದಿದ್ದೀರಾ. ಬಟ್ ನಾನು ಹೇಳ್ತಾ ಇರೋದೇನು ಸ್ಟೂಡೆಂಟ್ಸ್? L1 ಮತ್ತೆ L2 ತಗೋಬಾರ್ದು. ಫಸ್ಟ್ ನಾನು ಮೇ ಬಿ ಇಲ್ಲಿ ಬರ್ದಿದ್ದೀನಿ, ಇದ್ರ ಮೀನಿಂಗ್ ಏನು ಸ್ಟೂಡೆಂಟ್ಸ್? ನಾನು ಕಂಪ್ಯಾರಿಸನ್ ಮಾಡ್ಬೇಕಾದ್ರೆ ಎರಡನ್ನ ಕಂಪ್ಯಾರಿಸನ್ ಮಾಡ್ತೀನಿ. ಓಕೆನಾ? L1 ಅನ್ನೋದೊಂದು ಆಬ್ಜೆಕ್ಟ್, L2 ಅನ್ನೋದು ಆಬ್ಜೆಕ್ಟ್. ಇದನ್ನ ಕಂಪ್ಯಾರಿಸನ್ ಮಾಡಿ ಪೇರ್ಗಳನ್ನ ಬರ್ಕೊಂಡಿರ್ತೀವಲ್ವಾ, ಆ ಪೇರ್ಗಳಲ್ಲಿ ಸ್ಟೂಡೆಂಟ್ಸ್ ನೋಡಿ, ಇಲ್ಲಿ ಪೇರ್ಗಳು ಬರ್ಕೊಂಡ್ರೆ ನಾನು L1 ಮತ್ತೆ L1 ಅಂತ ಬರ್ಕೋಬಹುದು. ಇನ್ನೊಂದು ಪೇರ್ ಏನು? L1 ಮತ್ತೆ L2. ಓಕೆ, ನೆಕ್ಸ್ಟ್ L1 ಮತ್ತೆ L3 ಈ ಪೇರ್ ಬರ್ಕೋಬಹುದು. ಅದೇ ಜೊತೆಗೆ L2, L1, ನೆಕ್ಸ್ಟ್ L2, L2, ನೆಕ್ಸ್ಟ್ L2, L3, ನೆಕ್ಸ್ಟ್ ಯಾವ್ದು ಬೇಕು ನನಗೆ? ನೆಕ್ಸ್ಟ್ ಐ ನೀಡ್ ಸ್ಟೂಡೆಂಟ್ಸ್ ಹಿಯರ್ L3, L1, ನೆಕ್ಸ್ಟ್ L3, L2, ನೆಕ್ಸ್ಟ್ L3, L3. ಇಷ್ಟು ಪೇರ್ಗಳು ಬರಿಬೋದು. ಈ ಪೇರ್ಗಳಲ್ಲಿ ಓಕೆ, ದೆರ್ ಆರ್ 9 ಪೇರ್ಸ್.
ಈ 9 ಪೇರ್ಗಳಲ್ಲಿ ನಾನು ರಿಫ್ಲೆಕ್ಸಿವ್ ಅಂತ ಚೆಕ್ ಮಾಡಬೇಕಾದ್ರೆ ಐ ನೀಡ್ ಟು ಲುಕ್ ಆಫ್ಟರ್ ಓನ್ಲಿ ದೀಸ್ ಪೇರ್ಸ್. Okay, so I need to look after only these pairs, whether these pairs satisfies this condition. ಇಷ್ಟೇ ನಾನು ನೋಡಬೇಕಾಗಿರೋದು. ಉಳಿದಿರೋ ಎಲಿಮೆಂಟ್ಸ್ಗಳ ಬಗ್ಗೆ ನಾನು ಪೇರ್ ಕಾನ್ಸಂಟ್ರೇಟ್ ಮಾಡೋ ಅವಶ್ಯಕತೆ ಇಲ್ಲ. ಯಾವ ಪೇರ್ಗಳ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕು? L1, L1, L2, L2, L3, L3 ಈ ಪೇರ್ಗಳ ಬಗ್ಗೆ ಮಾತ್ರ ಕಾನ್ಸಂಟ್ರೇಟ್ ಮಾಡಬೇಕು. ಈ ಪೇರ್ಗಳು ಈ ಕಂಡೀಷನ್ ಸ್ಯಾಟಿಸ್ಫೈ ಮಾಡ್ತು ಅಂತಂದ್ರೆ ಆಗ ಮಾತ್ರ ಅದು ರಿಫ್ಲೆಕ್ಸಿವ್. ಅರ್ಥ ಆಗ್ತಿದ್ಯಾ? ಈ ಪೇರ್ಗಳು ಈ ಕಂಡೀಷನ್ ಸ್ಯಾಟಿಸ್ಫೈ ಮಾಡಲಿಲ್ಲ ಅಂತಂದ್ರೆ ದೆನ್ ಇಟ್ ಇಸ್ ನಾಟ್ ರಿಫ್ಲೆಕ್ಸಿವ್. ಅರ್ಥ ಆಗ್ತಿದ್ಯಾ ಸ್ಟೂಡೆಂಟ್ಸ್ ಎಲ್ಲರಿಗೂ? ಗಾಟ್ ಇಟ್? ಸೊ ನನ್ನ ಹತ್ರ 9 ಪೇರ್ ಇದೆ. ಆ 9 ಪೇರಲ್ಲಿ 9 ಪೇರ್ ಬಗ್ಗೆ ನಾನು ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾನು ತಲೆ ಕೆಡ್ಸ್ಕೋಬೇಕಾಗಿರೋದು ಯಾವ ಪೇರ್ಗಳ ಬಗ್ಗೆ ನೋಡಿ. ಇದರಲ್ಲಿ ಈ ಕಂಡೀಷನ್ ಇರೋ ಸ್ಟೂಡೆಂಟ್ಸ್ ಎಲ್ಲಾ ಪೇರ್ಗಳು ಬಂದ್ಬಿಡುತ್ತೆ. ಬಟ್ ಈ ಎಲ್ಲಾ ಪೇರ್ಗಳು ಕೂಡ ಈ ಕಂಡೀಷನ್ ಸ್ಯಾಟಿಸ್ಫೈ ಮಾಡೋ ಅವಶ್ಯಕತೆ ಇಲ್ಲ. ಯಾವ ಪೇರ್ಗಳು ಸ್ಯಾಟಿಸ್ಫೈ ಮಾಡ್ಬೇಕು ಸ್ಟೂಡೆಂಟ್ಸ್? L1, L1, L2, L2, L3, L3 ಈ ಪೇರ್ಗಳಷ್ಟೇನೆ ನನಗೆ ಈ ಕಂಡೀಷನ್ ಸ್ಯಾಟಿಸ್ಫೈ ಮಾಡಿದ್ರೆ ಸಾಕು. ಈ ಕಂಡೀಷನ್ ಸ್ಯಾಟಿಸ್ಫೈ ಮಾಡ್ತು ಅಂತಂದ್ರೆ ಆಗ ಏನಾಯ್ತು ಸ್ಟೂಡೆಂಟ್ಸ್? ಅದು ರಿಫ್ಲೆಕ್ಸಿವ್ ಆಯ್ತು. ಇಲ್ಲ ಅಂತಂದ್ರೆ ಇಟ್ ಇಸ್ ನಾಟ್ ರಿಫ್ಲೆಕ್ಸಿವ್. ಅರ್ಥ ಆಗ್ತಿದೆಯಾ ಸ್ಟೂಡೆಂಟ್ಸ್ ಎಲ್ಲರಿಗೂ? ಗಾಟ್ ಇಟ್? ಓಕೆ, ಲೆಟ್ ಮಿ ಮೂವ್ ಆನ್ ಟು ದ ನೆಕ್ಸ್ಟ್ ಡೆಫಿನೇಷನ್ ಸ್ಟೂಡೆಂಟ್ಸ್. ದಟ್ ಈಸ್ ಸಿಮೆಟ್ರಿಕ್ ರಿಲೇಷನ್. Symmetric relation. Okay, yes students, let me move on to the next definition. Symmetric relation. End definition adu. What is the definition? A relation R in a set A, a relation R in a set A is said to be a symmetric relation if A1, B1 or if A, B. Okay, if A, B belongs to R, implies B, A belongs to R. If A, B belongs to R, then B, A belongs to R. ಅರ್ಥ ಆಗ್ತಿದೆ ಹೇಳ್ತಾ ಇರೋದು? A, B ಅನ್ನೋದು R ಅಲ್ಲಿದ್ರೆ ಯಾವ ಪೇರ್ ಬರ್ಬೇಕು ಸ್ಟೂಡೆಂಟ್ಸ್? B, A ಅನ್ನೋ ಪೇರ್ ಇರಲೇಬೇಕು. ಈ ಕೇಸ್ ತುಂಬಾನೇ ಒಂಥರ ನಮ್ಗೇನಂತ ಹೇಳ್ಬೋದು, ಇಟ್ ಇಸ್ ಅ ಟ್ರಿಕಿ ಕೇಸ್ ಸ್ಟೂಡೆಂಟ್ಸ್. ನನಗೆ ನೋಡಿ ಈ ರೀತಿ ಕೇಸ್ ಇರುತ್ತೆ ಸ್ಟೂಡೆಂಟ್ಸ್. ಈಗ ಕೊಹ್ಲಿ ಫಸ್ಟ್ ಬ್ಯಾಟಿಂಗ್ ಆಡಿ ಆಮೇಲೆ ಧೋನಿ ಬ್ಯಾಟಿಂಗ್ ಆಡಿದ್ರೆ ಅದು A, B. ಕೊಹ್ಲಿ ಇಸ್ A, ಧೋನಿ ಇಸ್ B. ಓಕೆನಾ? ಇದು ಇಂಡಿಯಾ ಟೀಮ್ ಅಂತ ಬಂದಾಗ ಕೊಹ್ಲಿ ಬ್ಯಾಟ್ಸ್ ಫಸ್ಟ್ ಅಂಡ್ ಧೋನಿ ಬ್ಯಾಟ್ಸ್ ಸೆಕೆಂಡ್, ಇಟ್ ಈಸ್ A, B. ಓಕೆ, ಸೊ ಇದಕ್ಕೆ ಆಪೋಸಿಟ್ ಬಂದು B, A. B, A ಏನು? ಧೋನಿ ಬ್ಯಾಟ್ಸ್ ಫಸ್ಟ್ ಅಂಡ್ ದೆನ್ ಕೊಹ್ಲಿ ಬ್ಯಾಟ್ಸ್. ಅರ್ಥ ಆಗ್ತಿದೆಯಾ? ಹಂಗಾರೆ A, B ಇದ್ರೆ B, A ಕೂಡ ಇರಬೇಕು. ಚಾನ್ಸಸ್ ಇದೆ ಅಲ್ವಾ ಇದು ಕೂಡ? ಓಕೆ, ಇಂಡಿಯನ್ ಟೀಮ್ ಅಲ್ಲಿ ಕೊಹ್ಲಿ ಫಸ್ಟ್ ಬ್ಯಾಟಿಂಗ್ ಆಡಿ ಆಮೇಲೆ ಧೋನಿ ಆಡ್ಬೋದು, ಇಲ್ಲ ಅಂತಂದ್ರೆ ಧೋನಿ ಆಡಿ ಆಮೇಲೆ ಕೊಹ್ಲಿ ಆಡ್ಬೋದು. ದಿಸ್ ಇಸ್ ದ ಕೇಸ್. ಬಟ್ RCB ಟೀಮ್ ಅಂತ ಬಂದಾಗ ಏನಾಗಕ್ಕೆ ಸಾಧ್ಯ ಸ್ಟೂಡೆಂಟ್ಸ್? ಧೋನಿ ಇಲ್ವೇ ಇಲ್ಲ, ಹೌದಲ್ಲ? ರೈಟ್. ಹಂಗಾದ್ರೆ ಏನಾಗುತ್ತೆ ಸ್ಟೂಡೆಂಟ್ಸ್? ನನಗೆ A, B ಅನ್ನೋ ಪೇರ್ ಇಲ್ಲ. ಸ್ಟೂಡೆಂಟ್ಸ್ ಇದನ್ನ ನಾನು ಹೇಳ್ತಾ ಇದ್ದೀನಿ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, ತುಂಬಾ ಕೇರ್ಫುಲ್ ಆಗಿ ಕೇಳಿಸ್ಕೊಳ್ಳಿ ಸ್ಟೂಡೆಂಟ್ಸ್. A, B ಅನ್ನೋ ಪೇರ್ ಇದ್ರೆ ಮಾತ್ರ ನಾನು B, A ಪೇರ್ನ ಚೆಕ್ ಮಾಡಬೇಕು. A, B ಪೇರ್ ಇಲ್ಲ ಅಂತಂದ್ರೆ B, A ಪೇರ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ದಿಸ್ ಈಸ್ ಕಾಲ್ಡ್ ಆಸ್ ಸಿಮೆಟ್ರಿಕ್ ರಿಲೇಷನ್. A, B ಅನ್ನೋ ಪೇರ್ ಇದ್ರೆ ಮಾತ್ರ B, A ಅನ್ನೋ ಪೇರ್ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಕು. A, B ಅನ್ನೋ ಪೇರ್ ಇಲ್ಲ ಅಂತಂದ್ರೆ B, A ಅನ್ನೋ ಪೇರ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅರ್ಥ ಆಗ್ತಿದ್ಯಾ ಸ್ಟೂಡೆಂಟ್ಸ್? ಆರ್ ಯು ಗೆಟಿಂಗ್ ಇಟ್? ಓಕೆ, ಸೊ ಕ್ಲಾರಿಟಿ ಸಿಗ್ತಾ ಇದೆ ಸ್ಟೂಡೆಂಟ್ಸ್ ನನಗೆ? ಅರ್ಥ ಆಗ್ತಿದ್ಯಾ ಎವ್ರಿವನ್? ಓಕೆ, ಹಂಗಂದ್ರೆ ಈ ಮೀನಿಂಗ್ ಏನ್ ಸ್ಟೂಡೆಂಟ್ಸ್? ಲೆಟ್ ಮಿ ಟೇಕ್ ಸಮ್ ಎಕ್ಸಾಂಪಲ್ ಸ್ಟೂಡೆಂಟ್ಸ್. ಇದಕ್ಕೆ ಕೇಸ್ ಅರ್ಥ ಮಾಡಿಸ್ತೀನಿ ನೋಡಿ. ಓಕೆ, ಸೊ ಲಾಸ್ಟ್ ಸ್ಲೈಡ್ಗೆ ಬರೋಣ. ಸಪೋಸ್ ಸ್ಟೂಡೆಂಟ್ಸ್, ಇಫ್ ಐ ಟೇಕ್ ಅನ್ ಎಕ್ಸಾಂಪಲ್ ಲೈಕ್ A ಈಕ್ವಲ್ಸ್ ಟು 1, 2, 3. ಓಕೆ, ಈ ಪೇರ್ ಇದೆ, ಅರ್ಥ ಆಯ್ತಲ್ಲ? ಸೊ ಲೆಟ್ ಮಿ ರೈಟ್ ದ ರಿಲೇಷನ್ R1. ಸ್ಟೂಡೆಂಟ್ಸ್, ಐ ಆಮ್ ರೈಟಿಂಗ್ ಇಯರ್ 1, 2. 1, 2 ಅಂತ ಬರದ್ಮೇಲೆ ಇದನ್ನ ನಾನು ಸಿಮೆಟ್ರಿಕ್ ಅಂತ ಹೇಳ್ಬೇಕು ಅಂತಂದ್ರೆ
ನನಗೆ ಯಾವ ಪೇರ್ ಬರಲೇಬೇಕು, 2,1 ಇರಲೇಬೇಕು. ಈಗ ಏನಾಯ್ತು ಸ್ಟೂಡೆಂಟ್ಸ್, ಇದು ಸಿಮಿಟ್ರಿಕ್ ಆಯ್ತು. ಸ್ಟೂಡೆಂಟ್ಸ್ ಅಬ್ಸರ್ವ್ ಮಾಡಬೇಕಾಗಿರೋ ವಿಷಯ ಏನು, ಇಲ್ಲಿ 3 ಅನ್ನೋ ಎಲಿಮೆಂಟ್ ಇದ್ರೂ ಕೂಡ ಇಲ್ಲಿ ಇಲ್ಲ. ಇಲ್ಲದೆ ಇರೋದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಓಕೆ, 3 ಅನ್ನೋ ನಿಧಾನ, ಎಸ್ ತಲೆ ಕೆಡಿಸ್ಕೊ. 3 ಅನ್ನೋ ಇಲ್ವಾ, ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅರ್ಥ ಆಗ್ತಿದೆ ಹೇಳ್ತಾ ಇರೋದು? ಓಕೆ, 1,2 ಇದ್ಮೇಲೆ 2,1 ಇರಲೇಬೇಕು. ಸಪೋಸ್ ನೆಕ್ಸ್ಟ್ ರಿಲೇಷನ್ ಬರಿತೀನಿ ನಾನು, 1,3 ಬರಿತೀನಿ. ಆಗ ಯಾರು ಇರಲೇಬೇಕು ಸ್ಟೂಡೆಂಟ್ಸ್, 3,1 ಇರಲೇಬೇಕು. ಈಗ ಯೋಚನೆ ಮಾಡ್ಬೋದು, ಸರ್ 2 ಅನ್ನೋ ತಗೊಂಡಿಲ್ಲ, ಅವ್ನು ಇಲ್ಲದೆ ಇದ್ರೆ ಬಿಟ್ಬಿಡ್ರೋ, ಅವನ ಬಗ್ಗೆ ತಲೆನೇ ಕೆಡಿಸ್ಕೋಬೇಡಿ. ಇದನ್ನ ತಲೆ ಕೆಡಿಸ್ಕೊಳ್ಳಿ. 1,2 ಇದೆಯಾ, 2,1 ಬರೋ ತನಕ ತಲೆ ಕೆಡಿಸ್ಕೋಬೇಕು. 1,3 ಇದೆಯಾ, ಎಸ್ 3,1 ಇರಲೇಬೇಕು. ಆಗ ಮಾತ್ರ ಅದು ಸಿಮೆಟ್ರಿಕ್ ಆಗುತ್ತೆ. ಅರ್ಥ ಆಗ್ತಿದ್ಯಾ? ಸಪೋಸ್ ಇಫ್ ಐ ರೈಟ್ 2,3, ಓಕೆ, ಯಾವ್ದು ಇರಲೇಬೇಕು ಸ್ಟೂಡೆಂಟ್ಸ್, ನನಗೆ 3,2 ಇರಲೇಬೇಕು. ಅರ್ಥ ಆಗ್ತಿದ್ಯಾ? ದೆನ್ ವಾಟ್ ಹ್ಯಾಪನ್ ಸ್ಟೂಡೆಂಟ್ಸ್, ದಿಸ್ ಇಸ್ ಸಿಮೆಟ್ರಿಕ್. ಗಾಟ್ ಇಟ್? ಸೊ ಎ ಕೊಮ ಬಿ ಇದೆಯಾ, ಬಿ ಕೊಮ ಎ ಇರಲೇಬೇಕು. ಓಕೆ, ಸೊ ಇಫ್ ದಿಸ್ ಇಸ್ ಎ ಕೊಮ ಬಿ, ದೆನ್ ದಿಸ್ ಇಸ್ ಬಿ ಕೊಮ ಎ. ಓಕೆ, ಇಫ್ ದಿಸ್ ಇಸ್ ಎ ಕೊಮ ಬಿ, ದೆನ್ ದಿಸ್ ಇಸ್ ಬಿ ಕೊಮ ಎ. ಅರ್ಥ ಆಗ್ತಿದೆ ಎಲ್ಲರಿಗೂ ಹೇಳ್ತಾ ಇರೋದು? ಓಕೆ, ಸೊ ಎ ಕೊಮ ಬಿ ಇದ್ರೆ ಮಾತ್ರ ಬಿ ಕೊಮ ಎ ಬಗ್ಗೆ ಯೋಚನೆ ಮಾಡಿ. ಎ ಕೊಮ ಬಿ ಇಲ್ಲ ಅಂತಂದ್ರೆ ಬಿ ಕೊಮ ಎ ಬಗ್ಗೆ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಗಾಟ್ ಇಟ್? ಓಕೆ, ಹಂಗಾದ್ರೆ ಸ್ಟೂಡೆಂಟ್ಸ್ ಲೆಟ್ ಮಿ ಟೇಕ್ ಒನ್ ಮೋರ್ ಎಕ್ಸಾಂಪಲ್. ಸಪೋಸ್ ಎ ಈಕ್ವಲ್ಸ್ ಟು, ಓಕೆ, ಎ ಈಕ್ವಲ್ಸ್ ಟು 1 2 3 ತಗೊಂಡಿದ್ದೀನಿ. ಸಪೋಸ್ ಇಫ್ ಐ ರೈಟ್ ಆರ್, ದ ರಿಲೇಷನ್ ಆರ್. ಓಕೆ, 1,2 ತಗೊಂಡಿದ್ದೀನಿ ಸ್ಟೂಡೆಂಟ್ಸ್. ಇದರಲ್ಲಿ ನೆಕ್ಸ್ಟ್ ನಾನು 2,1 ಬರಿತೀನಿ. ನೆಕ್ಸ್ಟ್ ಇದರಲ್ಲಿ 1,3 ಬರಿತೀನಿ ಅಂಡ್ ಐ ವಿಲ್ ಕ್ಲೋಸ್ ದಿಸ್. ಓಕೆ, ಐ ಆಮ್ ಕ್ಲೋಸಿಂಗ್ ದಿಸ್ ಸ್ಟೂಡೆಂಟ್ಸ್. ಇಸ್ ದಿಸ್ ಸಿಮಿಟ್ರಿಕ್ ನೌ? ಇದು ಸಿಮಿಟ್ರಿಕ್ ಆಗತ್ತಾ ಹೇಳ್ತೀರಾ? ಇಸ್ ದಿಸ್ ಸಿಮಿಟ್ರಿಕ್ ಸ್ಟೂಡೆಂಟ್ಸ್? ಕ್ಯಾನ್ ಯು ಟೆಲ್ ಮಿ? ಸಿಮಿಟ್ರಿಕ್ ರಿಲೇಷನ್ ಆಗತ್ತಾ ಇದು? ಹೇಳ್ತೀರಾ? Is this symmetric relation students? Yes, correct ಆಗಿ ಹೇಳ್ತಾ ಇದ್ದೀರಾ. ವೆರಿ ಗುಡ್. ವರಲಕ್ಷ್ಮಿಯಿಂದ ಹಿಡಿದು ಮಾನವಿ, ಪ್ರೀತಮ್, ಅಕ್ಸಾಬಾನು, ಎವ್ರಿ ಒನ್ ಆರ್ ಟೆಲಿಂಗ್ ಕರೆಕ್ಟ್. ಸೂಪರ್ಬ್. ಯಾಕೆ ಅಂತಾನು ರೀಸನ್ ಹೇಳಿದ್ದಾರೆ ಭೂಮಿಕಾ. ದಟ್ ಈಸ್ ಸೂಪರ್ಬ್ ಭೂಮಿಕಾ. ವೆರಿ ಗುಡ್. ಸೊ ಯಾಕೆ ಸ್ಟೂಡೆಂಟ್ಸ್ ದಿಸ್ ಇಸ್ ನಾಟ್ ವೈ ಸಿಮಿಟ್ರಿಕ್ ಆಗಬೇಕು ಅಂತಂದ್ರೆ, ಇದೇನಾದ್ರು ಸಿಮಿಟ್ರಿಕ್ ಆಗಬೇಕು ಅಂದ್ರೆ ದ ರಿಲೇಷನ್ ಆರ್ ಶುಡ್ ಹ್ಯಾವ್ ಬಿನ್ ಲೈಕ್ ದಿಸ್. ಯಾವ್ದದು? 1,2 ಇರಬೇಕು, 2,1 ಇರಬೇಕು. ನೆಕ್ಸ್ಟ್ 1,3 ಇದ್ಮೇಲೆ ಯಾವ್ದು ಇರಲೇಬೇಕು? 3,1 ಇರಲೇಬೇಕು. ಆಗ ಮಾತ್ರ ಇದೇನಾಗುತ್ತೆ ಸ್ಟೂಡೆಂಟ್? ಸಿಮಿಟ್ರಿಕ್ ಆಗತ್ತೆ. ಅರ್ಥ ಆಗ್ತಿದ್ಯಾ? ಆಗ ಮಾತ್ರ ಇದು ಸಿಮಿಟ್ರಿಕ್ ಆಗುತ್ತೆ, ಇಲ್ಲ ಅಂದ್ರೆ ಇದು ಸಿಮಿಟ್ರಿಕ್ ಆಗೋದಿಲ್ಲ. ವೆರಿ ಗುಡ್. ಎ ಕೊಮ ಬಿ ಇದ್ರೆ ಬಿ ಕೊಮ ಎ ಇರಲೇಬೇಕು. ಅರ್ಥ ಆಗ್ತಿದೆ ಹೇಳ್ತಾ ಇರೋದು? ಎ ಕೊಮ ಬಿ ಇದ್ರೆ ಬಿ ಕೊಮ ಇರಲೇಬೇಕು ಸ್ಟೂಡೆಂಟ್ಸ್. ಎ ಕೊಮ ಬಿ ಇಲ್ಲ ಅಂತಂದ್ರೆ, ನನ್ನ ಮಾತು ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, ಎ ಕೊಮ ಬಿ ಇಲ್ಲ ಅಂತಂದ್ರೆ ಬಿ ಕೊಮ ಎ ಬಗ್ಗೆ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಓಕೆ, ಹಂಗಾದ್ರೆ ಸ್ಟೂಡೆಂಟ್ಸ್ ನಾನು ನಿಮ್ಗೆ ಇನ್ನೊಂದು ಸಿಂಪ್ಲೆಸ್ಟ್ ಆಗಿ ಅಥವಾ ಒಂದು ಟ್ರಿಕ್ಕಿ ಕ್ವಶನ್ ಕೊಡ್ತೀನಿ. ಇದನ್ನ ಆನ್ಸರ್ ಮಾಡಿ ಹೇಳಿ, ಇಸ್ ದಿಸ್ ಸಿಮಿಟ್ರಿಕ್ ಅಂತ ಹೇಳಿ ನೋಡೋಣ. ಸೆಕೆಂಡ್ ಸ್ಟೂಡೆಂಟ್ಸ್, ನೆಕ್ಸ್ಟ್ ಪ್ರಾಬ್ಲಮ್ ಕೊಡ್ತಾ ಇದ್ದೀನಿ. ಆರ್ ಇಸ್ ಈಕ್ವಲ್ ಟು ದ ರಿಲೇಷನ್ ಎಂಟಿ. This empty relation I am giving, is this empty relation a symmetric relation? ಹೇಳ್ತೀರಾ? Yes, correct. Mithun, you are correct. ಈ ರಿಲೇಷನ್ ಹೇಳ್ತೀರಾ ಸ್ಟೂಡೆಂಟ್ಸ್? Is this symmetric? Is this empty relation a symmetric relation? Can I get the answer students? Good. ಪ್ರವೀಣ್ ಯಾಕೋ ನೋ ಅಂತ ಹೇಳಿದ್ದಾರೆ. ಅಕ್ಸಾಬಾನು ಕರೆಕ್ಟ್, ಮಾನವಿ ಕರೆಕ್ಟ್, ಉಪೇಂದ್ರ ಕರೆಕ್ಟ್. ಎಂಟಿ ರಿಲೇಷನ್, ಎಸ್ ಎಂಟಿ ರಿಲೇಷನ್. ಇಸ್ ಇಟ್ ಸಿಮೆಟ್ರಿಕ್ ಅಕ್ಷತಾ? ಸಿಮೆಟ್ರಿಕ್ ಆಗತ್ತಮ್ಮ ಅದು? ಎಂಟಿ ರಿಲೇಷನ್ ಹೌದು. ಎಂಟಿ ರಿಲೇಷನ್ ಸಿಮೆಟ್ರಿಕ್ ಆಗತ್ತಾ ಅಂತ ಕೇಳ್ತಾ ಇದ್ದೀನಿ. ಎಂಟಿ ರಿಲೇಷನ್ ಇಸ್ ಇಟ್ ಸಿಮೆಟ್ರಿಕ್? ಯಶಸ್ವಿನಿ ಅಂಡ್ ಅಕ್ಷತಾ, ಸಿಮಿಟ್ರಿಕ್ ಆಗತ್ತಾ ಇದು? ಹೌದಪ್ಪ ಭೂಮಿಕಾ, ಸಿಮಿಟ್ರಿಕ್ ಆಗತ್ತಾ? ಎಂಟಿ ರಿಲೇಷನ್ ಸಿಮಿಟ್ರಿಕ್ ಆಗತ್ತಾ? ಯಾಕೆ ಸಿಮಿಟ್ರಿಕ್ ಆಗುತ್ತೆ? ಯಾಕಾಗತ್ತೆ ಸಿಮಿಟ್ರಿಕ್? ಯಾಕಾಗತ್ತೆ ಸ್ಟೂಡೆಂಟ್ಸ್ ಸಿಮಿಟ್ರಿಕ್? ಯಾಕಾಗತ್ತೆ ಅಂತಂದ್ರೆ ನಾನೊಂದು ಕೇಸ್ ಹೇಳಿದೆ ಈಗ ತಾನೆ. ಏನಂತ ಹೇಳಿದೆ? ಎ ಕೊಮ ಬಿ ಇದ್ರೆ ಮಾತ್ರ ಬಿ ಕೊಮ ಎ ಬಗ್ಗೆ ಯೋಚನೆ ಮಾಡಬೇಕು. ಹೌದಲ್ಲ? ಎ ಕೊಮ ಬಿ ಇದ್ರೆ ಮಾತ್ರ ಬಿ ಕೊಮ ಎ ಬಗ್ಗೆ ಯೋಚನೆ ಮಾಡಬೇಕು. ಎ ಕೊಮ ಬಿನೇ ಇಲ್ಲ ಅಂತಂದ್ರೆ, ಸಾರಿ, ಎ ಕೊಮ ಬಿನೇ ಇಲ್ಲ ಅಂತಂದ್ರೆ ಬಿ ಕೊಮ ಎ ಬಗ್ಗೆ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಇದ್ರಲ್ಲಿ ನೋಡಿ, ಎ ಕೊಮ ಬಿ ಅನ್ನೋದೇ ಇಲ್ಲ.
ಬಿ ಕೊಮ ಎ ಬಗ್ಗೆ ಯೋಚನೆ ಮಾಡಬೇಕಾ? ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ, ರೈಟ್? ಆಗ ಏನಾಗುತ್ತೆ ಸ್ಟೂಡೆಂಟ್ಸ್, ಇಟ್ ಇಸ್ ವಾಟ್? ಅ ಸಿಮಿಟ್ರಿಕ್ ರಿಲೇಷನ್. ಅರ್ಥ ಆಗ್ತಿದ್ಯಾ ಭೂಮಿಕಾ? ಅರ್ಥ ಮಾಡ್ಕೊಳಮ್ಮ ಪ್ರೀತಮ್ ಮತ್ತೆ ಭೂಮಿಕಾ, ಇಟ್ ಈಸ್ ಸಿಮಿಟ್ರಿಕ್ ರಿಲೇಷನ್ ಆಗುತ್ತೆ. ಯಾಕೆ ಸಿಮಿಟ್ರಿಕ್ ರಿಲೇಷನ್ ಆಗುತ್ತೆ ಅಂತಂದ್ರೆ ನೋಡಿ, ಅರ್ಥ ಮಾಡ್ಕೊಳ್ಳಿ ಕಂಡೀಷನ್. ಸಿಮಿಟ್ರಿಕ್ ರಿಲೇಷನ್ ಅಂದ್ರೆ ಏನು? ಇಷ್ಟೇ ಕೊಂಡ್ರ. ಸಿಮಿಟ್ರಿಕ್ ರಿಲೇಷನ್ ಅಂದ್ರೆ ಇಷ್ಟೇ, ಎ ಕೊಮ ಬಿ ಇದರ, ಬಿ ಕೊಮ ಎ ಬಗ್ಗೆ ಯೋಚನೆ ಮಾಡಬೇಕು. ಎ ಕೊಮ ಬಿ ಇಲ್ವಾ, ಬಿ ಕೊಮ ಎ ಬಗ್ಗೆ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಅರ್ಥ ಆಗ್ತಿದೆ ಹೇಳ್ತಾ ಇರೋದು? ಆರ್ ಯು ಗೆಟಿಂಗ್ ಇಟ್? ಓಕೆ. ಸೊ ಇಂಡಿಯಾ ಟೀಮ್ ಅಲ್ಲಿ ಕೊಹ್ಲಿ ಮತ್ತೆ ಧೋನಿ ಬ್ಯಾಟಿಂಗ್ ಆಡ್ತಾರೆ. ಸೊ ಆಗ ಧೋನಿ ಮತ್ತೆ ಕೊಹ್ಲಿ ಬ್ಯಾಟಿಂಗ್ ಆಡಿದ್ರೆ ಫಸ್ಟ್ ಕೊಹ್ಲಿ ಆಮೇಲೆ ಧೋನಿ ಆಡಿ ಒಂದು ಮ್ಯಾಚ್ ಅಲ್ಲಿ, ಇನ್ನೊಂದು ಮ್ಯಾಚ್ ಅಲ್ಲಿ ಕೊಹ್ಲಿ ಮತ್ತೆ ಧೋನಿ ಬ್ಯಾಟಿಂಗ್ ಆಡಿದ್ರೆ ಆಗ ಅದು ಸಿಮಿಟ್ರಿಕ್ ಆಯ್ತು. ಬಟ್ ಆರ್ ಸಿ ಬಿ ಟೀಮಲ್ಲಿ ಇದನ್ನ ಎಕ್ಸ್ಪೆಕ್ಟ್ ಮಾಡೋಕ್ಕಾಗತ್ತಾ? ಆರ್ ಸಿ ಬಿ ಟೀಮಲ್ಲಿ ಧೋನಿ ಇಲ್ಲ, ಹೌದಲ್ಲ? ಅದರಿಂದ ಏನಾಗುತ್ತೆ, ಕೊಹ್ಲಿ ಮತ್ತೆ ಧೋನಿ ಏನೋ ಕಾಂಬಿನೇಷನ್ನೇ ಬರಲ್ಲ. ಕೊಹ್ಲಿ ಮತ್ತೆ ಧೋನಿ ಏನೋ ಕಾಂಬಿನೇಷನ್ ಬರಲಿಲ್ಲ ಅಂತ ಅಂದಮೇಲೆ ನೆಕ್ಸ್ಟ್ ಮ್ಯಾಚ್ ಅಲ್ಲಿ ಧೋನಿ ಮತ್ತೆ ಕೊಹ್ಲಿ ಏನೋ ಕಾಂಬಿನೇಷನ್ ಬರಕ್ ಸಾಧ್ಯನಾ? ಕ್ಯಾನ್ ಯು ಎಕ್ಸ್ಪೆಕ್ಟ್ ಇಟ್? ಸಾಧ್ಯನೇ ಇಲ್ಲ ಅಲ್ವಾ? ಎ ಕೊಮ ಬಿನೇ ಇಲ್ಲ ಅಂತಂದ್ಮೇಲೆ ಬಿ ಕೊಮ ಎಲ್ಲಿಂದ ಬರಕ್ ಸಾಧ್ಯ? ಸೊ ಈ ರೀತಿ ಬರದೇ ಇದ್ದಾಗ ಏನಾಯ್ತದು? ಇಟ್ ಇಸ್ ನಾಟ್ ಅ ಸಿಮಿಟ್ರಿಕ್, ಸಾರಿ, ಇಟ್ ಈಸ್ ಅ ಸಿಮಿಟ್ರಿಕ್ ರಿಲೇಷನ್. ಓಕೆ, ಎ ಕೊಮ ಬಿನೇ ಇಲ್ಲ ಅಂದಮೇಲೆ ಬಿ ಕೊಮ ಎ ಬಗ್ಗೆ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಆಗ ಏನಾಗುತ್ತೆ ಸ್ಟೂಡೆಂಟ್ಸ್, ಅದು ಸಿಮಿಟ್ರಿಕ್ ರಿಲೇಷನ್ ಆಗುತ್ತೆ. ಅರ್ಥ ಆಗ್ತಿದ್ಯಾ? ಓಕೆ, ಸೊ ಆರ್ ಯು ಗೆಟಿಂಗ್ ಇಟ್ ಸ್ಟೂಡೆಂಟ್ಸ್? ಚೈತನ್ಯ ಅರ್ಥ ಆಗ್ತಿಲ್ಲ ಅಮ್ಮ? ಭೂಮಿಕಾ ಆರ್ ಯು ಗೆಟಿಂಗ್ ಇಟ್? ಕ್ಯಾನ್ ಯು ಪ್ಲೀಸ್ ಟೆಲ್ ಮೀ? ನೋಡಿ ಇಷ್ಟೇ ಅರ್ಥ ನೆನ್ಪಿಟ್ಕೊಳ್ರ. ಎ ಕೊಮ ಬಿ ಇದೆಯಾ, ಬಿ ಕೊಮ ಎ ಬಗ್ಗೆ ಯೋಚನೆ ಮಾಡಿ. ಎ ಕೊಮ ಬಿ ಇದ್ರೆ ಬಿ ಕೊಮ ಎ ಇರಬೇಕು. ಎ ಕೊಮ ಬಿ ಇಲ್ಲ ಅಂತಂದ್ರೆ ಬಿ ಕೊಮ ಎ ಬಗ್ಗೆ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಭೂಮಿಕಾ ಅರ್ಥ ಆಯ್ತೇನಪ್ಪ? ಓಕೆ, ಗುಡ್, ಅರ್ಥ ಆಗಿದೆ. ಪ್ರೀತಮ್ ಮತ್ತೆ ಚೈತನ್ಯ, ಕ್ಯಾನ್ ಯು ಟೆಲ್ ಮೀ ಅರ್ಥ ಆಗಿದೆಯಾ ಅಂತ? ಕ್ಯಾನ್ ಯು ಪ್ಲೀಸ್ ಟೆಲ್ ಮೀ? ಪ್ರೀತಮ್ ಮತ್ತೆ ಚೈತನ್ಯ ಹೇಳ್ತೀರಮ್ಮ? ಅರ್ಥ ಆಗಿಲ್ಲ ಚೈತನ್ಯ? ಓಕೆ, ಯಶಸ್ವಿನಿಗೆ ಅರ್ಥ ಆಗಿದೆ, ಗುಡ್. ವಾಟ್ ಅಬೌಟ್ ಪ್ರೀತಮ್ ಅಂಡ್ ಚೈತನ್ಯ? ಅರ್ಥ ಆಯ್ತಾ? ಓಕೆ, ಹಂಗಾದ್ರೆ ಎಂಟಿ ರಿಲೇಷನ್ ಏನಂತ ಕರಿತೀವಿ ಸ್ಟೂಡೆಂಟ್ಸ್ ನಾವು ಯಾವಾಗಲೂ? ಎಂಟಿ ರಿಲೇಷನ್ ಇಸ್ ಅ ಸಿಮಿಟ್ರಿಕ್ ರಿಲೇಷನ್. ಎಂಟಿ ರಿಲೇಷನ್ ಇಸ್ ಅ ಸಿಮಿಟ್ರಿಕ್ ರಿಲೇಷನ್. ಇದು ಗೊತ್ತಿರಲಿ ಸ್ಟೂಡೆಂಟ್ಸ್. ಓಕೆ, ಸೊ ಯಾವಾಗಲಾದ್ರೂ ನಿಮಗೆ ಕೇಳಿದ್ರೆ ಈ ಎಂಟಿ ರಿಲೇಷನ್ ಸಿಮಿಟ್ರಿಕ್ ರಿಲೇಷನ್ ಅಂತ ಕಣ್ಣು ಮುಚ್ಕೊಂಡು ಎಸ್ ಅಂತ ಹೇಳಿ, ಇಟ್ ಇಸ್ ಅ ಸಿಮಿಟ್ರಿಕ್ ರಿಲೇಷನ್. ಯಾಕೆ ಅಂತ ಕೇಳಿದ್ರೆ ಅದರಲ್ಲಿ ಎ ಕೊಮ ಬಿ ಇಲ್ಲ, ಬಿ ಕೊಮ ಎ ಬಗ್ಗೆ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಸೊ ಇಟ್ ಇಸ್ ಅ ಸಿಮಿಟ್ರಿಕ್ ರಿಲೇಷನ್. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ಗಾಟ್ ಇಟ್? ಓಕೆ, ವೆರಿ ಗುಡ್. ಸೊ ಸ್ಟೂಡೆಂಟ್ಸ್ ನಮ್ಗೆ ಈಗ ಗೊತ್ತಾಗಿದೆ ಇಟ್ ಇಸ್ ಅ ಸಿಮಿಟ್ರಿಕ್ ರಿಲೇಷನ್. ಲೆಟ್ ಮಿ ಟೇಕ್ ಸಮ್ ಮೋರ್ ಎಕ್ಸಾಂಪಲ್ ಸ್ಟೂಡೆಂಟ್ಸ್. ಸಪೋಸ್ ಎ ಈಕ್ವಲ್ಸ್ ಟು set of human beings. A equals to set of human beings. Okay, so the relation R is A comma B such that A is father of B. A is father of B. Now I am asking, is this a symmetric relation? Is this a symmetric relation? A is father of B. Is it a symmetric relation? ಹೇಳ್ತೀರಾ? Is it symmetric relation students? A is father of B. ಸೆಟ್ ಆಫ್ ಹ್ಯೂಮನ್ ಬೀಯಿಂಗ್ಸ್ ಅಂತ ಇದ್ದಾರೆ, ಸಾವಿರಾರು ಜನ, ಕೋಟ್ಯಾಂತರ ಜನ ಪೇರಿಸಿದ್ದಾರೆ. ಸೊ ಇದರಲ್ಲಿ ನನಗೆ ಸಿಮಿಟ್ರಿಕ್ ರಿಲೇಷನ್ ಆಗಬೇಕು ಅಂತಂದ್ರೆ ಏನಾಗಬೇಕು? ಎ ಕೊಮ ಬಿ ಅನ್ನ ಸಿಗುತ್ತಲ್ಲ, ಕರೆಕ್ಟ್. ಬಿ ಕೆ ನಾಟ್ ಬಿ ಫಾದರ್ ಆಫ್ ಎ, ಕರೆಕ್ಟ್, ಹೌದಲ್ವಾ? ರೈಟ್. ಸಪೋಸ್ ಇಫ್ ಐ ಟೇಕ್ ಎಸ್, ಕರೆಕ್ಟ್ ಸ್ಟೂಡೆಂಟ್ಸ್, ಕರೆಕ್ಟ್. ಎ ಇಸ್ ಫಾದರ್ ಆಫ್ ಬಿ ಬಟ್ ಬಿ ಇಸ್ ನಾಟ್ ಫಾದರ್ ಆಫ್ ಎ. ವೆರಿ ಗುಡ್, ಕರೆಕ್ಟ್. ಎ ಅನ್ನೋನು ಬಿ ಗೆ ಫಾದರ್ ಆದ್ಮೇಲೆ ಬಿ ಅನ್ನೋನು ಎ ಗೆ ಏನಾಗಬೇಕು? ಮಗ ಆಗ್ಬೇಕಲ್ವಾ? ಫಾದರ್ ಆಗಕ್ಕೆ ಹೇಗೆ ಸಾಧ್ಯ? ಸೊ ಅದರಿಂದ ಎರಡನೇ ಪೇರ್ ಬರೋದಿಲ್ಲ, ಮೊದಲನೇ ಪೇರ್ ಬರುತ್ತೆ, ಬಟ್ ಎರಡನೇ ಪೇರ್ ಬರೋದಿಲ್ಲ. ಅದರಿಂದ ಏನಾಯ್ತು ಸ್ಟೂಡೆಂಟ್? ಅದು ವಾಟ್ ಇಸ್ ದಟ್? ಇಟ್ ಇಸ್ ನಾಟ್ ಅ ಸಿಮಿಟ್ರಿಕ್ ರಿಲೇಷನ್. ವೆರಿ ಗುಡ್ ಸ್ಟೂಡೆಂಟ್ಸ್, ವೆರಿ ಗುಡ್, ಸೂಪರ್ಬ್. ನೆಕ್ಸ್ಟ್ ರಿಲೇಷನ್ ತಗೋಣ, ಆರ್. ಇದು R1 ತಗೋಣ, ಇದು R2 ತಗೋಣ. ಎ ಕೊಮ ಬಿ ಸಚ್ ದಟ್ ಎ ಇಸ್ wife of B. A is wife of B.
Is this a symmetric relation? Is this a symmetric relation? Very good, Varalakshmi. No, superb. Yes, B is not wife of A because B is who? B is the husband of A. Haudala? Right? Okay. Next R3 gogana. A comma B such that A is brother. A is brother of B. Okay, next study ನೋಡೋಣ. R3 A is brother of B. ಮಾನವಿ ಎಸ್ ಅಂತ ಹೇಳ್ತಾ ಇದ್ದೀರಾ? ಬಟ್ ಇಟ್ ಇಸ್ ಅ ವೆರಿ ಟ್ರಿಕಿ ಕ್ವಶನ್. ನನಗೆ ಗೊತ್ತು ನೀವೆಲ್ಲ ಎಸ್ ಅಂತ ಹೇಳ್ತೀರಾ, ನಂಗೆ ಚೆನ್ನಾಗಿ ಗೊತ್ತು. ಬಟ್ ಇಟ್ ಇಸ್ ನಾಟ್ ದ ಆನ್ಸರ್. ಎಸ್ ಇಸ್ ನಾಟ್ ಕರೆಕ್ಟ್. ಎಸ್, ಬಿ ಕೆನಾಟ್ ಬಿ. ದೇರ್ ಇಸ್ ಅ ಚಾನ್ಸ್ ದಟ್ ಬಿ ಇಸ್ ನಾಟ್ ಬ್ರದರ್ ಆಫ್ ಎ ಚಾನ್ಸ್ ಇದೆ. ಯಾಕೆ? ಎಕ್ಸಾಂಪಲ್ ಕೊಡ್ತೀನಿ ಸ್ಟೂಡೆಂಟ್ಸ್, ಎಕ್ಸಾಂಪಲ್ ಕೊಡ್ತೀನಿ. ನಮ್ಮ ಪೊಲಿಟಿಕ್ಸ್ ಅಲ್ಲಿ ನಮಗೆ ಗೊತ್ತಿದೆ. ಡೋಂಟ್ ಥಿಂಕ್ ಇಟ್ ಇನ್ ಅದರ್ ವೇಸ್. ಜಸ್ಟ್ ಒಂದು ಎಕ್ಸಾಂಪಲ್ ನಿಮ್ಗೆ ಎಲ್ಲರಿಗೂ ಗೊತ್ತಿರೋದ್ರಿಂದ ಕೊಡ್ತಾ ಇರೋದು. ರಾಹುಲ್ ಗಾಂಧಿ ಮತ್ತೆ ಪ್ರಿಯಾಂಕಾ ಗಾಂಧಿ ಗೊತ್ತಿದೆ, ಹೌದಲ್ಲ? ರಾಹುಲ್ ಗಾಂಧಿ ಇಸ್ ವಾಟ್? ರಾಹುಲ್ ಗಾಂಧಿ ಇಸ್ ದ ಬ್ರದರ್ ಆಫ್ ಪ್ರಿಯಾಂಕಾ ಗಾಂಧಿ, ಹೌದಾ? ರಾಹುಲ್ ಗಾಂಧಿ ಇಸ್ ವಾಟ್? ಬ್ರದರ್ ಆಫ್ ಪ್ರಿಯಾಂಕಾ ಗಾಂಧಿ. ಬಟ್ ಈಸ್ ಪ್ರಿಯಾಂಕಾ ಗಾಂಧಿ ದ ಬ್ರದರ್ ಆಫ್ ರಾಹುಲ್ ಗಾಂಧಿ? ರಾಹುಲ್ ಗಾಂಧಿನ ಎ ಅಂತ ತಗೊಳ್ಳೋಣ, ಪ್ರಿಯಾಂಕಾ ಗಾಂಧಿನ ಬಿ ಅಂತ ತಗೊಳ್ಳೋಣ ಸ್ಟೂಡೆಂಟ್ಸ್. ಆಗ ಏನಾಯ್ತು? ರಾಹುಲ್ ಗಾಂಧಿ ಇಸ್ ಅ ಬ್ರದರ್ ಆಫ್ ಪ್ರಿಯಾಂಕಾ ಗಾಂಧಿ. ಅಂದ್ರೆ ಎ ಕೊಮ ಬಿ ಇದೆ, ಎ ಕೊಮ ಬಿ ಇದೆ, ಬಟ್ ಬಿ ಕೊಮ ಎ ಬರುತ್ತಾ? ಪ್ರಿಯಾಂಕಾ ಗಾಂಧಿ ಇಸ್ ವಾಟ್? ಸಿಸ್ಟರ್ ಆಫ್ ರಾಹುಲ್ ಗಾಂಧಿ. ಬಟ್ ಏನಾಯ್ತು ಇಲ್ಲಿ? ನಿಮ್ ಕಂಡೀಷನ್ ಏನಾಗ್ಬಿಡುತ್ತೆ? ಬ್ರದರ್ ಅಲ್ವಾ? ಸೊ ಪ್ರಿಯಾಂಕಾ ಗಾಂಧಿ ಇಸ್ ನಾಟ್ ದ ಬ್ರದರ್ ಆಫ್ ರಾಹುಲ್ ಗಾಂಧಿ. therefore B, A does not belongs to R. ಅರ್ಥ ಆಗ್ತಿದ್ಯಾ? ಓಕೆ, ಸೊ ಅದರಿಂದ ಏನಾಯ್ತು ಸ್ಟೂಡೆಂಟ್ಸ್? ಓಕೆ, ಸೊ ಇದರಿಂದ ಏನಾಯ್ತು? ದಿಸ್ ರಿಲೇಷನ್ ಇಸ್ ನಾಟ್ ಸಿಮೆಟ್ರಿಕ್. ದಿಸ್ ರಿಲೇಷನ್ ಇಸ್ ನಾಟ್ ಸಿಮೆಟ್ರಿಕ್, ಬಟ್ ದೀಸ್ ಟು ಆರ್ ಸಿಮೆಟ್ರಿಕ್. ಅರ್ಥ ಆಗ್ತಿದ್ಯಾ ಎವ್ರಿವನ್? ಅರ್ಥ ಆಗ್ತಿದ್ಯಾ ಎಲ್ಲರಿಗೂ? ಅಂಡರ್ಸ್ಟುಡ್? ಆರ್ ಯು ಗೆಟಿಂಗ್ ಇಟ್ ಸ್ಟೂಡೆಂಟ್ಸ್? ಓಕೆ, ಸೊ ಬಿ ವೆರಿ ಕೇರ್ಫುಲ್. ಬ್ರದರ್ ಸಿಸ್ಟರ್ ರಿಲೇಶನ್ಶಿಪ್ ಅಲ್ಲಿ ತುಂಬಾನೇ ಕೇರ್ಫುಲ್ ಆಗಿರಬೇಕು. ಓಕೆ, ಎಲ್ಲಾ ರೀತಿಯೂ ಯೋಚನೆ ಮಾಡಬೇಕು. ಯು ನೀಡ್ ಟು ಸಿ ವಿಚ್ ಜೆಂಡರ್ ದೇ ಕಮ್ ಅಕ್ರಾಸ್. ಓಕೆ, ಸೊ ನಾವು ಎಲ್ಲಾ ಕೇಸಲ್ಲಿ ಯೋಚನೆ ಮಾಡಿ ನಾನು ಈ ಕೇಸ್ನ ತಗೋಬೇಕಾಗತ್ತೆ. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ಗಾಟ್ ಇಟ್? ಓಕೆ ಸ್ಟೂಡೆಂಟ್ಸ್, ಹಾಗಾದ್ರೆ ಈ ಮೂರು ರಿಲೇಷನ್ ರಿಫ್ಲೆಕ್ಸಿವ್ ಆಗುತ್ತಾ? ಆರ್ ದಿಸ್ ಆಲ್ ರಿಲೇಷನ್ಸ್ ರಿಫ್ಲೆಕ್ಸಿವ್? ರಿಫ್ಲೆಕ್ಸಿವ್ ಆಗುತ್ತಾ ಸ್ಟೂಡೆಂಟ್ಸ್? ಹೇಳಿ ನೋಡೋಣ. ರಿಫ್ಲೆಕ್ಸಿವ್ ಆಗುತ್ತಾ ಸ್ಟೂಡೆಂಟ್ಸ್? ಜಸ್ಟ್ ಸಿ. ಯಾವ್ದಾದ್ರು ರಿಲೇಷನ್ ರಿಫ್ಲೆಕ್ಸಿವ್ ಆಗಕ್ಕೆ ಸಾಧ್ಯನಾ ಇಲ್ಲಿ? ಇಲ್ಲ ಅಲ್ಲ? ಹೇಮಂತ್, ಲಕ್ಷ್ಮೀಕಾಂತ್, ಕರೆಕ್ಟ್. ರಿಫ್ಲೆಕ್ಸಿವ್ ಆಗುತ್ತಾ? ಯಾವ್ದು ರಿಫ್ಲೆಕ್ಸಿವ್ ಆಗುತ್ತೆ? ರಿಫ್ಲೆಕ್ಸಿವ್ ಆಗಬೇಕು ಅಂದ್ರೆ ಏನಾಗಬೇಕು? ಎ ಈಸ್ ಫಾದರ್ ಆಫ್ ಎ ಆಗಬೇಕು. ಎ ಈಸ್ ಫಾದರ್ ಆಫ್ ಎ ಆಗಕ್ಕೆ ಸಾಧ್ಯನಾ? ಎಗೆ ಅಪ್ಪ ಆಗಕ್ಕೆ ಸಾಧ್ಯನಾ? ರಾಮ್ ಅಂತ ತಗೊಂಡ್ರೆ ರಾಮ್ ಈಸ್ ಫಾದರ್ ಆಫ್ ರಾಮ್, ಸಾಧ್ಯನಾ? ರಾಮ ಅನ್ನೋನು ರಾಮನ್ಗೆನ ಅಪ್ಪ ಆಗಕ್ಕೆ ಸಾಧ್ಯನಾ? ಸಾಧ್ಯ ಇಲ್ಲ. ಇದರಲ್ಲಿ ಎ ಇಸ್ ವೈಫ್ ಆಫ್ ಬಿ, ಸೀತಾ ಇಸ್ ವೈಫ್ ಆಫ್ ಸೀತಾ, ಸಾಧ್ಯನಾ? ನಾಟ್ ಪಾಸಿಬಲ್. ಅಂಡ್ ನೆಕ್ಸ್ಟ್ ಥಿಂಗ್ ಇಸ್ ಸ್ಟೂಡೆಂಟ್ಸ್, ಎ ಇಸ್ ಬ್ರದರ್ ಆಫ್ ಬಿ. ಓಕೆ, ರಾಮ್ ಇಸ್ ಬ್ರದರ್ ಆಫ್ ರಾಮ್, ಸಾಧ್ಯನಾ? ಸಾಧ್ಯ ಇಲ್ಲ. ಸೊ ಈ ಮೂರು ಕೇಸ್ ಕೂಡ ಏನಾಯ್ತು ಸ್ಟೂಡೆಂಟ್ಸ್? ದೀಸ್ ಆರ್ ನಾಟ್ ರಿಫ್ಲೆಕ್ಸಿವ್. ಅರ್ಥ ಆಗ್ತಿದೆ ಎಲ್ಲರಿಗೂ? ದೀಸ್ ಆರ್ ನಾಟ್ ರಿಫ್ಲೆಕ್ಸಿವ್. ಸ್ಟೂಡೆಂಟ್ಸ್, ನೌ there are some homework questions. Just copy down these homework questions students. Just copy down these homework questions. ಈ homework questions ಗಳನ್ನ ಕಾಪಿ ಮಾಡಿ just try to answer this question students. ಇಲ್ಲೇ ಆನ್ಸರ್ ಮಾಡಿದ್ರು ಫೈನ್. ಇದು ಆಕ್ಚುಲಿ ಪೋಲಿಂಗ್ ಅಂತ ಕನ್ಸಿಡರ್ ಮಾಡಬಹುದು, ಬಟ್ ಆಪ್ಷನ್ಸ್ ಕೊಟ್ಟಿಲ್ಲದೆ ಇರೋದ್ರಿಂದ ನಾನು ಇದನ್ನ ಪೋಲಿಂಗ್ ಅಂತ ಕನ್ಸಿಡರ್ ಮಾಡೋಕ್ಕಾಗಲ್ಲ. ಜಸ್ಟ್ ಟ್ರೈ ಟು ಟೇಕ್ ಡೌನ್ ದಿಸ್ ಕ್ವಶನ್ ಸ್ಟೂಡೆಂಟ್ಸ್. ಆಕ್ಚುಲಿ ನಿಮಗೆ ಪಿ ಡಿ ಎಫ್ ಬರುತ್ತೆ. ಈ ಕ್ಲಾಸ್ ಆಗ್ತಿದ್ದಂಗೆನೆ ನಿಮಗೆ ಪಿ ಡಿ ಎಫ್ ನ ಜನರೇಟ್ ಮಾಡ್ಕೊಡ್ತೀವಿ ನಾವು ನಿಮಗೆ ಪಿ ಡಿ ಎಫ್. ಸೊ ಆ ಪಿ ಡಿ ಎಫ್ ಅಲ್ಲಿ ಆನ್ಸರ್ ಮಾಡಿ ಸ್ಟೂಡೆಂಟ್ಸ್. ಐ ವಾಂಟ್ ಯು ಪೀಪಲ್ ಟು ಆನ್ಸರ್ ಆಲ್ ದೀಸ್ ಕ್ವಶನ್ಸ್. ದೇರ್ ಆರ್ ಆಲ್ ಟುಗೆದರ್ ಸ್ಟೂಡೆಂಟ್ಸ್. ಇದೊಂದು ಕ್ವಶನ್ ಆದಮೇಲೆ ನೆಕ್ಸ್ಟ್ ಇದ್ರಲ್ಲ ಸ್ಟೂಡೆಂಟ್ಸ್ ನಾನು ಇನ್ನೂ 3 ಕ್ವಶನ್ ಕೊಟ್ಟಿದ್ದೀನಿ. ಈ 3 ಕ್ವಶನ್ ಹೇಗಿದೆ ಅಂದರೆ ಸ್ಟೂಡೆಂಟ್ಸ್ ರೋಸ್ಟರ್ ಫಾರ್ಮಲ್ಲಿ ಬರೀಬೇಕು. ಓಕೆ, ಸೊ ಈ ರೋಸ್ಟರ್ ಫಾರ್ಮಲ್ಲಿ ಬರೆಯೋ ಕ್ವಶನ್ಸ್ಗಳಾಗಿರುತ್ತೆ ಸ್ಟೂಡೆಂಟ್ಸ್ ಇದನ್ನ. ಸೊ ಜಸ್ಟ್ ಸಿ.
So sir, you have said A and B is symmetric and C is okay. So small correction, but answer is A. So ರೋಹನ್, ಯಾಕೆ ರೋಹನ್ ನೀವು ಬಿ ಅನ್ನೋದನ್ನ ಸಿಮಿಟ್ರಿಕ್ ಆಗೋದಿಲ್ಲ ಅಂತ ಹೇಳ್ತೀರಾ? ಯಾಕೆ ಬಿ ಅನ್ನೋದು ಸಿಮಿಟ್ರಿಕ್ ಅಲ್ಲ? ಸೆಕೆಂಡ್ ಒನ್ ಯಾಕೆ ಸಿಮಿಟ್ರಿಕ್ ಅಲ್ಲ ನೋಡಿ. ಸೆಕೆಂಡ್ ಒನ್, ಎ ಈಸ್ ವೈಫ್ ಆಫ್ ಬಿ. ಎ ಈಸ್ ವೈಫ್ ಆಫ್ ಬಿ ಯಾಕೆ ಸಿಮಿಟ್ರಿಕ್ ಅಲ್ಲ? ವೈ ಇಟ್ ಈಸ್ ನಾಟ್ ಸಿಮಿಟ್ರಿಕ್? ಯಾಕೆ ರೋಹನ್? ವಾಟ್ ಈಸ್ ದ ರೀಸನ್ ಡು ಯು ಥಿಂಕ್? Yes, Rohan, can you please answer me? Just see it. ನಿಮ್ಮ ಎನ್ ಸಿ ಆರ್ ಟಿ ಬುಕ್ಕಲ್ಲೇ ಇದೆ. ಸೆಕೆಂಡ್ ಕ್ವಶನ್ ನಾನು ಏನು ಕೊಟ್ಟಿದ್ದೀನಿ, ಮೊದಲನೇದು ಮತ್ತು ಎರಡನೇದು, ಅದು ಎರಡನೇ ಕ್ವಶನಲ್ಲಿ ನಿಮಗೆ ಓಕೆ ಓಕೆ ನೋಡಿ ರೋಹನ್, ಇದರಲ್ಲಿ ಏನಾಗುತ್ತೆ ಅಂದರೆ ರೋಹನ್, ಸಪೋಸ್ ಎ ಈಸ್ ಫಾದರ್ ಆಫ್ ಬಿ, ನಿಮ್ಗೆ ಅದು ಗೊತ್ತಾಗಿದೆ. ಈಗ ರಾಮ್ ಮತ್ತು ದಶರಥ ತಗೊಳ್ಳೋಣ. ರಾಮ್ ಮತ್ತು ದಶರಥ ಏನಾಗುತ್ತೆ, ಇಯರ್ ದಶರಥ ಇಸ್ ದ ಫಾದರ್ ಆಫ್ ರಾಮ್, ಅದರಿಂದ ರಾಮ್ ಇಸ್ ನಾಟ್ ಫಾದರ್ ಆಫ್ ದಶರಥ, ಇದು ನಿಮ್ಗೆ ಗೊತ್ತು. ಸೊ ರೈಟ್ ಸ್ಟೂಡೆಂಟ್ಸ್? ಸೊ ಎಸ್ ಸಾರಿ ಓಕೆ, ಸಾರಿ ಸ್ಟೂಡೆಂಟ್ಸ್, ಇದು ಮೂರು ಕೂಡ ಸಿಮಿಟ್ರಿಕ್ ಆಗೋದಿಲ್ಲ. ಸಾರಿ, ಐ ಆಮ್ ಜಸ್ಟ್ ಸಾರಿ ಸ್ಟೂಡೆಂಟ್ಸ್, ಈ ಮೂರು ಕೂಡ ಸಿಮಿಟ್ರಿಕ್ ಆಗೋದಿಲ್ಲ. ಸಾರಿ, ನಾನು ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಕರೆಕ್ಟಾಗಿ ಎಕ್ಸ್ಪ್ಲೇನ್ ಮಾಡಿದೆ. ಇದರಲ್ಲಿ ಇದನ್ನು ಕೊಡಬೇಕಾದ್ರೆ ಇದಾಗಿದೆ, ರೈಟ್? ಹೌದಲ್ಲ? ಸಾರಿ ರೋಹನ್, ಯು ಆರ್ ರೈಟ್, ನನ್ ಆಫ್ ದಮ್ ಇಸ್ ಸಿಮಿಟ್ರಿಕ್. ಸಾರಿ ಸ್ಟೂಡೆಂಟ್ಸ್, ಇದರಲ್ಲಿ ನನ್ ಆಫ್ ದಮ್ ಇಸ್ ಸಿಮಿಟ್ರಿಕ್. ಎಕ್ಸ್ಪ್ಲೇಷನ್ ಮಾಡ್ಬೇಕಾದ್ರೆ ಸಿಮಿಟ್ರಿಕ್ ಅಲ್ಲ ಅಂತ ಹೇಳಿದೆ, ಬಟ್ ಟಿಕ್ ಹಾಕ್ಬಿಟ್ಟೆ ನಾನು, ಹೌದಲ್ವಾ? ಸಾರಿ ರೋಹನ್, ಯು ಆರ್ ರೈಟ್. ಸೊ ನನ್ ಆಫ್ ದಮ್ ಇಸ್ ಸಿಮಿಟ್ರಿಕ್. ಕರೆಕ್ಟ್ ರೋಹನ್? ಹೌದು, ಎ ಬಿ ಸಿ ಎಲ್ಲ ಸಿಮಿಟ್ರಿಕ್ ಅಲ್ಲ. ಕರೆಕ್ಟ್ ರೋಹನ್, ಹೌದು. ನಾನು ಫಸ್ಟ್ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಸಿಮಿಟ್ರಿಕ್ ಅಲ್ಲ ಅಂತ ಹೇಳಿದೆ, ಬಟ್ ಲಾಸ್ಟಲ್ಲಿ ಟಿಕ್ ಹಾಕ್ಬಿಟ್ಟೆ, ದಟ್ಸ್ ಅ ಸಾರಿ. ಸೊ ಹೌದು, ಎ ಈಸ್ ವಾಟ್ ಫಾದರ್ ಆಫ್ ಬಿ, ಬಟ್ ಬಿ ಇಸ್ ನಾಟ್ ಫಾದರ್ ಆಫ್ ಎ, ದೇರ್ಫೋರ್ ಇಟ್ ಇಸ್ ನಾಟ್ ಸಿಮಿಟ್ರಿಕ್. ಹೌದಲ್ಲ? ರೈಟ್? ಸೊ ಮೂರು ಕೂಡ ಸ್ಟೂಡೆಂಟ್ಸ್ ಸಿಮಿಟ್ರಿಕ್ ಅಲ್ಲ, ಅದರಿಂದ ನೋ ನೀಡ್ ಟು ಬಾದರ್. ಗಾಟ್ ಇಟ್? ಓಕೆ. ಸೊ ಸ್ಟೂಡೆಂಟ್ಸ್, ನಿಮಗೆ ಇದಾದ್ಮೇಲೆ ಡಿ ಪಿ ಪಿಸ್ ಬರುತ್ತೆ, ಡೈಲಿ ಪ್ರಾಕ್ಟೀಸ್ ಕ್ವಶನ್ಸ್ ಅಂತ ಬರುತ್ತೆ, ಅದನ್ನು ಕೂಡ ಅಪ್ಲೋಡ್ ಮಾಡ್ತೀವಿ. ನಿಮ್ಮ ಪಿ ಡಬ್ಲ್ಯೂ ಆ್ಯಪಲ್ಲಿ ನೋಡ್ಬೋದು. ಅದಾದ್ಮೇಲೆ ಅದಕ್ಕೆ ವಿಡಿಯೋ ಸೊಲ್ಯೂಷನ್ಸ್ ಕೂಡ ಕೊಡ್ತೀನಿ ನಾನು. ಓಕೆ, ಸೊ ವಿಡಿಯೋ ಸೊಲ್ಯೂಷನ್ಸ್ ಕೊಟ್ಟಾಗ ಸ್ಟೂಡೆಂಟ್ಸ್ ನಿಮಗೆ ಕ್ಲಾರಿಟಿ ಸಿಗುತ್ತೆ ಅದರದೆಲ್ಲ, ಬಟ್ ನೀವು ಅದನ್ನು ಫಸ್ಟ್ ಆನ್ಸರ್ ಮಾಡೋಕೆ ಟ್ರೈ ಮಾಡಿ. ಡಿ ಪಿ ಪಿಸ್ ಆನ್ಸರ್ ಮಾಡಿದ್ರೆ ದೆನ್ ಯು ವಿಲ್ ಗೆಟ್ ಮೋರ್ ಕ್ಲಾರಿಟಿ. ಓಕೆ, ಸೊ ಡೈಲಿ ಪ್ರಾಕ್ಟೀಸ್ ಪೇಪರ್ ಸ್ಟೂಡೆಂಟ್ಸ್, ಇವತ್ತೊಂದಿನ ನಾನು ಸಬ್ಜೆಕ್ಟಿವಲ್ಲಿ ಕೊಟ್ಟಿರ್ತೀನಿ, ಯಾಕಂದ್ರೆ ಇವತ್ತು ಕ್ಲಾಸ್ ಶುರು ಆಗಿರೋದ್ರಿಂದ. ಸೊ ಫ್ರಮ್ ಟುಮಾರೋ ಆನ್ವರ್ಡ್ಸ್ ಐ ವಿಲ್ ಬಿ ಗಿವಿಂಗ್ ಯು ಇಟ್ ಇನ್ ಆಬ್ಜೆಕ್ಟಿವ್ ವೇಸ್ ಓನ್ಲಿ. ಓಕೆ, ಸೊ ಆಬ್ಜೆಕ್ಟಿವ್ ವೇಸಲ್ಲಿ ಕೊಡ್ತಾ ಬರ್ತೀನಿ ಸ್ಟೂಡೆಂಟ್ಸ್, ಸೊ ದ್ಯಾಟ್ ಯು ಕ್ಯಾನ್ ಆನ್ಸರ್ ಇಟ್. ಆ್ಯಂಡ್ ಪೋಲಿಂಗ್ ಕೂಡ ಇರುತ್ತೆ. ಪೋಲಿಂಗ್ ಅಂದರೆ ಇಷ್ಟೇ, ಕೆಲವು ಕ್ವಶನ್ಸ್ ಕೊಡ್ತೀನಿ, ನಿಮಗೆ ಎಷ್ಟು ಜನ ಆನ್ಸರ್ ಕರೆಕ್ಟಾಗಿ ಮಾಡ್ತೀರಾ ಅನ್ನೋದು ನಮಗೆ ಗೊತ್ತಾಗ್ತಾ ಬರುತ್ತೆ. ಸೊ ಅದನ್ನು ಕೂಡ ನೀವು ಅಲ್ಲಿ ಆನ್ ಸ್ಪಾಟ್ ಆನ್ಸರ್ ಮಾಡ್ತೀರಾ, ಜಸ್ಟ್ ಆಪ್ಷನ್ಸ್ ಕ್ಲಿಕ್ ಮಾಡಿದ್ರೆ ಸಾಕು, ಯು ವಿಲ್ ಗೆಟ್ ಟು ನೋ ಹೌ ಮೆನಿ ಹ್ಯಾಸ್ ಡನ್ ಇಟ್. ನಮ್ಗೆ ಅದು ಗೊತ್ತಾಗುತ್ತೆ ಸ್ಟೂಡೆಂಟ್ಸ್, ಅದಕ್ಕೆ ನಿಮ್ಗೆ ಆಪ್ಷನ್ ಕೂಡ ಸಿಗುತ್ತೆ ಅದರಲ್ಲಿ, ನೋ ನೀಡ್ ಟು ಬಾದರ್. ಓಕೆ, ಸೊ ಇದೆಲ್ಲ ಫೆಸಿಲಿಟೀಸ್ ನಿಮಗೆ ಈ ಪ್ರಗತಿ ಬ್ಯಾಚಲ್ಲಿ ಸಿಗುತ್ತೆ. ಜಸ್ಟ್ ನೌ ವಿ ಹ್ಯಾವ್ ಸ್ಟಾರ್ಟೆಡ್, ಆ್ಯಂಡ್ ಫ್ರಮ್ ಲೇಟರ್ ಆನ್ವರ್ಡ್ಸ್ ಸ್ಟೂಡೆಂಟ್ಸ್ ಯು ವಿಲ್ ಬಿ ಡೆವಲಪಿಂಗ್ ವಿತ್ ದ ಸಬ್ಜೆಕ್ಟ್, ನೋ ನೀಡ್ ಟು ಬಾದರ್. ನಾಳೆಯಿಂದ ಎಕ್ಸಸೈಸ್ ಸ್ಟಾರ್ಟ್ ಆಗುತ್ತೆ. ಇನ್ನು 2 ಡೆಫಿನೇಷನ್ ಇದೆ, ಆ 2 ಡೆಫಿನೇಷನ್ ಮುಗಿಸಿದ್ರೆ ಸ್ಟೂಡೆಂಟ್ಸ್ ನಿಮಗೆ ಎಕ್ಸಸೈಸ್ ಸ್ಟಾರ್ಟ್ ಮಾಡ್ಬೋದು. ಮೋಸ್ಟ್ ಆಫ್ ದ ಥಿಂಗ್ಸ್ ವಿಲ್ ಬಿ ಕಂಪ್ಲೀಟೆಡ್ ಟುಮಾರೋ ಇಟ್ ಸೆಲ್ಫ್, ಈ ಪರ್ಟಿಕ್ಯುಲರ್ ಎಕ್ಸಸೈಸ್ ಅಲ್ಲಿ. ಓಕೆ, ದೆನ್ ವಿ ಶಾಲ್ ಸ್ಟಾರ್ಟ್ ವಿತ್ ದ ಸೆಕೆಂಡ್ ಪಾರ್ಟ್, ದಟ್ ಈಸ್ ಫಂಕ್ಷನ್ಸ್. ಸೊ ಮೀಟ್ ಯು ಆಲ್ ಟುಮಾರೋ ಸ್ಟೂಡೆಂಟ್ಸ್, ಆ್ಯಂಡ್ ಥ್ಯಾಂಕ್ಸ್ ಫಾರ್ ರೆಸ್ಪಾಂಡಿಂಗ್ ವೆರಿ ಬ್ಯೂಟಿಫುಲಿ. ಐ ಆಮ್ ಹ್ಯಾಪಿ ಟು ಟೀಚ್ ಯು ಆಲ್. ತುಂಬಾ ಖುಷಿ ಆಗುತ್ತೆ, ತುಂಬಾ ಎಂಥೂಸಿಯಾಸ್ಟಿಕ್ ಆಗಿದ್ದೀರಾ. ಇದೇ ರೀತಿ ಎಂಥೂಸಿಯಾಸಮ್ ಥ್ರೂ ಔಟ್ ದಿ ಇಯರ್ ಇಡೋಕೆ ಟ್ರೈ ಮಾಡಿ, ಸೊ ದಟ್ ವಿ ಕ್ಯಾನ್ ಗೆಟ್ ಗುಡ್ ರಿಸಲ್ಟ್ ಸ್ಟೂಡೆಂಟ್ಸ್. ವಿ ಶಾಲ್ ವರ್ಕ್ ಟುಗೆದರ್ ಆ್ಯಂಡ್ ಟ್ರೈ ಟು ಗೆಟ್ ವೆರಿ ಗುಡ್ ರಿಸಲ್ಟ್ ಸ್ಟೂಡೆಂಟ್ಸ್. ಥ್ಯಾಂಕ್ ಯು ಆಲ್ ಫಾರ್ ಪಾರ್ಟಿಸಿಪೇಟಿಂಗ್. ಯಾ, thank you students, thank you all. Yes, thank you all. ಎಸ್, ರೆಡ್ಯೂಸ್ ಸಿಲೆಬಸ್. ಹೌದು, ನಾ ರೆಡ್ಯೂಸ್ ಸಿಲೆಬಸ್ನೇ ಪಾಠ ಮಾಡ್ತಾರ ಸ್ಟೂಡೆಂಟ್ಸ್, ಯಾಕಂದರೆ ಎನ್ ಸಿ ಆರ್ ಟಿಯಿಂದ ಬಂದಿದೆ, ಮತ್ತು ಕರ್ನಾಟಕ ಬುಕ್ಕಿಂದನೂ, ನಮ್ಮ ಕರ್ನಾಟಕ ಬೋರ್ಡಿಂದನೂ ಕೂಡ ರೆಡ್ಯೂಸ್ ಸಿಲೆಬಸ್ ಥ್ರೂ ಔಟ್ ಕರ್ನಾಟಕ ಬುಕ್ಸ್ ಸೇಲ್ ಆಗ್ತಿರೋದ್ರಿಂದ ಐ ಆಮ್ ಟೀಚಿಂಗ್ ರೆಡ್ಯೂಸ್ ಸಿಲೆಬಸ್ ಓನ್ಲಿ. ಇಫ್ ಇನ್ ಫ್ಯೂಚರ್ ರೆಡ್ಯೂಸ್ ಸಿಲೆಬಸ್ ಅಲ್ಲ ರೆಗ್ಯುಲರ್ ಸಿಲೆಬಸ್ ಅಂತ ಹೇಳಿದ್ರೆ ವಿ ಶಾಲ್ ಕವರ್ ಇಟ್, ಡೋಂಟ್ ವರಿ. ಬಟ್ 99% ಐ ಆಮ್ ಶ್ಯೂರ್ ದಟ್ ರೆಡ್ಯೂಸ್ ಸಿಲೆಬಸ್ ಇರುತ್ತೆ ನಿಮಗೆ ಅಂತೇಳಿ, ನೋ ನೀಡ್ ಟು ಬಾದರ್. ಓಕೆ, ಸೊ ಏನಾದರೂ ಇನ್ ಫ್ಯೂಚರ್ ರೆಡ್ಯೂಸ್ ಸಿಲೆಬಸ್ ಅಲ್ಲ ಬೇರೆ ಸಿಲೆಬಸ್ ಇರುತ್ತೆ ಅಂತಂದ್ರೆ, ಅಂದರೆ ಹಳೆ ಸಿಲೆಬಸ್ ಇರುತ್ತೆ ಅಂದರೆ ಅದನ್ನು ಕವರ್ ಮಾಡೋಣ, ಯಾಕಂದರೆ ಕೆಲವು ಟಾಪಿಕ್ಸ್ಗಳು ಡಿಲೀಟ್ ಆಗಿದೆ, ವಿ ಕ್ಯಾನ್ ಕಂಪ್ಲೀಟ್ ಇಟ್, ಡೋಂಟ್ ವರಿ. ಎಸ್, ಥ್ಯಾಂಕ್ ಯು ಅಕ್ಷತಾ, ಥ್ಯಾಂಕ್ ಯು ಚಂದನ್, ಥ್ಯಾಂಕ್ ಯು ಆಲ್.
ಹಾ ಹೌದು, JEE ಕೂಡ ಬೇಕಾಗತ್ತೆ ರಿಡ್ಯೂಸ್ ಸಿಲೆಬಸ್, ಅದನ್ನ ಮಾಡ್ತೀನಿ, ಡೋಂಟ್ ವರಿ, ವಿ ವಿಲ್ ಬಿ ಡೂಯಿಂಗ್ ಇಟ್ ಸ್ಟೂಡೆಂಟ್ಸ್. JEE ಕೂಡ ಬೇಕಾಗತ್ತೆ, ಅದನ್ನ JEE ನಾನು ಎಕ್ಸ್ಪ್ಲೇಷನ್ಸ್ ಕೊಡಬೇಕಾದ್ರೆ ಅದೆಲ್ಲ ಕವರ್ ಮಾಡ್ತೀನಿ ನಾನು, ನೋ ನೀಡ್ ಟು ಬಾದರ್. ಓಕೆ ರೋಹನ್, ಯಾಕಂದ್ರೆ ಈ NCERT ಫಸ್ಟ್ ಕವರ್ ಮಾಡೋಣ, ಅದಾದ್ಮೇಲೆ ಅದ್ರ ಜೊತೆಗೆ ಅಂದ್ರೆ ಕವರ್ ಮಾಡ್ತಾ ಮಾಡ್ತಾ ಪ್ಯಾರಲಲ್ ಅದನ್ನು ಕೂಡ ಮಾಡ್ತೀನಿ. ಬಟ್ ಈಗ ಜಸ್ಟ್ ಈಗ ಪಾಠ ಮಾಡ್ತಿರೋದು NCERT ಆಗಿರುತ್ತೆ, ಅದಾದ್ಮೇಲೆ KCET ಮಾಡ್ತೀನಿ, ಅದಾದ್ಮೇಲೆ ನೆಕ್ಸ್ಟ್ ಇದಾಗತ್ತೆ ಏನು ಮೇನ್ಸ್. ಹೌದು, KCETಗೆ ರೆಡ್ಯೂಸ್ ಸಿಲೆಬಸ್ ಸಾಕು, KCETಗೆ ರೆಡ್ಯೂಸ್ ಸಿಲೆಬಸ್ ಬಿಟ್ಟು ಬೇರೆ ಕೊಡೋಕೆ ಸಾಧ್ಯ ಇಲ್ಲ, KCETಗೆ ರೆಡ್ಯೂಸ್ ಸಿಲೆಬಸ್ ಸಾಕು. ಎಸ್, okay students, thank you, we shall end the class, we shall meet tomorrow. Bye students.